भगवते वासुदेवाय। ओम नमो भगवते वासुदेवाय। मम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं सागरजातं सह गणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सह गणललिता श्रीविशाखान्वितां च। हे कृष्णा करुणा सिन्धो दीनबन्धो जगत्पते गोपेश गोपिकान्त राधा कान्त नमोऽस्तुते। सप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 9 ಭಕ್ತಿ ಸೇವೆಯ ಒಂದು ಕಲ್ಪವೃಕ್ಷ. ಈ ಅಧ್ಯಾಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತಿ ವೃಕ್ಷದಲ್ಲಿ ಯಾರೆಲ್ಲ ಹಣ್ಣುಗಳಾಗಿ ಬಂದ್ರು, ಆ ಹಣ್ಣಿನ ರಸವನ್ನ ರುಚಿಯನ್ನ ಹೇಗೆಲ್ಲ ಹರಡಿದ್ರು ಅನ್ನೋದನ್ನ ವಿವರಣೆ ಮಾಡ್ತಿದ್ದಾರೆ ಗ್ರಂಥಕರ್ತರು ಶ್ರೀಲ ಕವಿರಾಜ ಕೃಷ್ಣದಾಸ ಗೋಸ್ವಾಮಿಯವರು. ಇದರಲ್ಲಿ 3 ಜಗತ್ತಲ್ಲೂ ಅತ್ಯಮೂಲ್ಯವಾದ ಬಹು ದುರ್ಲಭವಾದ ಹಣ್ಣು ಅಂದ್ರೆ ಅದು ಕೃಷ್ಣ ಪ್ರೇಮ. ಅಲೌಕಿಕ ವೃಕ್ಷ ಕರೆ ಸರ್ವೇಂದ್ರಿಯ ಕರ್ಮ, ಸ್ಥಾವರ ಹಯ ಧರೆ ಜಂಗಮೇರ ಧರ್ಮ. ತ್ರಿಜಗತೆ ಯತ ಆಚೆ ಧನ ರತ್ನಮಣಿ, ಏಕ ಫಲೇರ ಮೂಲ್ಯ ಕರಿತಾಹ ನಾಹಿ ಗಣಿ. 3 ಜಗತ್ತಲ್ಲೂ ಅಮೂಲ್ಯವಾದ ಏಕೈಕ ಗಣಿ ಅಂದ್ರೆ ಅದು ಪ್ರೇಮ ಫಲ, ಭಗವಂತನ ಮಾಧುರ್ಯವಾದ ಪ್ರೇಮ. ಇದನ್ ಬಿಟ್ಟು ಬೇರೆ ಯಾವ ಅಲೌಕಿಕ ಧನ ಅಂದ್ರೆ ಐಶ್ವರ್ಯ ಇನ್ನೊಂದಿಲ್ಲ 3 ಜಗತ್ತಲ್ಲಿ. ಪಾಕಿಲ ಏ ಪ್ರೇಮ ಫಲ ಅಮೃತ ಮಧುರ, ವಿಲಾಯ ಚೈತನ್ಯ ಮಾಲಿ ನಾಹಿ ಲಯ ಮೂಲ. ಹೀಗೆ ಕೃಷ್ಣ ಪ್ರೇಮದ ಮಹತ್ವವನ್ನು ಸಾರದಕ್ಕೋಸ್ಕರನೇ ಭಗವಂತ ಭಕ್ತನ ರೂಪದಲ್ಲಿ ಬಂದಿದ್ದು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ. ಮುಂದೆ ಹೇಗೆ ಅದನ್ನ ಪ್ರಚಾರ ಮಾಡಿದ್ರು, ಪ್ರತಿಯೊಬ್ಬರಿಗೂ ಅವ್ರಿಗೆ ಅರ್ಹತೆ ಇರ್ಲಿ ಇಲ್ಲದೆ ಇರ್ಲಿ, ಅವ್ರಿಗೆ ಬೇಕು ಬೇಡ ಏನು ಕೇಳದೆ ಪ್ರತಿಯೊಬ್ಬರಿಗೂ ಕೃಷ್ಣ ಫಲವನ್ನ ಕೃಷ್ಣ ಪ್ರೇಮವನ್ನ ಹಂಚೋದಿಕ್ಕೆ ಆಜ್ಞೆ ಮಾಡಿದ್ರು. ಜಗದ್ವ್ಯಾಪಿಯ ಮೋರ ಹಬೆ ಪುಣ್ಯ ಖ್ಯಾತಿ, ಸುಖಿ ಹಾಯ ಲೋಕ ಮೋರ ಗಾಯಿಬೇಕ ಕೀರ್ತಿ. ಇಡೀ ಜಗತ್ತು ನನ್ನ ಕೀರ್ತಿಯನ್ನ ಹಾಡಿ ಹೊಗಳಬೇಕು. ಸುಖಿ ಹಯ ಲೋಕ ಮೋರ ಗಾಹಿವೇಕ ಕೀರ್ತಿ, ನನ್ನ ಕೀರ್ತಿಯನ್ನ ಹಾಡಬೇಕು, ಹರೇ ಕೃಷ್ಣ ಮಹಾಮಂತ್ರನ ಕೀರ್ತಿಸ್ಬೇಕು, ಚೈತನ್ಯ ಚರಿತಾಮೃತವನ್ನ ಓದಬೇಕು, ಅದನ್ನ ಪ್ರಚಾರ ಮಾಡಬೇಕು, ಅದನ್ನ ಆಚರಣೆ ಮಾಡಬೇಕು. ಸೊ ಇದು ಭಗವಂತ ಪ್ರತಿಯೊಬ್ಬರಿಗೂ ಮಾಡ್ತಾ ಇರುವಂತಹ ಆಜ್ಞೆ. ಅದರಲ್ಲೂ ವಿಶೇಷವಾಗಿ ಯಾರು ಭಾರತ ಭೂಮಿಯಲ್ಲಿ ಜನ್ಮವನ್ನ ಪಡೆದಿದ್ದಾರೆ ಅವರು ಪರೋಪಕಾರ ಮಾಡಬೇಕು. ಒಂದು ಪ್ರಸಿದ್ಧವಾದ ಶ್ಲೋಕ ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತದೆ. ಭಾರತ ಭೂಮಿ ತೈಲ ಮನುಷ್ಯ ಜನ್ಮ ಯಾರ, ಜನ್ಮ ಸಾರ್ಥಕ ಕರಿ ಕರ ಪರೋಪಕಾರ. ಮನುಷ್ಯ ಜನ್ಮ ತುಂಬಾ ದುರ್ಲಭವಾದದ್ದು. ಅದರಲ್ಲೂ ವಿಶೇಷವಾಗಿ ನಮಗೆ ಈ ಭಾರತ ಭೂಮಿಯಲ್ಲಿ ಭಗವಂತ ಜನ್ಮವನ್ನು ಕೊಟ್ಟಿದ್ದಾನೆ. ಏನ್ ಮಾಡ್ಬೇಕು? ಪರೋಪಕಾರ. ಹೇಗೆ ಪರೋಪಕಾರ ಮಾಡೋದು? ಪರೋಪಕಾರ ಅಂದ್ರೆ ಏನು? ಏನ್ ಮಾಡ್ಬೋದು ನಾವು ಒಂದು ಜೀವನಿಗೆ ಉಪಕಾರ ಮಾಡೋದು ಅಂದ್ರೆ? ಈ ಶ್ಲೋಕಕ್ಕೆ ತುಂಬಾ ವಿಸ್ತಾರವಾದ ವಿವರಣೆ ಕೊಟ್ಟಿದ್ದಾರೆ ಶಿಲ ಪ್ರಭುಪಾದರು. ಮಾನವ ಜನ್ಮ ಇರೋದು ದೈವ ಸಾಕ್ಷಾತ್ಕಾರಕ್ಕೆ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಮಾನವ ಜನ್ಮ ಇರೋದು. ನಮ್ಗೆ ಅದು ಗೊತ್ತಿಲ್ಲ ಅಷ್ಟೇ. ಮಾನವ ಜನ್ಮ ಯಾಕೆ ಬಂದಿದೆ ನಮ್ಗೆ ಗೊತ್ತಿಲ್ಲ. ಅಜ್ಞಾನದಿಂದ ನಾವು ಈ ಜನ್ಮವನ್ನ ನಾಶ ಮಾಡ್ಕೊತಾ ಇದ್ದೀವಿ, ಕೇವಲ ಭೌತಿಕ ಸುಖಕ್ಕೋಸ್ಕರ, ಇಂದಿನ ತೃಪ್ತಿಗೋಸ್ಕರ. ಆದ್ರೆ ನಮಗೆ ಒಂದು ಕರ್ತವ್ಯ ಅಂತ ಭಗವಂತ ಕೊಟ್ಟು ಕಳಿಸಿದ್ದಾನೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಕರ್ತವ್ಯ ಪಾಲನೆ ಮಾಡಲೇಬೇಕು. ಅದರಲ್ಲಿ ಭಾರತ ವರ್ಷದಲ್ಲಿ ಜನ್ಮ ತಳೆದಿರುವಂತಹ
ನಮ್ಮಂಥ ಆ, ಭಾಗ್ಯಶಾಲಿಗಳು. ಭಾರತ ಭೂಮಿತ ಹೇಲ ಮನುಷ್ಯ ಜನ್ಮ ಯಾರ, ಜನ್ಮ ಸಾರ್ಥಕ ಕರಿ ಕರ ಪರೋಪಕಾರ. ನಮ್ಮ ಈಗ ಭಾರತದ ಒಟ್ಟು ಜನಸಂಖ್ಯೆ ತಗೊಂಡ್ರೆ ಅಕ್ಷರಸ್ಥರು ನೋಡಿ, ಅಕ್ಷರಸ್ಥರು ಅನ್ನೋದು ಬೇರೆ ಅರ್ಥ, ವಿದ್ಯಾವಂತರು ಅನ್ನೋದು ಬೇರೆ ಅರ್ಥ. ನಾವು ಯಾರನ್ನ ವಿದ್ಯಾವಂತರು ಎಜುಕೇಟೆಡ್ ಅಂತ ಕರಿತೀವಿ, ಎಜುಕೇಟೆಡ್ ಅಲ್ಲ, ಅವರು ಅಕ್ಷರಸ್ಥರು ಅಷ್ಟೇನೆ. ಅಕ್ಷರ ಆ ಇಂದ ಕ್ಷವರೆಗೆ ಅವರಿಗೆ ಗೊತ್ತು. ಯಾರಲವ ಶೇಷ ಶಾಸಹ ಳ ಕ್ಷ ಆ ಇ ಅದು ಅಕ್ಷರಸ್ಥರು, ಅವರು ವಿದ್ಯಾವಂತರು ಅಲ್ಲ. ಅದಕ್ಕೆ ಪ್ರಭುಪಾದರು ಭಾರತದಲ್ಲಿ ಹೇಳ್ತಾರೆ, ಭಾರತದಲ್ಲಿರುವಂತ 99.9% ಜನರು ಅಕ್ಷರಸ್ಥರು, ಆದ್ರೆ ಅವ್ರಿಗೆ ಅವ್ರು ವಿದ್ಯಾವಂತರಲ್ಲ. ಎಲ್ಲಾ ಅಕ್ಷರಸ್ಥರು ವಿದ್ಯಾವಂತರಾಗಿರ್ಬೇಕು ಅಂತೇನಿಲ್ಲ, ಎಲ್ಲಾ ವಿದ್ಯಾವಂತರು ಅಕ್ಷರಸ್ಥರಾಗಿರ್ಬೇಕು ಅಂತೇನಿಲ್ಲ. ವಿದ್ಯಾವಂತರು ಅಂದ್ರೇನು, ಯಾವ್ದನ್ನ ತಿಳ್ಕೋಬೇಕು, ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ತದ್ವಿದ್ದಿ, ಯಾವ್ದನ್ನ ತಿಳ್ಕೋಬೇಕೋ ಅದನ್ನ ತಿಳ್ಕೊಂಡವನು ವಿದ್ಯಾವಂತ. ಅದಕ್ಕೆ ಶಾಸ್ತ್ರ 6 ವಿದ್ಯೆಗಳನ್ನ ಹೇಳುತ್ತೆ. ಷಡ್ವಿದಿತ್ವ. ಷಡ್ವಿದಿತ್ವ ಅಂದ್ರೆ 6 ವಿದ್ಯೆಗಳನ್ನು. 6 ವಿದ್ಯೆ ಯಾರು ಕಲ್ತಿರ್ತಾರೆ ಅವನು ವಿದ್ಯಾವಂತ. ಅವನು ಅಕ್ಷರಸ್ಥ ಆಗಿರ್ಬೇಕು ಅಂತೇನಿಲ್ಲ, ಅವನು ಐ ಬರದೇ ಇರ್ಬೋದು, ಐ ಬರದೇ ಇರ್ಬೋದು ಅವನು, ಆದ್ರೆ ಅವನು ವಿದ್ಯಾವಂತ ಆಗಿರ್ತಾನೆ. ಅಂದ್ರೆ ಒಳ್ಳೊಳ್ಳೆ ಯೂನಿವರ್ಸಿಟಿಲಿ ಹೋಗಿ ಟಾಪ್ ರ್ಯಾಂಕರ್ ಆಗಿರ್ಬೋದು, ಅವನು ಅಕ್ಷರಸ್ಥ ಆಗಿರ್ಬೋದು, ಆದ್ರೆ ವಿದ್ಯಾವಂತ ಅಲ್ಲ ಅವನು. ಅದಕ್ಕೆ ನಾವು ಯಾರನ್ನು ಬ್ಲೈಂಡ್ ಆಗಿ ಇವನು ವಿದ್ಯಾವಂತ ಅಂತ ಕರಿಬಾರ್ದು, ಅಕ್ಷರಸ್ಥ ಇರ್ಬೋದು ಅವನು. 99.9% ಭಾರತೀಯರಲ್ಲ, ವಿಶ್ವದ ಜನರು ಅವಿದ್ಯಾವಂತರು. ಯಾಕಂದ್ರೆ ಅವ್ರಿಗೆ ವಿದ್ಯೆ ಗೊತ್ತಿಲ್ಲ, ಅವಿದ್ಯೆಯಿಂದ ಅವರು ಕಾಮನೆಗಳನ್ನ ಬೆಳೆಸ್ಕೊಳ್ತಾರೆ, ಆ ಕಾಮನೆ ತಕ್ಕಂಗೆ ಕರ್ಮಗಳನ್ನ ಮಾಡ್ತಾರೆ. ಅವಿದ್ಯಾ ಕಾಮ ಕರ್ಮ ಬಿಹಿ. 6 ವಿದ್ಯೆ ಯಾವ್ದ್ಯಾವ್ದು ಅಂದ್ರೆ, ಮೊದಲು ಆದಿಭೌತ, ಭೌತ ವಸ್ತುಗಳ ಬಗ್ಗೆ ತಿಳ್ಕೋಬೇಕು. ಅಂದ್ರೆ ದೇಹ ಭೌತ ವಸ್ತು, ಅಂದ್ರೆ ಮುಖ್ಯವಾಗಿರುವಂಥದ್ದು ದೇಹ. ಈ ದೇಹ ಭೌತ ವಸ್ತು ಅಲ್ವಾ. ಈ ದೇಹ ಅಂದ್ರೆ ಏನು, ಈ ಕಣ್ಣು ಕಿವಿ ಎಲ್ಲ ಕೆಲಸ ಮಾಡ್ತಾ ಇದೆ ದೇಹದಲ್ಲಿ. ಈ ಕಣ್ಣು ಕಿವಿ ಕೈ ಕಾಲುಗಳೇ ದೇಹನ, ಅಥವಾ ಅದನ್ನ ಆಪರೇಟ್ ಮಾಡಕ್ಕೆ ಬೇರೆ ಯಾರಾದ್ರೂ ಒಬ್ರು ಇದಾರೆ ಆಪರೇಟರ್? ಈ ಕಣ್ಣು ಅನ್ನೋದೊಂದು ಈಗ ಭೌತ ವಸ್ತು, ಒಂದು ಇಂದ್ರಿಯ ಅಲ್ವಾ. ಈ ಕಣ್ಣು ನೋಡಕ್ಕೆ ಶಕ್ತಿ ಇಲ್ಲ, ಕಣ್ಣಿಗೆ ಏನೋ ಶಕ್ತಿ ಇದೆಯಾ? ಕಣ್ಣಿನ ಮೂಲಕ ನೋಡ್ಬೇಕು ಅಷ್ಟೇನೆ. ಸೊ ಕಣ್ಣಿನ ಮೂಲಕ ನೋಡ್ಬೋದು ಯಾರು? ಆತ್ಮ. ಅದಕ್ಕೆ ಎರಡನೇದು ಅಧ್ಯಾತ್ಮ. ಮೊದಲನೇದು ಅಧಿಭೌತ, ಎರಡನೇದು ಅಧ್ಯಾತ್ಮ. ಆಮೇಲೆ ಆ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಕ್ಕೆ ನಿಯಂತ್ರಕ ದೇವತೆಗಳು ಇರ್ತಾರೆ, ನಿಯಂತ್ರಕ ದೇವತೆಗಳು. ಅದಕ್ಕೆ ಅಧಿದೈವ ಅಂತ ಹೇಳ್ತಾರೆ. ಮೊದಲನೇದು ನೆನಪಲ್ಲಿ ಇಟ್ಕೋಬೇಕು, ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ, ಅದು ಯಾವತ್ತಕ್ಕೂ ನೆನಪಲ್ಲಿ ಇರ್ಬೇಕು. ಯಾರು ಕೇಳಿದನ್ನ ಹೇಳ್ಬೇಕು. 6 ವಿದ್ಯೆ, ಷಡ್ವಿದಿತ್ವ. ಮೊದಲನೇದು ಅಧಿಭೌತ ಅಂದ್ರೆ ಭೌತಿಕ ಇಂದ್ರಿಯಗಳ ಬಗ್ಗೆ ತಿಳುವಳಿಕೆ, ಭೌತ ಜಗತ್ತಿನ ಬಗ್ಗೆ ತಿಳುವಳಿಕೆ. ಅದನ್ನ ಆಪರೇಟ್ ಮಾಡೋರು ಒಬ್ರು ಇರ್ಬೇಕು, ದೇಹವನ್ನ ನಿಯಂತ್ರಣ ಮಾಡೋದಕ್ಕೆ ಆತ್ಮ, ಅಧ್ಯಾತ್ಮ. ಮೂರನೇದು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಕ್ಕೆ ದೇವತೆಗಳು ಬೇಕು, ಅಧಿದೈವ. ಆ ಎಲ್ಲಾ ದೇವತೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಭಗವಂತ, ಯಜ್ಞ ನಾಮಕ ಭಗವಂತ, ಅಧಿಯಜ್ಞ. ಗೀತೆಯಲ್ಲಿ ಬರುತ್ತೆ ಇದೆಲ್ಲ 8ನೇ ಅಧ್ಯಾಯದಲ್ಲಿ. ಆಯ್ತು, 4 ಆಯ್ತು. ಆಮೇಲೆ ಕರ್ಮ. ನೋಡಿ, ಯಾವ್ದು ಬಿಟ್ಬಿಟ್ಟು ಎಲ್ಲ ಕರ್ಮದ ಬಗ್ಗೆ ಕರ್ಮ. ಇಷ್ಟೆಲ್ಲ ಇದ್ಮೇಲೆ ಮನುಷ್ಯನಾದವನು ಕರ್ಮ ಮಾಡ್ಲೇಬೇಕು, ಕರ್ಮ. 6ನೇದು ಬ್ರಹ್ಮ ವಿದ್ಯೆ. ಇದೆಲ್ಲ ಏನಕ್ಕೋಸ್ಕರ ಮಾಡಿದ್ದಾನೆ? ಯಾಕೆ ದೇಹ ಕೊಟ್ಟ, ಯಾಕೆ ಇಂದ್ರಿಯಗಳನ್ನು ಕೊಟ್ಟ, ಕಣ್ಣು ಯಾಕೆ ಕೊಟ್ಟ, ಕಿವಿ ಯಾಕೆ ಕೊಟ್ಟ ಭಗವಂತ? ಗೂಬೆಗೂ ಕಣ್ಣಿದೆ, ನಾಯಿಗೂ ನಾಲಿಗೆ ಇದೆ, ಕತ್ತೆಗೂ ಕಾಲಿದೆ, ಅದಕ್ಕೂ ಬುದ್ಧಿ ಇದೆ, ಕಾಗೆಗೂ ಬುದ್ಧಿ ಇದೆ, ನರಿಗೂ ಬುದ್ಧಿ ಇದೆ. ಮತ್ತೆ ಮನುಷ್ಯನಿಗೆ ವಿಶೇಷವಾಗಿ ಯಾಕೆ ಭಗವಂತ ಇದನ್ನು ಕೊಟ್ಟಿದ್ದಾನೆ? ಅದಕ್ಕೆ ಹೇಳ್ತಾರೆ, ಮಾನವ ಬದುಕು ಇರುವುದು ದೈವ ಸಾಕ್ಷಾತ್ಕಾರಕ್ಕಾಗಿ. ಆ ಕಡೆ ಹೋಗ್ಬೇಕು ನಾವು, ಆ ಕಡೆ ಹೋಗಕ್ಕೆ ನಾವು ಇಚ್ಛೆ ಪಡ್ಬೇಕು. ಇಚ್ಛೆ ಪಡ್ಬೇಕಾದ್ರೆ ನಮಗೆ ವಿದ್ಯೆನೇ ಗೊತ್ತಿಲ್ವಲ್ಲ, ನಾವು ಅವಿದ್ಯಾವಂತರಲ್ಲ, ನಾವು ಹೇಗೆ ಇಚ್ಛೆ ಪಡೋದು? ಹಾಗಾಗಿ ಈ 6 ವಿದ್ಯೆಗಳನ್ನ ಯಾರು ತಿಳ್ಕೊಂಡಿರ್ತಾರೆ ಅವ್ರನ್ನ ವಿದ್ಯಾವಂತರು ಅಂತ ಕರೀತಾರೆ. ಆದ್ರೆ ಸಾಮಾನ್ಯ ಜನಗಳು ನಾವು ಏನ್ ಮಾಡ್ತೀವಿ, ನಾವು ಭವಿಷ್ಯದ ಮೇಲೆ ನಂಬಿಕೆ, ನಮ್ಮ ಮೇಲೆ ನಮ್ಮ ನಂಬಿಕೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ಬಿಡ್ತೀವಿ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ. ಇದು ಮೂರ್ಖತನ.
ಅಥವಾ ನಾನೇ ಒಂದಿನ ದೇವರಾಗ್ಬಿಡ್ತೀನಿ, ಮಾಯಾವಾದಿ ಫಿಲಾಸಫಿ. ಅಹಂ ಬ್ರಹ್ಮಾಸ್ಮಿ. ಸೊ ಇದು ನೋಡಿ, ಅವ್ರನ್ನ ಏನ್ ಕರಿಬೇಕು ನಾವು? ವಿದ್ಯಾವಂತರ ಅವಿದ್ಯಾವಂತರ? ಅವರು ಶಾಸ್ತ್ರ ಓದಿದ್ದಾರೆ. ಮಾಯಾವಾದಿ ಸನ್ಯಾಸಿಗಳು ಕೂಡ ಶಾಸ್ತ್ರ ಓದಿದ್ದಾರೆ, ವೇದಗಳನ್ನ ಓದಿದ್ದಾರೆ. ವೇದಗಳನ್ನ ಓದಿನೂ ಕೂಡ ಭಗವಂತನ ತಿಳ್ಕೊಳ್ಳಿಲ್ಲ ಅಂದ್ರೆ ಅವ್ರನ್ನ ಅವಿದ್ಯಾವಂತರು ಅಂತಾನೆ ಕರೆಯೋದು ಶಾಸ್ತ್ರ. ಆದ್ರೆ ಯಾರು ವೇದಗಳನ್ನೇ ಓದಿದಿಲ್ಲ, ಏನು ಗೊತ್ತಿಲ್ಲ, ಆದ್ರೆ ದೇವರಿದ್ದಾನೆ, ನಾನು ಭಗವಂತನ ಸೇವಕ, ನಾನು ಭಗವಂತನ ಪ್ರೀತಿ ಮಾಡಬೇಕು, ಇವನ್ ವಿದ್ಯಾವಂತ. ಇದು ನಮ್ಮ ಮನಸ್ಸಿಂದ ತೆಗಿಬೇಕು ಫಸ್ಟ್. ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಸಾವಿರಾರು ತೀರ್ಥ ಕ್ಷೇತ್ರಗಳಿದೆಯಲ್ಲ ಭಾರತದಲ್ಲಿ, ಗಯಾ, ಕಾಶಿ, ಮಥುರಾ, ಪ್ರಯಾಗ, ವೃಂದಾವನ, ಹರಿದ್ವಾರ, ರಾಮೇಶ್ವರ, ಪುರಿ, ಸಾವಿರಾರು ಜನ ಹೋಗ್ತಾರೆ ಅಲ್ವಾ, ಲಕ್ಷಾಂತರ ಜನ ಹೋಗ್ತಾರೆ. ಅಲ್ಲಿ ಹೋಗಿ ಭಗವಂತನ ಬಗ್ಗೆ ಅರಿವೇ ಇಲ್ಲದೆ, ದೇವರ ಧ್ಯಾನದಲ್ಲಿ ಗೊತ್ತಿಲ್ಲ, ಎಲ್ರು ಹೋಗ್ತಾರೆ, ಕಾಶಿಗೆ ಹೋಗ್ತೀವಿ, ನಾವು ಹೋಗ್ತೀವಿ. ಯಾಕೆ ಹೋಗ್ಬೇಕು ಗೊತ್ತಿಲ್ಲ, ಎಲ್ರು ಹೋಗ್ತಾರೆ, ನಾವು ಹೋಗ್ತೀವಿ ಅಷ್ಟೇ. ಹೌದಲ್ಲ? ಎಲ್ರು ಯಾತ್ರೆ ಹೋಗ್ತಾರೆ ಅಂತ ಹೋಗೋದಲ್ಲ, ಯಾಕೆ ಹೋಗ್ತಾರೆ ತಿಳ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದು ಉತ್ಸವ ಆದ್ರೆ ಸಾವಿರಾರು ಜನ ಬರ್ತಾರೆ, ಎಲ್ಲ ಒಟ್ಟಿಗೆ ಸೇರ್ತಾರೆ, ಹಬ್ಬ ಆಚರಣೆ ಮಾಡ್ತಾರೆ. ಆದ್ರೆ ಯಾಕೆ ಮಾಡ್ತೀವಿ ಅಂತಾನೆ ಗೊತ್ತಿಲ್ಲ. ಎಷ್ಟೋ ಜನ ನಕಲಿ ಅವತಾರಗಳು, ನಾನೇ ದೇವರು, ನಾನೇ ಮುಂದಿನ ದೇವರು, ನಾನೇ ಕಲಿಯುಗದ ದೇವರು. ಸೊ ಇದೆಲ್ಲ ನಕಲಿ ಅವತಾರಗಳಿದೆಯಲ್ಲ, ಜನ ಅದಕ್ಕೆ ಮಾರು ಹೋಗ್ತಾರೆ. ಅದು ಭಾರತದಂತಹ ಆಧ್ಯಾತ್ಮಿಕ ದೇಶದಲ್ಲಿ ಹುಟ್ಟಿನೂ ನಮಗೆ ಭಗವಂತನ ಬಗ್ಗೆ ಅರಿವೇ ಇಲ್ಲದೆ, ನಮಗೆ ಮನಸ್ಸೋ ಇಚ್ಛೆ ಹೆಂಗ ಬರುತ್ತೆ ಹಂಗೆ ನಾವು ಭಗವಂತನನ್ನ ಆರಾಧನೆ ಮಾಡಕ್ಕೆ ತೊಡಗಿದೀವಿ. ನಮ್ಮ ಮನಸ್ಸಿಗೆ ಬಂದಂಗೆ ಭಗವಂತನ ಆರಾಧನೆ ಮಾಡ್ತಾ ಇರೋದು ನಾವು. ಯಾರನ್ನ ಒಬ್ರನ್ನ ದೇವರಂತ ಪರಿಗಣನೆ ಮಾಡೋದು, ಅವ್ರನ್ನ ಆರಾಧನೆ ಮಾಡೋದು. ಇದಕ್ಕೆ ನಮ್ಮ ಜನ್ಮ ವ್ಯರ್ಥ ಆಗ್ತಾ ಇರೋದು ಅಂತ ಹೇಳೋದು. ಜನ್ಮ ಸಾರ್ಥಕ ಕರ ಪರೋಪಕಾರ. ಪರೋಪಕಾರ ಅಂದ್ರೆ ನಾವು ಇನ್ನೊಂದು ಜೀವವನ್ನ ಉದ್ಧಾರ ಮಾಡೋದಕ್ಕೆ ಕೃಷ್ಣ ಪ್ರಜ್ಞೆಯನ್ನ ಕೊಡಬೇಕು. ಕೃಷ್ಣ ಪ್ರಜ್ಞೆಯನ್ನು ಕೊಡುವುದೇ ನಿಜವಾದ ಪರೋಪಕಾರ. ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೋಬೇಕು, ಕೃಷ್ಣ ಪ್ರಜ್ಞೆಯನ್ನ ಹಂಚಬೇಕು. ಒಬ್ಬ ಸನ್ಯಾಸಿ ಭಾರತದಿಂದ ವಿದೇಶಕ್ಕೆ ಹೋಗಿ ಏನೂ ಗೊತ್ತಿಲ್ದಿರುವಂತ ಜನಗಳಿಗೆ 4 ಅಧರ್ಮಗಳನ್ನ ಯದ್ವಾ ತದ್ವಾ ಮಾಡಿಕೊಂಡು ಧರ್ಮದ ಕಾಲನ್ನ ಮುರ್ಕೊಂಡು ಇದ್ದವಂತವ್ರಿಗೆ ಕೃಷ್ಣ ಪ್ರಜ್ಞೆಯನ್ನ ಇಷ್ಟು ಸುಲಭ ಅಂತ ಹೇಳಂಗಿಲ್ಲ, ತುಂಬಾ ಕಷ್ಟಪಟ್ಟೆ ಕೊಟ್ಟಿದ್ದು. ಅದನ್ನ ಎಷ್ಟೋ ಸಲ ಪ್ರಭುಪಾದರಿಗೆ ಸಾಕು ಈ ಸವಾಸ ವಾಪಸ್ ಹೋಗೋಣ ಅಂತ ಅನಿಸ್ತಾ ಇತ್ತು. ಆದ್ರೆ ಕೃಷ್ಣ ಏನೋ ಒಂದು ಉದ್ದೇಶಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದಾನೆ, ಅದನ್ನ ನಾನು ಈಡೇರಿಸಿ ಹೋಗ್ಬೇಕು ಅನ್ನೋದು ಅದು ದೃಢ ಸಂಕಲ್ಪ. ಅಂದ್ರೆ ಏನು ಗೊತ್ತಿಲ್ದಿರೋ ದೇಶಗಳಲ್ಲೇ ಕೃಷ್ಣ ಪ್ರಜ್ಞೆನ ಹರಡ್ಬೋದಾದ್ರೆ ಭಾರತದಂತ ದೇಶದಲ್ಲಿ ಯಾಕೆ ಮಾಡಕ್ಕಾಗೋದಿಲ್ಲ? ಭಾರತ ಭೂಮಿತ ಹೈಲ ಮನುಷ್ಯ ಜನ್ಮ ಯಾರ? ಭಾರತದಲ್ಲಿ ಹುಟ್ಟಿದ್ರು ಕೂಡ ನಾವ್ ಯಾಕೆ ನಮ್ಗೆ ವಿದೇಶ ಆಕರ್ಷಣೆ, ವಿದೇಶಗಳಿಗೆ ಹೋಗ್ಬೇಕು, ಎಂಜಾಯ್ ಮಾಡ್ಬೇಕು, ಅಲ್ಲಿ ಭೋಗ ಜೀವನ ನಡೆಸ್ಬೇಕು, ಅಲ್ಲಿ ಲಕ್ಷ ಡಾಲರ್ಸ್ ಕೊಡ್ತಾರೆ, ಎಂಜಾಯ್ ಮಾಡ್ಬೇಕು. ಇದು ಮೂರ್ಖತನ. ಇವ್ರನ್ನ ವಿದ್ಯಾವಂತರು ಅಂತ ಕರೆಯೋದಿಲ್ಲ, ಇವರು ಅಕ್ಷರಸ್ಥರು, ಅವಿದ್ಯಾವಂತರು ಇವರು. ನಾವು ಅವ್ರನ್ನ ಫಾಲೋ ಮಾಡ್ತೀವಿ. ನಾವ್ ಯಾರನ್ನ ಫಾಲೋ ಮಾಡ್ತಾ ಇದೀವಿ? ಅವಿದ್ಯಾವಂತರನ್ನ ಫಾಲೋ ಮಾಡ್ತಾ ಇದೀವಿ. ಜನ್ಮ ಎಲ್ಲಿ ಸಾರ್ಥಕ ಆಗುತ್ತೆ? ವ್ಯರ್ಥ ಆಗುತ್ತೆ. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಜೀವನದ ಸಾಫಲ್ಯ ಏನು. ಯಾವಾಗ ಒಬ್ಬ ಮನುಷ್ಯನ ಜನ್ಮ ಸಾರ್ಥಕ ಆಗುತ್ತೆ, ಸಫಲ ಆಗುತ್ತೆ, ಸಕ್ಸಸ್ ಆಗುತ್ತೆ? ಏತಾವಜ್ಞ ಜನ್ಮ ಸಾಫಲ್ಯಂ ದೇಹಿನಾಂ ಇಹ ದೇಹಿಷು ಪ್ರಾಣೇರ್ ಅರ್ಥೈರ್ ಧಿಯಾ ವಾಚ ಶ್ರೇಯ ಆಚರಣಂ ಸದಾ. ಯಾವಾಗ ತನ್ನ ಬದುಕು, ತನ್ನ ಸಂಪತ್ತು, ತನ್ನ ಬುದ್ಧಿ, ಅವನ ಮಾತುಗಳು ಇತರರ ಕ್ಷೇಮಾಭಿವೃದ್ಧಿ ತೊಡಗುತ್ತೋ ಅವಾಗ ಅವನ ಜನ್ಮ ಸಾರ್ಥಕ ಆಗುತ್ತೆ. ಭಗವಂತನ ಮಾತುಗಳಿದು, ಭಗವಂತ ಹೇಳ್ತಾ ಇರೋದು, ಕೃಷ್ಣ ಬಂದು ಹೇಳ್ತಾ ಇರೋದು. ನಿಮ್ಮ ಜನ್ಮ ಸಾರ್ಥಕ ಯಾವಾಗ ಆಗುತ್ತೆ?
ಹ್ಮ್ ಭಗವಂತ ಹೇಳೋದನ್ನ ಬಿಟ್ಬಿಟ್ಟು ನಾವ್ ಏನ್ ಮಾಡ್ತಿದ್ದೀವಿ, ನಮ್ಗೆ ಇಷ್ಟ ಬಂದಂಗೆ ನಾವ್ ಮಾಡ್ತಾ ಇದ್ದೀವಿ. ಏತಾವತ್ ಜನ್ಮ ಸಾಫಲ್ಯಂ, ಇಲ್ಲಿವರೆಗೆ ಇಲ್ಲಿವರೆಗೆ ಆಗಿದ್ ಬಿಡಿ, ಇನ್ನು ಮುಂದಕ್ಕೆ ಏತಾವತ್ ಜನ್ಮ ಸಾಫಲ್ಯಂ ದೇಹಿನ ಇಹ ದೇಹಿಷು, ಈ ದೇಹದಲ್ಲಿ ಇದ್ದಂಗೆ ನಾವು ಸಂಪಾದನೆ ಮಾಡ್ಬೇಕು. ಮನುಷ್ಯನಿಗೆ ಹೇಳ್ತಾ ಇರೋದು ಇದು, ಪ್ರಾಣಿಗಳಿಗೆಲ್ಲ. ಈ ದೇಹದಲ್ಲಿ ಇದ್ದೀವ ನಾವು ಇವಾಗ? ಹೌದಾ? ಈ ದೇಹದಲ್ಲಿ ಇದ್ದೀವ ನಾವು, ಅಥವಾ ನಾವೇ ಈ ದೇಹನ? ನಾವು ಈ ದೇಹದಲ್ಲಿ ಇರೋದು ಈಗ. ಅದಕ್ಕೆ ಇಹ ದೇಹಿಷು ಅಂತ ಯಾಕೆ ಹೇಳ್ಬೇಕಿತ್ತು? ಈ ದೇಹದಲ್ಲಿ ಇದೆಯಾ ನೀನ್ ಇವಾಗ, ಈ ದೇಹದಲ್ಲಿ ಜನ್ಮವನ್ನು ಸಾರ್ಥಕ ಮಾಡ್ಕೋ. ಮುಂದಿನ ಜನ್ಮ ಗ್ಯಾರಂಟಿ ಇಲ್ಲ, ಮನುಷ್ಯ ಜನ್ಮ ಬರುತ್ತೆ ಅಂತ. ಅದು ಸಿಗೋದು ಇಲ್ಲ ನಮಗೆ, ನಾವು ಮಾಡಿರುವಂತ ಪಾಪಗಳಿಗೆ ಮುಂದೆ ಮನುಷ್ಯ ಜನ್ಮ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಟ್ಕೋಬಾರ್ದು ನಾವು. ಅದಕ್ಕೆ ಇಹ ದೇಹಿಷು ಏನೆಲ್ಲ ಮಾಡ್ಬೇಕಪ್ಪ ಭಗವಂತನ ಕಾಣೋದಕ್ಕೆ? ಪ್ರಾಣವನ್ನ ಕೊಡ್ಬೇಕು. ಏನಕ್ಕೋಸ್ಕರ? ಇನ್ನೊಬ್ಬರ ಶ್ರೇಯೋಭಿಲಾಷೆ, ಇನ್ನೊಬ್ಬರ ಒಳಿತಿಗೋಸ್ಕರ. ಪ್ರಾಣೈರ್ ಅರ್ಥೈರ್, ಅರ್ಥ ಅಂದ್ರೆ ಹಣ, ದುಡ್ಡು. ದುಡ್ಡು ಭಗವಂತ ಕೊಡೋದು ನಾವು ಕುಡಿದು ತಿಂದು ಮಜಾ ಮಾಡೋಕ್ಕೋಸ್ಕರ ಅಲ್ಲ. ಪ್ರಾಣೈರ್ ಅರ್ಥೈರ್ ಧಿಯಾ, ಧಿಯಾ ಅಂದ್ರೆ ಬುದ್ಧಿ, ಧೀ ಶಕ್ತಿ. ನಮ್ಗೇನ್ ಬುದ್ಧಿ ಇದೆಯೋ ಅದನ್ನ ನಾವು ಭಗವಂತನ ಸೇವೆಗೆ ಬಳಸ್ಬೇಕು ಅಲ್ವಾ? ಈಗ ದೊಡ್ಡ ದೊಡ್ಡ IAS ಆಫೀಸರ್ ಆಗ್ತಾರೆ, ಬುದ್ಧಿವಂತರು ಅವರೆಲ್ಲ, ಚೆನ್ನಾಗಿ ಓದಿ, ಬುದ್ಧಿವಂತರು ಅಂತ ಹೇಳಂಗಿಲ್ಲ, ಅಕ್ಷರಸ್ಥರು, ಒಳ್ಳೆ ಅಕ್ಷರಸ್ಥರು ಅವರು. ಅವ್ರನ್ನ ಬುದ್ಧಿ ಇದೆ ಅಂತ ಅನ್ಕೊಂಡು ಸರ್ಕಾರ ಅವರಿಗೆ ಒಳ್ಳೊಳ್ಳೆ ಪದವಿ ಕೊಡುತ್ತೆ ಅಲ್ವಾ? ಅವ್ರೇನ್ ಮಾಡ್ತಾರೆ? ಸ್ಕ್ಯಾಮ್ ಮಾಡಕ್ ಶುರು ಮಾಡ್ತಾರೆ. ಯಾಕಂದ್ರೆ ಬುದ್ಧಿವಂತರಲ್ವಾ? ಬುದ್ಧಿವಂತರು ಏನ್ ಮಾಡ್ತಾರೆ? ನಿಜವಾದ ಬುದ್ಧಿವಂತರು ಭಗವಂತ ಸೇವೆ ಮಾಡ್ತಾರೆ. ಕೃಪಣಾ ಫಲಹೇತವಃ ಬುದ್ಧಿ ಯುಕ್ತೋ ಜಹಾತೀಹ ಉಪೇಕ್ಷಕೃತ ದುಷ್ಕೃತೆ. ಅಂತವ್ರು ಏನ್ ಮಾಡ್ತಾರೆ? ದೇಶವನ್ನ ಲೂಟಿ ಮಾಡಕ್ಕೆ ತನ್ನ ಬುದ್ಧಿಶಕ್ತಿನ ಉಪಯೋಗಿಸ್ತಾರೆ. ಆದ್ರೆ ಭಗವಂತ ಹೇಳ್ತಾನೆ, ಅಲ್ಲ ಅಲ್ಲ, ಹಂಗಲ್ಲ. ನಿನ್ನ ಬುದ್ಧಿಶಕ್ತಿನ ನನ್ನ ಸೇವೆಗೆ ಬಳಸಬೇಕು. ನಿಮಗೆ ಕಂಪ್ಯೂಟರ್ ನಾಲೆಜ್ ಇದೆಯಾ? ನನ್ನ ಸೇವೆಗೆ ಬಳಸಿ. ನೀವು ಸಾಫ್ಟ್ವೇರ್ ಇಂಜಿನಿಯರಾ? ನನ್ನ ಸೇವೆಗೆ ಬಳಸಿ. ಅಥವಾ ನೀವು ಬೇರೆ ಇನ್ನೇನಾದ್ರು ಸೇವೆ ಮಾಡ್ತಿದ್ದೀರಾ, ನಿಮ್ಗೆ ಶಕ್ತಿ ಇದೆಯಾ ಅಂದ್ರೆ ನನ್ನ ಸೇವೆಗೆ ಬಳಸಿ. ನೀವು ಪೇಂಟರಾ? ನನ್ನ ಪೇಂಟ್ ಮಾಡಿ. ನೀವು ಆರ್ಟಿಸ್ಟಾ? ನನ್ನನ್ನ ನನ್ನ ಸೇವೆ ಮಾಡಿ. ನೀವು ಒಳ್ಳೆ ಅಡಿಗೆ ಮಾಡ್ತೀರಾ? ನನಗೋಸ್ಕರ ಮಾಡಿ. ನೀವು ಒಳ್ಳೆ ಚೆನ್ನಾಗಿ ಹಾಡ್ತೀರಾ? ನನ್ನ ಕೀರ್ತನೆ ಮಾಡಿ. ನೀವು ಚೆನ್ನಾಗಿ ಪ್ರವಚನ ಮಾಡ್ತೀರಾ? ನನ್ನ ಬಗ್ಗೆ ಮಾತಾಡಿ. ನೀವು ಚೆನ್ನಾಗಿ, ಭಗವಂತ ಏನ್ ಕೊಟ್ಟಿದ್ದಾನೆ ಅದನ್ನ ನನ್ನ ಸೇವೆಗೆ ಬಳಸಬೇಕು ಅಂತ ಹೇಳ್ತಾ ಇರೋದಿಲ್ಲಿ. ಅದಕ್ಕೆ ಪ್ರಾಣೈರ್ ಅರ್ಥೈರ್ ದಿಯಾ ವಾಚ ಅಂದ್ರೆ ಮಾತು, ಶ್ರೇಯ ಆಚರಣಂ ಸದಾ. ಇದು ಭಗವಂತನ ಆಜ್ಞೆ. ಇದು ನಾವು ಭಗವಂತನ ಆಜ್ಞೆ ಮೀರಿ ನಾವು ಮಾಡ್ತೀವಿ ಅಂದ್ರೆ ಎಲ್ಲಿ ಉದ್ಧಾರ ಮಾಡ್ತಾನೆ ನಮ್ಮನ್ನ? ಎಲ್ಲಿ ಖುಷಿಯಾಗಿಡ್ತಾನೆ ನಮ್ಮನ್ನ? ಅವಾಗ ಮಾತ್ರ ಜನ್ಮ ಸಾರ್ಥಕ ಆಗುತ್ತೆ. ಇಲ್ಲಾಂದ್ರೆ ಏನು ಸಾರ್ಥಕ ಅಲ್ಲ, ವ್ಯರ್ಥ, ನಿಷ್ಫಲ. ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಭಾಗವತ ಮಾತಿದು. ನಿಜವಾದ ಶ್ರೇಯಸ್ಸು ಮನುಷ್ಯನಿಗೆ ಎರಡು ತರ ಯಶಸ್ಸಿದೆ, ಸಕ್ಸಸ್. ಒಂದು ಶ್ರೇಯಸ್ಸು, ಒಂದು ಪ್ರೇಯಸ್ಸು. ಕಠೋಪನಿಷತ್ತಲ್ಲಿ ಯಮ ನಚಿಕೇತನ್ಗೆ ಉಪದೇಶ ಮಾಡ್ತಾ ಇದ್ದಾರೆ. ಸಣ್ಣ ಹುಡುಗ, ಇನ್ನ 5-6 ವರ್ಷದ ಹುಡುಗ. ಅಪ್ಪ ಯಮರಾಜ, ನನಗೆ ನಿಜವಾದ ಶ್ರೇಯಸ್ಸು ಯಾವುದು ಹೇಳು. ಶ್ರೇಯಸ್ಸು ಬೇರೆ, ಪ್ರೇಯಸ್ ಬೇರೆ. ಶ್ರೇಯಸ್ಸು ಕೇಳಿದಿವಲ್ಲ ಹೆಸರನ್ನ, ಅವ್ರಿಗೆ ಶ್ರೇಯಸ್ ಆಗ್ಲಿ. ಪ್ರೇಯಸ್ಸು ಪ್ರಿಯವಾಗಲಿ. ಪ್ರಿಯ ಆಗೋದು ಬೇರೆ, ಶ್ರೇಯ ಆಗೋದು ಬೇರೆ. ಉದಾಹರಣೆಗೆ, ಈಗ ಕಾಯಿಲೆ ಬಂದಿರೋರಿಗೆ ಕಷಾಯ ಕುಡಿಸ್ಬೇಕು ಅಲ್ವಾ? ಅವನಿಗೆ ಗುಲಾಬ್ ಜಾಮೂನ್ ತಿನ್ಬೇಕು ಅನ್ನೋ ಆಸೆ, ಆದ್ರೆ ಗುಲಾಬ್ ಜಾಮೂನ್ ಕೊಡೋಂಗಿಲ್ಲ, ಅವನಿಗೆ ಕಷಾಯನೇ ಕೊಡಬೇಕು. ಕಸರೆ ಕಸರೆ, ಅದು ಅವನಿಗೆ ಶ್ರೇಯಸ್ಸು. ಆಯ್ತಾ? ಪ್ರೇಯಸ್ ಯಾವುದು? ಅಯ್ಯೋ, ಕಷಾಯ ಕೊಡ್ತಾರಲ್ಲಪ್ಪ, ನನಗೆ ಜಾಮೂನ್ ಅದೇ ಇಷ್ಟ, ಇವ್ರು ನೋಡಿದ್ರೆ ಕಷಾಯ ಕುಡಿಸ್ತಾ ಇದಾರೆ, ಅವನಿಗೆ ಜಾಮೂನ್ ಮೇಲೆ ಇಷ್ಟ. ಅದು ಪ್ರೇಯಸ್ಸು. ಆ ಪ್ರೇಯಸ್ಸು ಆ ಕ್ಷಣಕ್ಕೆ ಮಾತ್ರ ಸುಖ ಕೊಡುತ್ತೆ, ಆದರೆ ಶ್ರೇಯಸ್ಸು ಆ ಜ್ವರ ಕಾಯಿಲೆನ ವಾಸಿ ಮಾಡುತ್ತೆ. ಅದಕ್ಕೆ ನನಗೆ ನಿಜವಾದ ಶ್ರೇಯಸ್ ಯಾವುದು ಅಂತ ಕೇಳ್ತಾನೆ ನಚಿಕೇತ ಯಮನಿಗೆ. ಯಮ ಹೇಳ್ತಾನೆ, ನೋಡಪ್ಪ, ನೀನು ಸಣ್ಣ ಹುಡುಗ, ಹೋಗು ನಿನ್ನ ಅಪ್ಪನ ಹತ್ರ ವಾಪಸ್ ಹೋಗು. ಅಪ್ಪನ ಹತ್ರ ಗಲಾಟೆ ಮಾಡ್ಕೊಂಡ್ ಬಂದಿರ್ತಾನೆ, ಬೇಜಾರು ಮಾಡ್ಕೊಂಡು. ಅಪ್ಪ ಸರಿಗಿಲ್ಲ, ಅವನು ಬ್ರಾಹ್ಮಣನಾಗಿ ಆ, ಹ್ಮ್, ಕೆಟ್ಟ ಯಜ್ಞ ಮಾಡ್ತಿರ್ತಾನೆ. ಅದನ್ನ ಮಗ ನಚಿಕೇತ ತಡಿತಾನೆ. ಅವಾಗ ಹೋಗೋದು ಯಮಲೋಕಕ್ಕೆ ಹೋಗಿ ಯಮನ ಹತ್ರ ಸಂವಾದ ಮಾಡೋದು. ನಿಜವಾದ ಶ್ರೇಯಸ್ಸು ಯಾವುದು ಮನುಷ್ಯನಿಗೆ ಅಂದ್ರೆ
ಯಾರು ಶಾಶ್ವತವಾದ ಫಲವನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೋ ಅದು ಶ್ರೇಯಸ್ಸು. ಕಾಯಿಲೆ ಬಂದವನು ಹೇಗೆ ಕಷಾಯ ಕುಡಿತಾನೋ, ಮಾತ್ರೆ ನುಂಗ್ತಾನೋ, ಟಾನಿಕ್ ಸಿರಪ್ ಕುಡಿತಾನೋ, ಅದು ಶ್ರೇಯಸ್ಸು ಅವನಿಗೆ. ಕಾಯಿಲೆ ಬಂದ್ರೆ ಬದ್ಕೊಳ್ಳಿ, ನಮ್ಗೆ ನಾವು ಆರಾಮಾಗಿ ನಮ್ಗೆ ಇಷ್ಟ ಬಂದು ತಿನ್ಕೊಂಡು ಹೋಗೋಣ ಅಂದ್ರೆ ಅದು ಪ್ರೇಯಸ್ಸು. ಮನುಷ್ಯ ಬೇಗ ನಾಶ ಆಗ್ತಾನೆ ಅದರಿಂದ. ಅದಕ್ಕೆ ಹೇಳ್ತಾ ಇರೋದು, ಏತಾವಜ್ಜನ್ಮ ಸಾಫಲ್ಯಂ ದೇಹಿನಾಂ ಇಹ ದೇಹಿಷು ಪ್ರಾಣೈರ್ ಅರ್ಥೈರ್ ಧಿಯಾ ವಾಚ ಶ್ರೇಯ ಆಚರಣಂ ಸದಾ. ಪ್ರೇಯ ಅಲ್ಲ, ಶ್ರೇಯ. ಪ್ರೇಯಸ್ಸು ಮತ್ತೆ ಶ್ರೇಯಸ್ಸು ಬಗ್ಗೆ ಹೇಳ್ತಾರೆ. ಪ್ರೇಯಸ್ಸು ತಾತ್ಕಾಲಿಕವಾಗಿ ಅಷ್ಟೇನೆ, ಟೆಂಪ್ರರಿ. ಶ್ರೇಯಸ್ಸು ಪರ್ಮನೆಂಟ್. ಹಾಗೇನೆ ನಾವು ಈ ಭೌತಿಕ ಜಗತ್ತಿಗೆ ಬಂದಿದ್ದೀವಿ. ಈ ದುಡ್ಡು, ಪದವಿ, ಅಧಿಕಾರ, ಸಮಾಜದಲ್ಲಿ ಗೌರವ, ಇದೆಲ್ಲ ತಾತ್ಕಾಲಿಕ. ಅವನು ಎಷ್ಟೇ ದೊಡ್ಡ ರಾಷ್ಟ್ರಪತಿನೇ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ದೇಹ ದೇಹದಲ್ಲಿ ಅವನು ಇರೋ ತನಕ ಅವನಿಗೆ ಬೆಲೆ ಇರುತ್ತೆ. ಹೋದ್ಮೇಲೆ ಹೆಣ ತಗೊಂಡೋಗಿ ಏನ್ ಮಾಡ್ತಾರೆ, ಸುಟ್ಟಾಕ್ಬಿಡ್ತಾರೆ. ಅದು ಯಾರು ರಾಷ್ಟ್ರಪತಿ ಆಗಿರ್ಲಿ, ಯಾರು ಇನ್ನೊಬ್ಬ ಆಗಿರ್ಲಿ, ಮತ್ತೊಬ್ಬ ಆಗಿರ್ಲಿ, ಯಾರೇ ಆಗಿರ್ಲಿ, ಹೆಣ ಅಷ್ಟೇ. ಈಗ ಅಂದ್ರೆ ಅದು ತಾತ್ಕಾಲಿಕ ಆಯ್ತಲ್ಲ. ಏನ್ ಪ್ರಯೋಜನ ಬಂತು ಮಾಜಿ ರಾಷ್ಟ್ರಪತಿ ಅಂತ ಬೋರ್ಡ್ ಹಾಕೊಂಡು ಏನ್ ಪ್ರಯೋಜನ ಬಂತು? ಅವ್ನಿಗೆ ಈಗ ಯಾವ ಮಾಜಿನೂ ಇಲ್ಲ, ಎಲ್ಲೆಲ್ಲಿ ಯಾವ ದೇಹದಲ್ಲಿ ಇರ್ತಾರೆ ಯಾರಿಗೆ ಗೊತ್ತೀಗ? ಅವರು ಇದ್ದಾಗ ಗೋಡೆಯಲ್ಲಿ ಹಾಕೊಳ್ತೀವಿ ಫೋಟೋ ಅಲ್ವಾ? ಎಲ್ಲಾ ಸರ್ಕಾರಿ ಆಫೀಸ್ಗಳಲ್ಲಿ ಗೋಡೆಯಲ್ಲಿ ನೇತಾಕಿರ್ತಾರೆ ಫೋಟೋಗಳನ್ನ. ಪಾಪ ಈಗ ಅವ್ರಿಗೆ ಆ ಜೀವ ಎಲ್ಲಿರುತ್ತೆ ಯಾರಿಗೆ ಗೊತ್ತು? ಅದೇ ವಿಧಾನಸೌಧ, ಅದೇ ರಾಷ್ಟ್ರಪತಿ ಭವನದ ಮುಂದೆ ನಾಯಿ ಆಗಿರ್ಬೋದು. ಹ್ಮ್ ಯಾಕೆ ಭಗವಂತ ಹೇಳೋದಿಲ್ವಾ? ಬಹೂನಿ ಮೇ ವ್ಯತಿತಾನಿ ಜನ್ಮಾನಿ ತಪಚ ಅರ್ಜುನ ತಾನಿ ಹಂ ವೇದ ಸರ್ವಾಣಿ ನ ವೇದ ಪರಂತಪ. ರಾಷ್ಟ್ರಪತಿ ಆದವನ್ ಮುಂದೆ ರಾಷ್ಟ್ರಪತಿನೇ ಆಗಿ ಬಿಡ್ತಾನ? ಅದೇ ರಾಷ್ಟ್ರಪತಿ ಭವನದ ಮುಂದೆ ಅವನು ನಾಯಿಯಾಗಿ ಬರ್ಬೋದು. ಯಾಕೆ? ಅವನು ಪದವಿ ಅಧಿಕಾರ ಇದ್ದಾಗ ಪ್ರೇಯಸ್ಸಿಗೋಸ್ಕರ ಕೆಲಸ ಮಾಡ್ದ, ಶ್ರೇಯಸ್ಗೋಸ್ಕರ ಮಾಡ್ಲಿಲ್ಲ. ಅವನು ಜ್ವರ ಬಂದಾಗ ಕಷಾಯ ಕುಡಿಬೇಕಾಗಿತ್ತು, ಅವನು ಬೇರೆ ಏನೋ ತಿಂದ ಕುಡ್ದ, ಅದಕ್ಕೆ ಬೇಗ ಹೊರಟೋಗ್ಬಿಟ್ಟ ಇಲ್ಲಿಂದ. ಅದಕ್ಕೆ ನಾವು ಪಥ್ಯೆಯಿಂದ ಇರಬೇಕು. ಏನು ಪಥ್ಯೆ? ದಿನ ಚಾಂಟಿಂಗ್ ಮಾಡಬೇಕು, ಕೃಷ್ಣ ಪ್ರಸಾದನೇ ತಿನ್ಬೇಕು, ಕೃಷ್ಣ ಕಥೆಯನ್ನು ಕೇಳಬೇಕು. ಅಷ್ಟೇ, ಇದು ಪಥ್ಯ. ಬರೀ ಜ್ವರ ಬಂದಾಗ ಮಾತ್ರ ಪಥ್ಯ ಇರೋದಲ್ಲ. ನಾವೀಗ ಜ್ವರದಲ್ಲೇ ಇರೋದು. ಈ ಭೌತಿಕ ಜಗತ್ತು ವಿಗತ ವಿಗತ ಜ್ವರ. ವಿಗತ ಜ್ವರ. ಈಗ ನಾವೆಲ್ಲರೂ ಜ್ವರದಲ್ಲಿ ಇರೋದು. ಜ್ವರ ಅಂದ್ರೆ ಫೀವರ್ ಅಂತ ಅಷ್ಟೇ ಅರ್ಥ ಅಲ್ಲ. ಸಂಸ್ಕೃತ ಜ್ವರ ಅಂದ್ರೆ ಕಾಯಿಲೆ, ರೋಗ, ಭವರೋಗ ಅಂತ. ಈಗ ನಾವೆಲ್ಲರೂ ಭವರೋಗ ಬಂದಿದೆ ನಮಗೆ. ಯಾರು ಪಥ್ಯದಲ್ಲಿ ಇರ್ತಾರೆ ಅವ್ರು ಬೇಗ ಗುಣಮುಖ ಆಗ್ತಾರೆ. ಯಾರು ಪಥ್ಯ ಇರೋದಿಲ್ಲ ಬೇಗ ಹೋಗ್ಬಿಡ್ತಾರೆ. ಸೊ ಹಾಗೇನೆ ನಾವು ದಿನಾ ಭಗವಂತನ ಗುಣಗಾನ ಮಾಡಬೇಕು, ಜಪ ಮಾಡಬೇಕು, ಒಂದು ಪ್ರಸಾದ ತಿನ್ಬೇಕು, ಜನ್ಮ ಸಾರ್ಥಕ ಸಾಫಲ್ಯ ಮಾಡ್ಕೋಬೇಕು. ಏತಾವತ್ ಜನ್ಮ ಸಾಫಲ್ಯಂ, ಅದು ಇಹ ದೇಹಿಷು, ಈ ದೇಹದಲ್ಲಿ ಇರೋ ತನಕ. ಆಮೇಲೆ ಇಲ್ಲ ಇಲ್ಲ ನಾನು ನೆಕ್ಸ್ಟ್ ಜನ್ಮಕ್ಕೆ ಹೋದ್ಮೇಲೆ ಮಾಡ್ತೀನಿ. ಹ್ಮ್ ಇಹ ದೇಹಿಷು, ಇಹ ಅಂದ್ರೆ ಇಲ್ಲಿ, ಈ ದೇಹದಲ್ಲಿ ಇರೋ ತನಕ ಅಂತ ಅರ್ಥ. ಅದಕ್ಕೆ ಈ ಶ್ಲೋಕ ಪಕ್ಕ ಮನುಷ್ಯರಿಗೆ ಹೊರತು ಪ್ರಾಣಿಗಳಿಗಲ್ಲ. ಪ್ರಾಣಿಗಳಿಗೆ ಹೇಳಕ್ಕಾಗತ್ತಾ? ನಾವು ಮನೇಲಿ ನಾಯಿ ಕಟ್ಟಾಕಿರ್ತೇವೆ, ನಾಯಿ ನೀನು ಇವತ್ತು ಈ ಜನ್ಮದಲ್ಲೇ ನೀನು ಸಾರ್ಥಕ ಮಾಡ್ಕೋ. ಏನ್ ಸಾರ್ಥಕ ಮಾಡ್ಕೊಳತ್ತದು? ನಾವ್ ಏನ್ ಹೇಳೋದು ಅದು ತಿನ್ನೋದು ಅಷ್ಟೇನೆ. ನಾಯಿಗಳಿಗೆ, ಪ್ರಾಣಿಗಳಿಗೆ ಜನ್ಮ ಸಾರ್ಥಕ ಮಾಡ್ಕೊಳಕ್ ಅವಕಾಶ ಇಲ್ಲ, ಮನುಷ್ಯರಿಗೆ ಮಾತ್ರ. ಅದಕ್ಕೆ ಇಲ್ಲಾಂದ್ರೆ ಪ್ರಾಣೈರ್ ಅರ್ಥೈರ್ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಪ್ರಾಣಿಗಳ ಹತ್ರ ದುಡ್ಡು ಇರುತ್ತಾ? ಆ ದುಡ್ಡನ್ನ ಭಗವಂತ ಸೇವೆ ಬಳಸೋದಕ್ಕೆ ಇಲ್ಲ, ಕೇವಲ ಮನುಷ್ಯನಿಗೆ ಮಾತ್ರ. ಅದಕ್ಕೆ ಹಿಂದೆ ನಾವು ಹಿಂದಿ ಶ್ಲೋಕದಲ್ಲಿ ಅದೇ ಇದೆ ಅಲ್ವಾ, ಮನುಷ್ಯ ಜನ್ಮ ಪಾಯ, ಮನುಷ್ಯ ಜನ್ಮ ಯಾರ ಜನ್ಮ ಸಾರ್ಥಕ ಕರ ಪರೋಪಕಾರ. ಅರ್ಥ ಮಾಡ್ಕೊಂಡು ನಾವು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಣ, ಪರವಾಗಿಲ್ಲ, ಏನು ಹರಿಬರಿ ಬೇಡ. ಅದು ಕನ್ಫ್ಯೂಷನ್ ಏನಿಲ್ಲ ಇಲ್ಲಿ. ಕನ್ಫ್ಯೂಷನ್ ಆಗುತ್ತಾ ಯಾರಿಗಾದ್ರೂ? ಉದಾಹರಣೆ ಸಮೇತ ಅದಕ್ಕೆ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲೂ ಗೊಂದಲ ಆಗಬಾರ್ದು. ಒಳಗಡೆ ಇರೋದು, ಈಗ ನಾವು ಇದನ್ನ ಶ್ರವಣ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಸೊಳ್ಳೆ ಬತ್ತಿ ಹಚ್ಚಿದ್ರೆ ಸೊಳ್ಳೆಗಳ ಹೆಂಗೆ ಹಾರೋಗ್ಬಿಡುತ್ತಲ್ಲ, ಹಾಗೆ ಅಲ್ಲಿ ಒಳಗಡೆ ಇದ್ದ ಸಂಶಯಗಳೆಲ್ಲ ಹಾರೋಗ್ಬಿಡ್ಬೇಕು. ನಾವು ಒಳಗಡೆ ಸಂಶಯ ತುಂಬಿಕೊಂಡಿದೀವಿ, ಅದಕ್ಕೆ ನೋವು. ಸೊಳ್ಳೆ ಪರದೆ ಒಳಗೆ ಸೊಳ್ಳೆ ಬಿಟ್ಕೊಂಡಂಗೆ. ಈಗ ಪರದೆ ಒಳಗಿದೆ, ಅದು ಆಚೆ ಇದ್ರೆ ಸೇಫ್ ಆಗ್ತಾ ಇದ್ವಿ ನಾವು.
ಅದು ಒಳಗಡೆ ಇದೆ, ಸೊಳ್ಳೆ ಪರದೆ ಕಟ್ಕೊಂಡ್ಬಿಟ್ಟಿದೀವಿ, ಅದು ಆಚೆ ಹೋಗಂಗಿಲ್ಲ, ನಮ್ಮನ್ ಬಿಡಂಗಿಲ್ಲ. ಅದು ಹಂಗೆ ಸಂಶಯಗಳು ಆಚೆ ಬರ್ಬೇಕು. ಇಲ್ಲಾಂದ್ರೆ ಒಳಗಡೆನೆ ಕಚ್ತಾ ಇರುತ್ತೆ, ಅದು ಚುಚ್ತಾ ಇರುತ್ತೆ. ಏನಪ್ಪಾ ಇವ್ರು ಹಿಂಗ್ ಹೇಳ್ಬಿಟ್ರು, ನಾವ್ ಹಿಂಗ್ ಮಾಡ್ತಾ ಇದ್ವಿ, ಅದ್ ಹಂಗಂತೆ ಇದ್ ಹಿಂಗಂತೆ. ಏನು ಇಲ್ಲ. ಅದಕ್ಕೆ ಫಸ್ಟ್ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡು ಓದಿ, ಅಲ್ಲೇ ನಮ್ಗೆಲ್ಲಾ ಉತ್ತರ ಸಿಕ್ಬಿಡುತ್ತೆ. ನಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡುತ್ತೆ ಭಗವದ್ಗೀತೆಯಲ್ಲಿ, ಯಾರ್ದು ಏನೇ ಪ್ರಶ್ನೆ ಇದ್ರು. ದುರದೃಷ್ಟವಶಾತ್ ಈ ಕಾಲದ ಜನರು ಬರೀ ಅರ್ಥಕಾಮಿಗಳಾಗಿದ್ದಾರೆ. ಅರ್ಥಕಾಮ. ಈಗ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಿದೆಯಲ್ವಾ, ಧರ್ಮ ಮೋಕ್ಷದ ಬಗ್ಗೆ ಯಾರಿಗೂ ಗಮನ ಇಲ್ಲ, ಬರೀ ಅರ್ಥಕಾಮ, ದುಡ್ಡು ಕಾಮ, ದುಡ್ಡು ಕಾಮ, ದುಡ್ಡು ಕಾಮ. ನೋಡಿ, ಅರ್ಥಕಾಮಿಗಳು ಅಂತ ಹೇಳ್ತಾರೆ. ಮೋಕ್ಷಕಾಮಿ, ಅರ್ಥಕಾಮಿ. ಬಹುಪಾಲು ಜನ ಈ ಕಲಿಯುಗದಲ್ಲಿ ಅರ್ಥಕಾಮಿಗಳಾಗಿದ್ದಾರೆ. ಧರ್ಮ ಯಾರಿಗೂ ಬೇಡ, ಮೋಕ್ಷ ಯಾರಿಗೂ ಬೇಡ, ಭಗವಂತನ ಭಕ್ತಿ ಯಾರಿಗೂ ಬೇಡ, ಕೃಷ್ಣ ಪ್ರೇಮ ಅಂತ ಯಾರಿಗೂ ಬೇಕಾಗೇ ಇಲ್ಲ. ಫ್ರೀಯಾಗಿ ಕೊಡ್ತಾ ಇದಾರೆ, ಬನ್ನಿ ಮುಫ್ತ್. ಯಾರಿಗ ಅರ್ಹತೆ ಇರ್ಲಿ ಇಲ್ದೇ ಇರ್ಲಿ ತಗೊಳ್ಳಿ, ಬೇಡ ಬೇಡ ನಮಗೆ ಬೇಡ. ಅದಕ್ಕೆ ಮನುಷ್ಯ ಕೇವಲ ಧಾರ್ಮಿಕ ಚಟುವಟಿಕೆಗಳು, ಆರ್ಥಿಕ ಅಭಿವೃದ್ಧಿ, ಭೌತಿಕ ಕಾಮನೆಗಳು, ಇದರಲ್ಲೇ ಮುಳುಗೋಗಿದ್ದಾನೆ. ಇದರ ರಿಸಲ್ಟ್ ಏನು ಗೊತ್ತಾ? ಮತ್ತೆ ಪುನರ್ಜನ್ಮ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜಠರೇ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ತಾರೆ. ಈ ಜಗತ್ತಿಗೆ ಮತ್ತೆ ಬರಬೇಕು, ಜಠರಕ್ಕೆ ಸೇರ್ಕೋಬೇಕು, ತಾಯಿ ಗರ್ಭಕ್ಕೆ, ಮತ್ತೆ ನೋವು ಪಡಬೇಕು. ಅಲ್ವಾ? ಹ್ಮ್. ಹಣ ಸಂಪಾದನೆ ಮಾಡಕ್ಕೆ ಒಂದಲ್ಲ ಎರಡಲ್ಲ, ನೂರಾರು ದಾರಿ ಇದೆ ಬೆಂಗಳೂರಲ್ಲಿ. ಹೆಂಗ್ ಬೇಕಾದ್ರೆ ಹಣ ಸಂಪಾದನೆ ಮಾಡ್ಬೋದು. ಒಬ್ಬ ಸಣ್ಣ ಪಿಕ್ ಪಾಕೆಟ್ ಹಿಡ್ಕೊಂಡು ದೇವಸ್ಥಾನದ ಪೂಜಾರಿ ತನಕ ಹೆಂಗ್ ಬೇಕಾದ್ರೆ ಹಣ ಸಂಪಾದನೆ ಮಾಡಬಹುದು. ಅದು ನಮ್ಮ ಜೀವನದ ಗುರಿ ಅಲ್ಲ. ಅದೇ ನಮ್ಮ ಬುದ್ಧಿವಂತಿಕೆ ಅಲ್ಲ. ನಮ್ಮ ಬುದ್ಧಿವಂತಿಕೆ ಅಲ್ಲಿ ಇನ್ವೆಸ್ಟ್ ಮಾಡೋದಲ್ಲ. ಹೇಳ್ತಾನೆ ಭಗವಂತ ಏನ್ ಹೇಳ್ತಾನೆ? ಪ್ರಾಣೈರ್ ಅರ್ಥೈರ್ ಧಿಯಾ ವಾಚ ಶ್ರೇಯ ಆಚರಣಂ ಸದಾ. ನಮ್ಮ ಶ್ರೇಯಸ್ಗೋಸ್ಕರ ಬಳಸ್ಬೇಕು, ಪ್ರೇಯಸ್ಗೋಸ್ಕರ ಅಲ್ಲ. ಹೆಂಗಿದ್ರಿಂದ ಆಚೆ ಬರೋದು? ನಾವು ಸಿಕ್ಕಾಕೊಂಡಿದೀವಲ್ಲ, ಒದ್ದಾಡ್ತಾ ಇದೀವಿ, ಕೆಸಲ್ ಬಿದ್ದು, ಭೌತಿಕ ಹೂಳಲ್ಲಿ ಬಿದ್ದು ನಾವು ಒದ್ದಾಡ್ತಿದೀವಿ. ಹೆಂಗ್ ಆಚೆ ಬರೋದು? ಮೊದಲು ಅರ್ಥ ಆಗ್ಬೇಕು, ನಾನು ಕೆಸಲ್ ಬಿದ್ದಿದ್ದೀನಿ ಅನ್ನೋದು ಮೊದ್ಲು ಅರ್ಥ ಆಗ್ಬೇಕು. ಆಮೇಲೆ ನಾವು ಪ್ರಯತ್ನ ಮಾಡ್ಬೇಕು ಅದನ್ನ ಆಚೆ ಬರೋದಕ್ಕೆ. ನಾವು ಬಿದ್ದಿದ್ದೀವಿ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ. ನಾವು ನಮಗೋಸ್ಕರನೇ ಎಲ್ಲ ಕಾರ್ಯ ಮಾಡ್ಬೇಕಾಗಿರೋದು. ನಾವು ನಮಗೋಸ್ಕರನೇ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ. ಮತ್ತೆ ಭಾಗವತ ಹೇಳುತ್ತೆ, ಇಡೀ ಮಾನವ ಸಮುದಾಯ ಬದುಕಿನ ಅಂತಿಮ ಗುರಿಯನ್ನು ಸಾಧಿಸುವಂತೆ ಸಹಾಯ ಮಾಡುವ ರೀತಿಯಲ್ಲಿ ನಡೆದುಕೊಳ್ಳುವುದೇ ಮುಂದುವರಿದ ಮಾನವ ಜೀವಿಗಳ ಕರ್ತವ್ಯ. ನಾನು ಅಡುಗೆ ಮಾಡ್ಕೊಂಡೆ, ನಾನು ಹೊಟ್ಟೆ ತುಂಬಿಸ್ಕೊಂಡೆ, ಏನ್ ಬಂತು ಸುಖ? ಅದ್ ನಾ ಏನ್ ಮಾಡುತ್ತೆ? ನಾಯಿ 4 ಮೂಳೆ ತಗೊಂಬಂತು, ಗೂಡಲ್ಲಿ ಇಟ್ಕೊಂಡ್ಬಿಡ್ತು. ನಾನು ಸಂಪಾದನೆ ಮಾಡಿದೇನ್ರಿ, 4 ಮೂಳೆ ಸಂಪಾದನೆ ಮಾಡಿದೀನಿ, ಯಾರಿಗೂ ಕೊಡೋದಿಲ್ಲ ಅಂತ ಹೇಳುತ್ತೆ. ನಾವು ಹಾಗೆ ಮಾಡ್ತೀವಿ. ಇದು ಅದಕ್ಕೆ ಪ್ರಾಣಿ ಪ್ರಭುಪಾದ ಯಾಕೆ ಧರ್ಮವನ್ನ ಬಿಟ್ಟವನು ಪ್ರಾಣಿ ಸಮಾನ ಅಂತ ಹೇಳ್ತಾರೆ? ಧರ್ಮೇನ ಹೀನ ಪಶುಭಿ ಸಮಾನ. ಧರ್ಮ ಬಿಟ್ಟವನು ಪಶುವಿಗೆ ಸಮಾನ ಅಂತ ಈ ಕಾರಣಕ್ಕೋಸ್ಕರ. ಭಾಗವತ ಏನ್ ಹೇಳುತ್ತೆ ಅಂದ್ರೆ, ಇಡೀ ಮಾನವ ಸಮುದಾಯವನ್ನ ಶ್ರೇಯಸ್ಸಿನ ಕಡೆಗೆ ಕರ್ಕೊಂಡು ಹೋಗೋದೇ ಜೀವಿಯ ಆದ್ಯ ಕರ್ತವ್ಯ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬರು ಪ್ರೀಚಿಂಗ್ ಮಾಡ್ಬೇಕು. ಆದ್ರಿಂದ ನಿಮ್ಗೆ ಏನ್ ಲಾಭ ಸಿಗುತ್ತೋ ನಷ್ಟ ಆಗುತ್ತೋ ನಮ್ಗೆ ಅದ್ರ ಬೇಕಾಗಿಲ್ಲ, ಭಗವಂತನ ಖುಷಿ ಆಗುತ್ತೆ. ಯಾರು ಖುಷಿ ಆಗುತ್ತೆ ಬಿಡುತ್ತೋ, ಭಗವಂತನ ಖುಷಿ ಆಗುತ್ತೆ. ಶತಾಯ ಗತಾಯ ನಾವು ಇನ್ನೊಬ್ಬರ ಶ್ರೇಯಸ್ಸಿಗೋಸ್ಕರ ಕಷ್ಟಪಡ್ಬೇಕು. ನಮಗೋಸ್ಕರ ನಾವು ಕಷ್ಟಪಡೋಲ್ಲ, ಮೂರ್ಖತನ ಅದು. ನಮಗೋಸ್ಕರ ನಾವು ಕಷ್ಟಪಡೋದು, ಇನ್ನೊಬ್ಬರಿಗೋಸ್ಕರ ಕಷ್ಟಪಟ್ರೆ. ಅದಕ್ಕೆ ಈ ಶ್ಲೋಕದ ಅರ್ಥ ಜನ್ಮ ಸಾರ್ಥಕ ಕರಿ ಕರೋಪಕಾರ. ಇನ್ನೊಬ್ಬರಿಗೋಸ್ಕರ ಮಾಡಿದ್ರೆ ಭಗವಂತ ಏನ್ ಮಾಡ್ತಾನೆ? ಇವನಿಗೋಸ್ಕರ ಅವನ್ ಮಾಡ್ತಾನೆ. ನೀನು ನನಗೋಸ್ಕರ ಸೇವೆ ಮಾಡು, ನಾನು ನಿನ್ ಸೇವೆ ಮಾಡ್ತೀನಿ ಅಂತ.
ಜನ್ಮ ಸಾರ್ಥಕ ಕರಿ ಕರ ಪರೋಪಕಾರ. ಇದು ಮುಂದುವರೆದ ಮಾನವ ಜೀವಿಗಳ ಕರ್ತವ್ಯ. ಪ್ರಾಣಿನಾಂ ಉಪಕಾರಾಯ ಯದೇವೇಹ ಪರತ್ರ ಚ ಕರ್ಮಣ ಮನಸಾ ವಾಚ ತದೇವ ಮತಿಮಾನ್ ಭಜೇತ್. ಮತಿಮಾನ್ ಅಂದ್ರೆ ಏನು? ಬುದ್ಧಿವಂತ ಅಂತ. ಮತಿಮಾನ್ ಭಜೇತ್, ಯಾರು ಭಜನೆ ಮಾಡ್ತಾನೆ, ಯಾರು ಭಗವಂತನ ಆರಾಧನೆ ಮಾಡ್ತಾನೆ, ಮತಿಮಾನ್ ಬುದ್ಧಿವಂತ ಮಾಡ್ತಾನೆ. ದಡ್ಡ ಮಾಡ್ತಾನ? ದಡ್ಡ ಭಗವಂತನ ಪೂಜೆ ಮಾಡ್ತಾನ? ಇಲ್ಲ. ಮತ್ತೆ ದಡ್ಡ ಅಂತ ಯಾಕೆ ಹೇಳ್ತೀರಾ? ನಮ್ಮ ಹುಡುಗ ಭಾರಿ ವಿದ್ಯಾವಂತ. ವಿದ್ಯಾವಂತ ಅಲ್ಲ ಅವನು, ದಡ್ಡ. ಯಾಕೆ? ಭಗವಂತ ಭಕ್ತಿ ಮಾಡ್ತಾ ಇಲ್ಲ. ಹ್ಮ್ ವಿಷ್ಣು ಪುರಾಣ, ಪುರಾಣಗಳಲ್ಲಿ ಬರುವ ಮಾತುಗಳು ಭಗವಂತ ಹೇಳುವಂತ ಮಾತು. ಕರ್ಮಣ ಮನಸ ವಾಚ, ಮಾಡುವ ಕೆಲಸಗಳು ಮನಸ್ಸು ಮತ್ತೆ ಮಾತು. ತದೇವ ಮತಿಮಾನ್ ಭಜೇತ್, ಬುದ್ಧಿವಂತನಾದವನು ದೈಹಿಕವಾಗಿ ಕಾಯೇನ ವಾಚ ಮನಸ ಭಗವಂತನ ಸೇವೆ ಮಾಡ್ತಾನೆ. ಮತ್ತೆ ಪ್ರಾಣಿನಾಂ ಉಪಕಾರಾಯ, ನಗರ ಸಂಕೀರ್ತನೆಗೆ ಹೋಗ್ತೀವಲ್ಲ, ಒಬ್ರು ಹೋದ್ರು ಅಷ್ಟೇ, 1000 ಜನ ಹೋದ್ರು ಅಷ್ಟೇ, ಅಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಬರ್ತಾ ಇರುತ್ತೆ, ಎಲ್ಲರಿಗೂ ಕಿವಿ ಕೇಳಿಸ್ತಿರುತ್ತೆ ಅಲ್ವಾ, ಅದು ಪರೋಪಕಾರ. ಅದಕ್ಕಿಂತ ದೊಡ್ಡ ಪರೋಪಕಾರ 3 ಜಗತ್ತಲ್ಲಿ ಯಾವುದೂ ಇಲ್ಲ. ಯಾವುದಕ್ಕಿಂತ? ನಗರ ಸಂಕೀರ್ತನೆ ಮಾಡೋದಕ್ಕಿಂತ. ಅದಕ್ಕೆ ಹೇಳುದು, ಓ ನಗರ ಸಂಕೀರ್ತನ. ಯಾರು ಇಲ್ವಾ ಜೊತೆಲಿ? ಒಬ್ರೇ ಹರೇ ಕೃಷ್ಣ ಜೋರಾಗಿ ಹಾಡ್ಕೊಂಡು ಹೋಗಿ ರೋಡಲ್ಲಿ, ಯಾರು ನಮ್ಮನ್ನು ಹುಚ್ಚ ಅಂತ ಕರೀತಾರೆ? ಕರೀಲಿ ಬಿಡ್ರಿ, ಏನಂತೆ? ಚಾಂಟಿಂಗ್ ಬ್ಯಾಗ್ ಹಿಡ್ಕೊಂಡು ಜೋರಾಗಿ ಹರೇ ಕೃಷ್ಣ 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 ಹರೇ ಹರೇ, ಒಬ್ರೇ ಇದ್ರೆ ಅದು ಜಪ ಆಯ್ತು, ಗುಂಪಿದ್ರೆ ಅದು ಸಂಕೀರ್ತನೆ ಆಗುತ್ತೆ. ನಾವು ಚಾಂಟಿಂಗ್ ಮಾಡೋದು 4 ಜನ ಕೇಳಿಸುತ್ತಲ್ವಾ, ಅದು ಪರೋಪಕಾರ. ಅದು ಹೆಂಗ್ ಪರೋಪಕಾರ ಆಗ್ಬಿಡುತ್ತೆ? ಅದ್ ಹೆಂಗ್ ಪರೋಪಕಾರ ಆಗ್ಬಿಡುತ್ತೆ? ಈಗ ತಲೆ ಹುಳ ಹೋಗ್ಬಿಡುತ್ತೆ ನಮಗೆ. ಅಯ್ಯೋ ಅದೇಂಗ್ ಪರೋಪಕಾರ? ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ, ಮತ್ತೆ ಪರೋಪಕಾರ ಹೆಂಗಾಗುತ್ತೆ ಅಂತ ಪ್ರಶ್ನೆ ಬರುತ್ತಲ್ವಾ. ಪ್ರಾಣಿನಾಂ ಉಪಕಾರಾಯ ಯದೇವೇಹ ಪರತ್ರಚ, ಪರತ್ರಚ ಮುಂದಿನ ಜನ್ಮದಲ್ಲಿ ಅದ್ರ ಲಾಭ ಅವನಿಗೆ ಸಿಗುತ್ತೆ. ಮುಂದಿನ ಜನ್ಮದಲ್ಲಾದ್ರೂ ಸಿಗುತ್ತೆ ಅವರಿಗೆ, ಲಾಸ್ ಆಗೋದಿಲ್ಲ. ಯಾರಿಗೆ? ಪರೋಪಕಾರ ಮಾಡೋರಿಗೆ. ಪರೋಪಕಾರ ಅಂದ್ರೆ ಏನು ಅರ್ಥ ಆಯ್ತಲ್ಲ? ಪರೋಪಕಾರ ಅಂದ್ರೆ ಇನ್ನೊಬ್ಬರ ಶ್ರೇಯಸ್ಸಿಗೋಸ್ಕರ, ಇನ್ನೊಬ್ಬರ ಕಲ್ಯಾಣಕ್ಕೋಸ್ಕರ ಮಾಡುವಂಥದ್ದಿದೆಯಲ್ಲ, ಅದು ನಿಜವಾದ ಪರೋಪಕಾರ. ಅದಕ್ಕೆ ಸಾಮಾನ್ಯ ಜನರಿಗೆ ಮುಂದಿನ ಜನ್ಮದ ಬಗ್ಗೆ ಯೋಚನೆ ಇದೆಯಾ? ಎಷ್ಟು ಜನಕ್ಕೆ ಮುಂದಿನ ಜನ್ಮದ ಬಗ್ಗೆ ಯೋಚನೆ ಇದೆ? ಭಯ. ಅಯ್ಯೋ ಮುಂದಿನ ಜನ್ಮದಲ್ಲಿ ನಾನು ಏನಾಗ್ತೀನೋ, ಈಗಲೇ ನನ್ನ ಪಾಪಗಳನ್ನ ಕಳ್ಕೊಂಡು ಹೋಗ್ಬೇಕಪ್ಪ, ಭಗವಂತನ ಭಕ್ತಿ ಮಾಡ್ಬೇಕು ಅನ್ನೋ ಭಯ ಎಷ್ಟು ಜನ ಬರುತ್ತೆ? ಉಡಾಫೆ, ಮುಂದಿನ ಜನ್ಮನ ನೋಡೇ ಬಿಡೋಣ ಯಾರು ಏನು ಅಂತ, ಅಂತೆಲ್ಲ ಮಾಡಿದ್ರೆ ಅಂತ ನಾವು ವಿದ್ಯಾವಂತರು ಅಂತ ಕರೆಯೋದಿಲ್ಲ. ಖಂಡಿತವಾಗಲೂ ಮುಂದಿನ ಜನ್ಮ ಅನ್ನೋದಿದೆ. ಆ ಜನ್ಮದಲ್ಲಿ ನಾವ್ ಏನಾಗ್ತೀವಿ ನಾವು ನೋಡ್ತಾ ಇದೀವಿ. ಈಗ ಬೀದಿಗಳಲ್ಲಿ ಭಿಕ್ಷೆ ಬೇಡೋದು, ಕುರುಡ್ರು, ಕುಂಟ್ರು, ನಾಯಿಗಳು, ಹಂದಿಗಳು, ಇದೆಲ್ಲ ಏನು? ಇವರೆಲ್ಲ ಉಡಾಫೆ ಮಾಡಿದ್ದವ್ರೆ. ಯಾರಿಗೊತ್ತು ಇದ್ರ ಎಷ್ಟು ಜನ ಪ್ರಧಾನ ಮಂತ್ರಿಗಳಿದಾರೋ, ಮುಖ್ಯಮಂತ್ರಿಗಳಿದಾರೋ, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಿದಾರೋ. ಪರತ್ರಚ, ಪರತ್ರ ಅಂದ್ರೆ ಮುಂದಿನ ಜನ್ಮದಲ್ಲಿ ಅವನು, ಅಂದ್ರೆ ಅರ್ಥ ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಮುಂದಿನ ಜನ್ಮಗಳಲ್ಲೂ ಅವನಿಗಿರೋದು ಒಂದೇ ಕೆಲಸ, ಪರೋಪಕಾರ. ಕರ್ಮಣ ಮನಸ ವಾಚ. ಆದ್ದರಿಂದ ಮುಂದಿನ ಜನ್ಮಕ್ಕೆ ನಾವು ಪ್ರಿಪೇರ್ ಮಾಡ್ಕೋಬೇಕು ನಮ್ಮನ್ನು ನಾವು ಅಂತ ಅರ್ಥ. ಅದಕ್ಕೆ ನಾವು ಸ್ವಲ್ಪ PF ಸೇವ್ ಮಾಡಿ ಇಟ್ಕೋಬೇಕು, ಪ್ರಾವಿಡೆಂಟ್ ಫಂಡ್. ಯಾವ ಪ್ರಾವಿಡೆಂಟ್ ಫಂಡ್ ಹೇಳಿ? ನೆಕ್ಸ್ಟ್ ಲೈಫ್ ಯೂಸ್ ಆಗುವಂಥದ್ದು, ರಿಟೈರ್ಮೆಂಟ್ ಆದ್ಮೇಲೆ ಯೂಸ್ ಆಗುವಂತ PF ಅಲ್ಲ, ಪ್ರಾವಿಡೆಂಟ್ ಫಂಡ್. ನಮ್ಮ ಅಕೌಂಟ್ ಅಲ್ಲಿ ಅದು ಡೆಪಾಸಿಟ್ ಆಗ್ಬೇಕು. ಅದಕ್ಕೆ ಸುಕೃತಿ, ಸುಕೃತಿ ಪುಣ್ಯ ಕಾರ್ಯಗಳು. ಒಂದು ದಿನ ಶ್ರವಣ ಮಾಡಿದ್ರು ಕೂಡ ನಮ್ಮ ಕಂಪ್ನಿಗಳಲ್ಲಿ ಏನ್ ರೂಲ್ಸ್ ಅಂದ್ರೆ, ನೀವು 2 ಅವರ್ಸ್ ಕೆಲಸ ಮಾಡಿದ್ರು ಒಂದು ದಿನದಲ್ಲಿ 8 ಅವರ್ಸ್ ಅಲ್ವಾ, 2 ಅವರ್ ಕೆಲಸ ಮಾಡೋದು ಸಾಕು, ನಿಮ್ಗೆ DA ಬಂದ್ಬಿಡುತ್ತೆ, ಬೇಸಿಕ್ ಬರುತ್ತೆ. ಅಂದ್ರೆ ಫುಲ್ ಬರಲ್ಲ, 2 ಅವರ್ಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾರೆ.
ಒಂದು ನಿಮಿಷ ಅರ್ಲಿ ಗೋಯಿಂಗ್ ಲೇಟ್ ಕಮಿಂಗ್ ಬಂದ್ರೆ ಒಂದು ನಿಮಿಷಕ್ಕೆ ಎಷ್ಟು ಕಟ್ ಮಾಡ್ಬೇಕು? 5 ಪೈಸೆ, 10 ಪೈಸೆ, 1 ರೂಪಾಯಿ, 2 ರೂಪಾಯಿ ಕಟ್ ಮಾಡ್ತಾರೆ. ಹಾಗೇನೆ ಭಗವಂತ ಲೆಕ್ಕಾಚಾರನು. ನಿಮ್ಮ ಪ್ರಾವಿಡೆಂಟ್ ಫಂಡ್ ಅಲ್ಲಿ ದುಡ್ಡಿಲ್ಲ, ಎಲ್ಲ ಸರ್ವಿಸ್ ಅಲ್ಲಿ ಇದ್ದಾಗಲೇ ಕುಡಿದು ತಿಂದು ಮಜಾ ಮಾಡ್ಬಿಟ್ಟಿದೀನಿ, ಆಮೇಲೆ ನಾನು ರಿಟೈರ್ಡ್ ಆದ್ಮೇಲೆ ದುಡ್ಡು ಕೊಡಿ ಅಂದ್ರೆ ಎಲ್ಲಿಂದ ಕೊಡ್ತಾರೆ? ಇಲ್ಲ ಹೋಗ್ರಿ, ನೀವೆಲ್ಲ ತಿಂದು ಖಾಲಿ ಮಾಡಿದೀರಾ ಬದುಕಿದ್ದಾಗಲೇ, ಸರ್ವಿಸ್ ಅಲ್ಲಿ ಇದ್ದಾಗಲೇ ಅಂತ ಹೇಳಿ ಕಳಿಸ್ತಾರೆ. ಇಲ್ಲ ಸ್ವಾಮಿ ದಯವಿಟ್ಟು ಕೊಡಿ ಸ್ವಾಮಿ, ನನಗೆ ಹೆಂಡತಿ ಮಕ್ಳಿದೆ, ಇವಾಗ ಗೊತ್ತಾಯ್ತಾ ಹೆಂಡತಿ ಮಕ್ಳಿದ್ದಾರೆ ಅಂತ, ಭಿಕ್ಷೆ ತಗೋ ಅಂತ ಕಳಿಸ್ತಾರೆ. ಹೋಗ್ ಭಿಕ್ಷೆ ಎತ್ಕೊಂತೀನಿ, ನಿನ್ ಇಷ್ಟ, ನಿನ್ ಪಾಡು. ರಿಟೈರ್ಮೆಂಟ್ ಆದ್ಮೇಲೆ ಗೊತ್ತಾಯ್ತಾ ಹೆಂಡತಿ ಮಕ್ಳಿದ್ದಾರೆ, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು ಸ್ವಾಮಿ ಅಂತ ಹೇಳಕ್ಕೆ? ಬದುಕಿದ್ದಾಗ ಏನ್ ಮಾಡಿದೆ ನೀನು? ಸಂಬಳ ಬರ್ತಿದ್ದಂಗೆ ಕುಡಿಯಕ್ ಹೋಗ್ತಾ ಇದ್ದೆ, ಸಾಲ ಮಾಡಿ ಕುಡ್ದೆ, PF ಅಲ್ಲಿರೋ ದುಡ್ಡು ಎತ್ಬಿಟ್ಟಿದ್ದೆ. ಏನಕ್ಕೋಸ್ಕರ ಮಾಡಿದೆ? ಶ್ರೇಯಸ್ಗೋಸ್ಕರ ಮಾಡ್ತೀಯಾ? ಬುದ್ಧಿವಂತನಾದವನು ಸ್ವಲ್ಪ ಸ್ವಲ್ಪ ಕೂಡಿ ಇಡ್ತಾನೆ ಅಲ್ವಾ? ಬೇಕಾಗುತ್ತೆ ತಗೊಳಪ್ಪ, ನನಗೆ ನಾನು ರಿಟೈರ್ಡ್ ಆದ್ಮೇಲೆ, ನನ್ ಕಾಯಿಲೆ ಬಿದ್ದಾಗ, ನನ್ ಮುದುಕ ಆದಾಗ, ನನ್ನ ಯಾರು ನೋಡ್ಕೊಳ್ದೇ ಇದ್ದಾಗ, ನಾನು ಬಿದ್ದಾಗ ಅಂತ ಕೂಡಿಟ್ಟಿರೋದಿಲ್ವಾ? ಹಾಗೇನೆ ಸ್ಪಿರಿಚುವಲ್ ಲೈಫ್ ಅಲ್ಲೂ ಕೂಡ ನಾವು ಮುಂದಿನ ಜನ್ಮದಲ್ಲಿ ನಾಯಿನೋ ಕತ್ತೆನೋ ಆಗಿ ಬಂದ್ರೆ ಯಾರು ನಮ್ಮನ್ನು ಕಾಪಾಡಬೇಕು, ಸ್ವಲ್ಪ ಕೂಡಿ ಇಡೋಣ ಅಂತ ಬುದ್ಧಿ ಬರ್ತದೆ ಅವನಿಗೆ. ಅಂಥವ್ರು ಮಾತ್ರ ಪುಣ್ಯ ಕೆಲಸ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಸೇವೆ ಮಾಡ್ತಾರೆ. ನಮ್ಗೆ ಅವೆಲ್ಲ ಏನ್ ಬೇಕಾಗಿಲ್ಲ, ನಮ್ಗೆ ಅವೆಲ್ಲ ಅದ್ರ ಅವಶ್ಯಕತೆ ಇಲ್ಲ, ನಾವು ನಂಬೋದಿಲ್ಲ ರೀ ಪುನರ್ಜನ್ಮದಲ್ಲಿ. ಬನ್ನಿ ಪರವಾಗಿಲ್ಲ, ಕಂಪ್ನಿನ ಹೊಣೆ ಅದಕ್ಕೆ. ಆ ಎಂಪ್ಲಾಯಿಗೆ ಕಂಪ್ನಿ ಜವಾಬ್ದಾರಿ ತಗೊಳ್ತಾರ? ಸಂಬಳ ಕೊಡ್ತಾ ಇದ್ರು, ಎಲ್ಲಾ ಫೆಸಿಲಿಟಿ ಕೊಟ್ರು ಸರ್ವಿಸ್ ಅಲ್ಲಿ ಇದ್ದಾಗ, PF, ಗ್ರಾಚ್ಯುಟಿ, ಇನ್ಸೆಂಟಿವ್, ಅದು ಇದೆಲ್ಲ ಕೊಟ್ರು, ನೀನ್ ಕುಡಿದು ತಿಂದು ಮಜಾ ಮಾಡಿದೆ. ಈಗ ನಾನ್ ಜವಾಬ್ದಾರಿನಾ ಅದಕ್ಕೆ? ಪ್ರಾಣಿನಾಂ ಉಪಕಾರಾಯ ಯದೇವೇಹ ಪರತ್ರಚ ಕರ್ಮಣ ಮನಸ ವಾಚ ತದೇವ ಮತಿಮಾನ್ ಭಜೇತ್. ಬುದ್ಧಿವಂತನಾದವನು ಭಗವಂತನ ಆರಾಧನೆ ಮಾಡ್ತಾನೆ. ಹೀಗೆ ಮಹಾಪ್ರಭು ನೋಡಿ ಅವ್ರು ಏನ್ ಹೇಳ್ತಾರೆ ನೋಡಪ್ಪ, ನನ್ನ ಹತ್ರ ಬಂದ್ರೆ ನಾನು ದುಡ್ಡು ಕಾಸು ಕೊಡೋದಿಲ್ಲ, ಯಾಕೆ ನಾನು ಶ್ರೀಮಂತ ಅಲ್ಲ. ಮಾಲಿ ಮನುಷ್ಯ ಆ ಮಾರ ನಾಹಿ ರಾಜ್ಯ ಧನ. ಮಹಾಪ್ರಭು ಮಹಾಪ್ರಭು ನನಗೆ ರಾಜ್ಯ ಬೇಕು, ಮಹಾಪ್ರಭು ನನಗೆ ದುಡ್ಡು ಬೇಕು, ಮಹಾಪ್ರಭು ನನಗೆ ಅದು ಬೇಕು. ನಾಯಿ ರಾಜ್ಯ ಧನ ನನ್ನ ಹತ್ರ ಇಲ್ಲ, ನಾನು ಕೊಡಲ್ಲ. ನಿನ್ಗೆ ಏನಾದ್ರೂ ಬೇಕು ಅಂದ್ರೆ ಫಲ ಫುಲ ದಿಯ ಕರಿ ಪುಣ್ಯ ಉಪಾರ್ಜನ. ನನ್ನ ಹತ್ರ ಬಂದ್ರೆ ನೀವು, ನಾನು ನಿಮ್ಗೆ ಕೃಷ್ಣ ಪ್ರೇಮ ಕೊಡ್ತೀನಿ. ಫಲ ನನಗದು ಬೇಡ, ನನಗದು ಬೇಡ, ನನಗ್ ಬೇಡ ಅದು, ನನಗೆ ಹೆಂಡತಿ ಮಕ್ಳು ಚೆನ್ನಾಗಿದ್ರೆ ಸಾಕು, ನನಗೊಂದಷ್ಟು ದುಡ್ಡು ಕೊಟ್ಬಿಟ್ರೆ ಸಾಕು ನನಗೆ. ನಾಯಿ ರಾಜ್ಯ ಧನ, ನನ್ನ ಹತ್ರ ರಾಜ್ಯ ದುಡ್ಡು ಜಮೀನು ಅವೆಲ್ಲ ಇಲ್ಲ ನನ್ನ ಹತ್ರ. ನನ್ನ ಹತ್ರ ಕೃಷ್ಣ ಪ್ರೇಮ ಅನ್ನುವ ಹಣ್ಣಿದೆ, ಬೇಕಾ? ಬೇಕಾ? ಬೇಡ ಬೇಡ, ಸಾರಿ, ನಮ್ಗದ್ ಬೇಡ. ಅದೇ ತಾನೇ ನಾವು ಮಾಡ್ತಾ ಇರೋದು. ಭಗವಂತ ಎಷ್ಟು ಕರುಣಾಮಯಿ ನೋಡ್ರಿ, ಎಷ್ಟು ಕರುಣಾಮಯಿ. ನೀನ್ ಏನೂ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ನೀನೇನು ನನಗೆ ಕಿರೀಟ ಕೊಡ್ಸು ಅಂತ ನನಗೆ ಕೇಳ್ತಾ ಇಲ್ಲ. ನೋಡಿ ಬಡವ್ರ ಜೀವನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸುಧಾಮ ಅವ್ನ್ಗೆ ಏನಿತ್ತೋ ಇಲ್ವೋ ಗೊತ್ತಿಲ್ಲ, ಶ್ರೀಮಂತಿಗೆ ಜ್ಞಾನ ಇತ್ತು ಅವನಿಗೆ. ಏನ್ ಜ್ಞಾನ ಇತ್ತು? ಭಗವಂತ ಕೃಷ್ಣ ದೇವತಮ ಪರಮ ಪುರುಷ ಅನ್ನೋದು ಗೊತ್ತಿತ್ತು ಅವನಿಗೆ, ಅರಿವಿತ್ತು. ಅಷ್ಟಿದ್ರೆ ಸಾಕು, ಇನ್ನೇನು ಐಶ್ವರ್ಯ ಧನ ಏನು ಬೇಕಾಗಿಲ್ಲ, ಏನು ಕೇಳೋದಿಲ್ಲ. ಆದ್ರೆ ಭಗವಂತ ಅದನ್ನು ಕೊಡ್ತಾನೆ, ಅದು ಕೊಟ್ಟು ಉದ್ಧಾರ ಮಾಡ್ತಾನೆ. ಯಾರು ಏನೂ ಬಯಸೋದಿಲ್ವೋ ಅವ್ರಿಗೆಲ್ಲಾ ಕೊಡ್ತಾನೆ. ಯಾರು ಏನಾದ್ರೂ ಬಯಸ್ಕೊಂಡು ಬರ್ತಾರೋ ಅವ್ರಿಗೆ ಅಷ್ಟು ಮಾತ್ರ ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಮಹಾಪ್ರಭು ಹೇಳ್ತಾರೆ, ನಾನು ಅದು ಕೊಡೋದಿಲ್ಲ, ನಾನು ಅದನ್ನೂ ಕೊಡೋದಿಲ್ಲ. ಯಾಕೆ ಕೊಡ್ಬೇಕು ನಾನು? ಇಲ್ಲ ಮಗು ಹಠ ಮಾಡ್ತಾ ಇದ್ದೀರಿ ಅದಕ್ಕೆ ಚಾಕ್ಲೇಟ್ ಕೊಡಿಸ್ದೆ, ಕೊಡಿಸ್ಬಾರ್ದು, ಅಲ್ಲಿ ಉಳ್ಕಾಗುತ್ತೆ. ಆದ್ರೆ ಅಲ್ಲಿ ಪರವಾಗಿಲ್ಲ, ಕೀಳ್ಸನ. ಯಾರಾದ್ರು ಮಾಡ್ತಾರ ಆತರ? ಅಲ್ಲಿ ಉಳ್ಕಾದ್ರೂ ಪರವಾಗಿಲ್ಲ ರೀ, ತಿನ್ಲಿ, ಚೆನ್ನಾಗಿ ತಿನ್ಲಿ, ಉಳ್ಕಾದ್ರೆ ಬೇಕಾದ್ರೆ ಕೀಳ್ಸನ, ಅದು ಪ್ರೀತಿನ? ಅದು ಕೊಡಲ್ಲ, ನಾನು ಕೊಡ್ಸಲ್ಲ. ಮಹಾಪ್ರಭು ಅದೇ ಹೇಳ್ತಾರೆ, ನಾಯಿ ರಾಜ್ಯ ಧನ, ನನ್ನ ಹತ್ರ ಬಂದ್ರೆ ರಾಜ್ಯ ಧನ ಏನು ಕೊಡೋದಿಲ್ಲ, ನಾನು ಕೃಷ್ಣ ಫಲ ಕೊಡ್ತೀನಿ, ಬೇಕಾ ಕೃಷ್ಣ ಪ್ರೇಮ? ಹಾಗೆ ಮಕ್ಳು, ನಾವು ಮಕ್ಳು, ನಮ್ಗೇನು ಗೊತ್ತಿಲ್ಲ, ನಾವು ಹಠ ಮಾಡ್ತೀವಿ, ನನ್ಗದ್ ಬೇಕು ಬೇಕು, ಕೊಡು 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 ಅಂತ ಹಠ ಮಾಡ್ತೀವಿ ನಾವು, ಆದ್ರೆ ಭಗವಂತ ಕೊಡೋದಿಲ್ಲ. ಆಗ ನಾವೇನ್ ಮಾಡ್ತೀವಿ, ಅವ್ನ ಮೇಲೆ ಮುನ್ಸ್ಕೊಂಡು ಬೇಜಾರ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಅಲ್ವಾ?
ಮಾನವ ಸಮಾಜಕ್ಕೆ ಒಳಿತು ಮಾಡಲು ಶ್ರೀಮಂತರಾಗಬೇಕು ಅಂತ ಏನೂ ಇಲ್ಲ. ಶ್ರೀಮಂತರಾಗ್ಬೇಕಾ? ನೋಡಿ, ನನ್ನ ಹತ್ರ ಏನಿಲ್ಲ, ನಾನೊಬ್ಬ ನಿರ್ಗತಿಕ. ಒಂದು ಕೌಪಿನ ಇದೆ, ಒಂದು ಶಲ್ಯ ಇದೆ ಮಾನ ಮುಚ್ಕೊಳಕ್ಕೆ. ಆದ್ರೆ ಕೃಷ್ಣ ಪ್ರಜ್ಞೆನ ಕೊಡೋದಕ್ಕೆ ಎಲ್ಲಿ ಬೇಕಾದ್ರೂ ಕೊಡ್ಬೋದಲ್ಲ, ಎಲ್ಲಿ ನಿಂತ್ಕೊಂಡ್ ಬೇಕಾದ್ರೂ ಕೃಷ್ಣ ಪ್ರಜ್ಞೆ ಕೊಡ್ಬೋದಲ್ಲ. ಶ್ರೀಮಂತರಾಗಿರ್ಬೇಕಾ ಅದಕ್ಕೆ ಏನಾದ್ರು? ಮಾನವ ಸಮಾಜಕ್ಕೆ ಒಳಿತು ಮಾಡಲು ಯಾರೊಬ್ಬರು ಶ್ರೀಮಂತರಾಗಬೇಕಾಗಿಲ್ಲ ಮತ್ತು ಸಮೃದ್ಧರಾಗಬೇಕಾಗಿಲ್ಲ. ಅಯ್ಯೋ ನಮಗ ದುಡ್ಡಿಲ್ಲ ರೀ, ಇದು ಕೃಷ್ಣ ಪ್ರಜ್ಞೆ ಕೊಟ್ರಿ ಹೋಗ್ಲಿ, ಹರೇ ಕೃಷ್ಣ ಹೇಳಕ್ ಹೇಳಿ, ಚಾಂಟಿಂಗ್ ಮಾಡಿ ಹರೇ ಕೃಷ್ಣ. ಕರ್ಕೊಂಬನ್ನಿ 4 ಜನ, ಬನ್ನಿ ಅಲ್ಲಿ ಚಾಂಟಿಂಗ್ ಮಾಡೋಣ, ಬನ್ನಿ ಭಗವಂತ ಸೇವೆ ಮಾಡೋಣ, ಬನ್ನಿ 1 ಗಂಟೆ ಕೂತ್ಕೊಳ್ಳಿ. ಇದಕ್ಕಿಂತ ದೊಡ್ಡ ಉಪಕಾರ ಏನಿದೆ? ಅದಕ್ಕೆ ಹೇಳೋದು ಚೈತನ್ಯ ಚರಿತಾಮೃತ ನಾವು ಓದ್ತಾ ಓದ್ತಾ ಏನಾಗುತ್ತೆ ಮನಸ್ಸಲ್ಲಿ ಭಾವಾರ್ಥ. ಅದಕ್ಕೆ ಹೇಳುದು ಭಾವಾರ್ಥ ಚೆನ್ನಾಗಿ ಓದ್ಬೇಕು. ಅದು ಚೆನ್ನಾಗಿ ಅದು ಜೀರ್ಣ ಮಾಡ್ಕೋಬೇಕು. ಅದು ಜೀರ್ಣ ಆದಾಗ ಏನಾಗುತ್ತೆ ಗೊತ್ತಾ? ರೀಚಿಂಗ್, ಡಿಸ್ಟ್ರಿಬ್ಯೂಷನ್, ನಗರ ಸಂಕೀರ್ತನೆ, ಪ್ರಸಾದ ಹಂಚೋದು ಮಾಡಿ. ಮನೇಲಿ ಒಂದು ನಾಮಹಟ್ಟ ತರ ಮಾಡ್ಕೊಳ್ಳಿ, ಭಕ್ತಿ ವೃಕ್ಷ ಮಾಡಿ, ನಮ್ಗೆ ಏನ್ ಆಗುತ್ತೋ ಅದನ್ನ ಭಗವಂತನಿಗೆ ಆಫರ್ ಮಾಡಿ ಪ್ರಸಾದ ಅಂತ ಹಂಚಿ. ಪ್ರಸಾದ ಹಂಚೋದ್ರಿಂದನೂ ಕೂಡ ನಮ್ಮ ಸುಕೃತಿ ಬೆಳೆಯುತ್ತೆ. ಇದೆಯಾ? ಭಗವಂತ ನಮ್ಗೆ ವಿಪುಲವಾಗಿ ಕೊಟ್ಟಿದ್ದಾನ, ದುಡ್ಡು ಹೇಳುವಾಗ ಕೊಟ್ಟಿದ್ದಾನ. ಒಂದು ಸಣ್ಣ ಭಾಗನ ಇದು ಪ್ರಸಾದ ವಿನಿಯೋಗಕ್ಕೆ ಇರ್ಲಿ. 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ ಅದ್ರಲ್ಲಿ 1 ರೂಪಾಯಿ ತೆಗೆದು ಇಟ್ಬಿಟ್ಟು ಇದು 1 ರೂಪಾಯಿಲಿ ನಾವು ಪ್ರಸಾದ ವಿನಿಯೋಗ ಮಾಡ್ಬೇಕು, ಜನಗಳಿಗೆ ಹಂಚಬೇಕು. ಜಗನ್ನಾಥ ಎಷ್ಟು ಕೊಟ್ಟು ಕಳಿಸ್ತದೆ ನಮ್ಗೆ, ಹೋಗು ಹೋಗು ತಗೋ ಹಂಚು, ಬರ್ತಾರೆ ಇವತ್ತಲ್ಲ ನಾಳೆ ಬರ್ತಾರೆ ಪ್ರಸಾದ ತಿಂದು ಭಕ್ತಿ ಮಾಡಕ್ ಬರ್ತಾರೆ ಅಂತ. ನಾವು ಅದೇ ಮಾಡ್ಬೇಕು. ಬಂದ್ ಪ್ರಸಾದ ತಿಂದವ್ರಿಗೆಲ್ರಿಗೂ ಬನ್ನಿ ಭಕ್ತಿ ಮಾಡಿ, ಭಕ್ತಿ ಮಾಡಕ್ಕೆ ಒಳ್ಳೆ ಅವಕಾಶ ಇದೆ, ಬನ್ನಿ. ಜನಗಳಿಗೆ ಅದು ಬರೀ ಸ್ವೀಟು ಅನ್ನ ಅಷ್ಟೇ, ಜನಗಳಿಗೆ. ಅದು ನಮಗದು ಭಗವಂತನ ಪ್ರಸಾದ, ಮಹಾಪ್ರಸಾದ ಅದು. ಜನ್ಮ ಸಾರ್ಥಕ ನೋಡಿ. ಈ ಶ್ಲೋಕಕ್ಕೆ ಅರ್ಥನೇ ಹೇಳ್ತಾರೆ ಇಷ್ಟು, 1-2 ಶ್ಲೋಕದ ಅರ್ಥ. ಜನ್ಮ ಸಾರ್ಥಕ ಯಾವಾಗ ಆಗತ್ತೆ ಅಂತ, ಏನ್ ಮಾಡೋದ್ರಿಂದ ಜನ್ಮ ಸಾರ್ಥಕ ಆಗತ್ತೆ ಅಂತ. ಅಹೋ ಯೇಷಾಂ ವರಂ ಜನ್ಮ ಸರ್ವ ಪ್ರಾಣಿ ಉಪಜೀವಿನಾಂ ಸುಜನಸ್ಯವ ಯೇಷಾಂ ವೈ ವಿಮುಖ ಯಾಂತಿ ನಾರ್ಥಿನಃ. ಮರಗಳ ಜನ್ಮ ಒಳ್ಳೇದು ಮನುಷ್ಯನ ಜನ್ಮಕ್ಕಿಂತ. ಯಾರು ಭಕ್ತಿ ಮಾಡ್ತಾ ಇಲ್ವೋ ಅವ್ರಿಗಿಂತ ಮರ ಜನ್ಮ ವಾಸಿ ಅಂತೆ. ನೋಡಿ ಹೇಳ್ತೆ, ಅಹೋ ಯೇಷಾಂ ವರಂ ಜನ್ಮ ಸರ್ವ ಪ್ರಾಣಿ ಉಪಜೀವಿನಾಂ. ನಾವೆಲ್ಲ ಉಪಜೀವನ ಮಾಡ್ತಾ ಇದ್ದೀವಿ, ಜೀವನ ಮಾಡ್ತಾ ಇಲ್ಲ. ಏನ್ರಿ ಹೇಗಿದೆ ಜೀವನ? ಅಯ್ಯೋ ಜೀವನನ ಯಾಕೆ ಹೇಳ್ತೀರಾ? ನಮ್ ಜೀವನದ ಕತೆ ಮತ್ತೇನ್ ಮಾಡ್ತೀರಾ? ನಾವು ಉಪಜೀವನ ಮಾಡ್ತಾ ಇದೀವಿ. ಏನು? ನನ್ನ ಹೊಟ್ಟೆ ತುಂಬಿಸೋಷ್ಟು ಮಾತ್ರ ನಾನು ಮಾಡ್ತೀನಿ. ನಾವು ಇನ್ನೊಬ್ರು ಹೊಟ್ಟೆ ತುಂಬಿಸೋಷ್ಟು ದೊಡ್ಡ ನಾವು ಇದಲ್ಲ. ಜೀವನ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಬದುಕೋದು ಜೀವನ, ನಮಗೋಸ್ಕರ ಅಲ್ಲ. ನಮಗೋಸ್ಕರ ಬದುಕೋದು ಉಪಜೀವನ. ನಮಗೋಸ್ಕರ ಬದುಕೋದು ಉಪಜೀವನ. ನೋಡಿ ಹೇಗೆ ಹೇಳ್ತಾ. ಅದಕ್ಕೆ ಪ್ರತಿಯೊಂದು ಇದೆಲ್ಲ ನಮ್ಗೆ ಗೊತ್ತಿಲ್ಲ, ನಮ್ಗೆ ಏನು ಗೊತ್ತಿಲ್ಲ. ನಾವು ಭಾಗವತ ಓದಿದಾಗ ಒಂದೊಂದು ಪದದ ಅರ್ಥ ಓದಿದಾಗ ಹೌದು ಜೀವನ ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಉಪಜೀವನ ಅಂದ್ರೆ? ಉಪಜೀವನ ಅಂದ್ರೆ ತನ್ನ ಜೀವನಕ್ಕೋಸ್ಕರ ಬದುಕಿರೋನು ಉಪಜೀವನ. ಅದು ಪ್ರಾಣಿ ಈಕ್ವಲ್ಸ್ ಟು ಅನಿಮಲ್. ಮತ್ತೆ ಪರೋಪಕಾರ ಇಲ್ಲಿಂದ ಮಾಡ್ತಿದೀವಿ ನಾವು. ಯಾವ ಕಡೆಯಿಂದ ಪರೋಪಕಾರ ಮಾಡ್ತಾ ಇದೀವಿ? ಸುಜನಸ್ಯೇವ ಯೇಷಾಂ ವೈ ವಿಮುಖ ಯಾಂತಿ ನಾರ್ಥಿನಃ. ಅರೇ ಈ ಮರಗಳ ಜನ್ಮನೇ ಪರವಾಗಿಲ್ಲಪ್ಪ. ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ. ಆ ಮರ ಕಡೆಗೆ ಬಂದವನಿಗೂ ಹಣ್ಣು ಕೊಡುತ್ತೆ. ಬಾಪ ಮರ ಕಡೆಗೆ ಬಂದಿದ್ಯಾ, ತಗೋ ಹಣ್ಣು ತಿಂದ್ಬಿಟ್ಟು ಕಡಿ. ಬಾಬಾ ಮರ ಕಡೆಗೆ ಬಂದಿದ್ಯಾ, ನನ್ನ ಕಡೆಗೆ ಬಂದಿದ್ಯಾ, ಸ್ವಲ್ಪ ಹೊತ್ತು ಕೂತ್ಕೋ ನೆರಳಲ್ಲಿ ರೆಸ್ಟ್ ತಗೊಂಡು ಆಮೇಲೆ ಕಡಿ. ಇಂಥ ಜನ್ಮ ಬೇಡವಾ ನಮಗೆ? ಭಕ್ತಿ ಮಾಡದೇ ಇರೋ ಜನ್ಮಕ್ಕಿಂತ ಮರದ ಜನ್ಮ ವಾಸಿ ಅಲ್ವಾ? ಆ ಮರ ಸತ್ತ ಮೇಲೆ ಏನಾಗುತ್ತೆ? ಯಾವ್ದೋ ಭಕ್ತರ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಯಾಕೆ? ಬದುಕಿರೋಷ್ಟು ಕಾಲ ಅದು ಬೇರೆಯವ್ರಿಗೆ ಹಣ್ಣುಗಳನ್ನೇ ಕೊಡ್ತಾ ಇತ್ತು, ನೆರಳೇ ಕೊಡ್ತಾ ಇತ್ತು. ಯಾರ್ಯಾರ ಮನೆಯಲ್ಲಿ ದೇವ್ರ ಮನೆ ಮಾಡಿಸ್ಕೊಂಡ್ರು ಆ ಮರ ಕಡ್ದು, ಪೀಠ ಮಾಡಿಸ್ಕೊಂಡ್ರು ಆ ಮರ ಕಡ್ದು.
ಸೇವೆ ಮಾಡ್ಲಿಲ್ವಾ ಅದು? ನಾವ್ ಯಾರ್ಗ್ ಆಗ್ತಿದೀವಿ? ನಾವ್ ಎಷ್ಟು ಜನಕ್ಕೆ ಸೇವೆ ಮಾಡ್ತಾ ಇದೀವಿ ನಾವು? ಮತ್ತೆ ಮರಗಳ ಹುಟ್ಟೋದು ಒಳ್ಳೇದಲ್ವಾ? ನೋಡಿ ಎಷ್ಟೋ ಮರಗಳು ಇಲ್ಲಿ ಹೆಂಗ್ ನಿಂತಿದ್ದಾವೆ, ವಾ ತಣ್ಣ ಗಾಳಿ ಬೀಸ್ತಾ ಇದೆ ಅಂತ ಹೇಳೋದಿಲ್ವಾ ನಾವು? ಅಂಥದ್ರಲ್ಲಿ ಅದಕ್ಕೇನ್ ಬುದ್ಧಿ ಇಲ್ಲ, ಅದಕ್ಕೆ ನಿಂತಿದೆ ಸುಮ್ಮನೆ ಮರ. ನಮ್ಗೆಲ್ಲಾ ಇದ್ದು ಕೂಡ ನಾವ್ ಏನು ಮಾಡ್ತಾ ಇಲ್ವಲ್ಲ. ಹ ಭಯ ಬರ್ಬೇಕು ಬೇಡಬೇಕು ನಮ್ಗೆ? ಕರ್ಮಣ ಮನಸ ವಾಚ ತದೇವ ಮತಿಮಾನ್ ಭಜೇತ್. ಮರ ಭಜನೆ ಮಾಡತ್ತಾ? ಹರೇ ಕೃಷ್ಣ ಮಂತ್ರ ಹೇಳುತ್ತ ಮರ? ನಾವು ನಡೆದಾಡೋ ಮರ. ಮರನೂ ಮಂತ್ರ ಹೇಳೋದಿಲ್ಲ, ನಾವು ಮಂತ್ರ ಹೇಳೋದಿಲ್ಲ. ಮರನೂ ಭಕ್ತಿ ಮಾಡ್ತಾ ಇಲ್ಲ, ನಾವು ಭಕ್ತಿ ಮಾಡ್ತಾ ಇಲ್ಲ. ಆದ್ರೆ ಮರ ಹಣ್ಣು ಕೊಡುತ್ತೆ, ಮರ ನೆರಳು ಕೊಡುತ್ತೆ, ನಾವೇನ್ ಕೊಡ್ತಾ ಇದೀವಿ? ಮತ್ತೆ ಯಾರು ಶ್ರೇಷ್ಠ ಇವಾಗ? ಮಹಾಪ್ರಭು ಹೇಳ್ತಾರೆ, ಅಹೋ ಯೇಷಾಂ ವರಂ ಜನ್ಮ. ನೋಡಿ ನೋಡಿ, ಅಯ್ಯೋ, ಮನುಷ್ಯ ಜನ್ಮಕ್ಕಿಂತ ಮರ ಜನ್ಮ ವಾಸಿ. ಸರ್ವ ಪ್ರಾಣಿ ಉಪಜೀವನ. ಪಾಪ ಅದಕ್ಕೇನ್ ಗೊತ್ತಿಲ್ಲ, ಆದ್ರೂ ಉಪಕಾರ ಮಾಡ್ತಾ ಇದ್ದೀನಿ ಒಬ್ರಿಗೆ. ಆದ್ರೆ ಸುಜನ ಸೇವಾ, ಆದ್ರೆ ಇಂಥ ಜನಗಳಿದಾರಲ್ಲ, ಈ ಜನಗಳು ಆ ನಿಜವಾದ ಜನ. ಸುಜನ ಅಂದ್ರೆ ಯಾರು ಗೊತ್ತಾ? ಸುಜನ ಅಂದ್ರೆ ಮರ. ಸುಜನ ಸೇವ ಅಂದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ಅದೊಂದು ಮರ. ಆದ್ರೆ ಭಗವಂತ ಏನ್ ಮಾಡ್ತಾನೆ ಗೊತ್ತಾ? ನೋಡು, ಇವನ್ನ ನೆಕ್ಸ್ಟ್ ಮುಂದಿನ ಜನ್ಮಕ್ಕೆ ನಾನು ಏನ್ ಕರ್ಮ ಮಾಡಿತ್ತು ಮರ ಆಗಿ ಬಂದಿದೆ, ಮುಂದೆ ಇವನನ್ನ ದೊಡ್ಡ ಭಕ್ತನಾಗಿ ಎಲ್ಲೋ ಭಕ್ತರು ಕುಟುಂಬ ರೂಪಿಸ್ಬಿಡ್ತೀನಿ ನಾನು, ಉದ್ಧಾರ ಆಗ್ಬಿಟ್ನ. ಜನ್ಮ ಸಾರ್ಥಕ ಕರಿ ಕರ ಪರೋಪಕಾರ. ಕೊಡಿ ಕೃಷ್ಣ ಪ್ರಜ್ಞೆ ಕೊಡಿ, ಇದಕ್ಕಿಂತ ದೊಡ್ಡ ಉಪಕಾರ ಇನ್ನೊಂದಿಲ್ಲ ಅಂತ ಮಹಾಪ್ರಭುನೇ ಹೇಳ್ತಾ ಇದ್ದಾರೆ. ಆಗ ಮರಗಳಿಗೆ ಖುಷಿ ಆಯ್ತು, ಆಹಾ ನೋಡ್ರಿ ಭಗವಂತ ನಮ್ಮನ್ನು ಹೊಗಳ್ತಾ ಇದ್ದಾನೆ, ಭಗವಂತ ನಮ್ಮನ್ನು ಹೊಗಳ್ತಾ ಇದ್ದಾನೆ. ಜನ ಅವಕ್ಕೇನಂದ್ರೆ ನೋಡಿ, ಜನಗಳಿಗೆ ಚೀಮಾರಿ ಆಗ್ತಿದ್ದಾರೆ. ಅಯ್ಯೋ ಈ ಜನಗಳ ಏನಪ್ಪಾ, ಆ ಒಂದು ನಯಾ ಪೈಸದ ಪ್ರಯೋಜನ ಇಲ್ಲ, ಜನ ಭಕ್ತಿ ಮಾಡ್ತಾ ಇಲ್ಲ, ಅವ್ರಿಗಿಂತ ನೀವೇ ವಾಸಿ. ಆಗ ಮರಗಳಿಗೆ ಖುಷಿ ಆಯ್ತು. ಹೇಳ್ತಾರೆ, ಏಯ್ ಆಜ್ಞಾ ಕೈಲ ಇದು ಚೈತನ್ಯ ಮಾಲಾಕಾರ ಪರಮ ಆನಂದ ಪಾಯಲ ವೃಕ್ಷ ಪರಿವಾರ. ಬನ್ರೋ ವೃಕ್ಷ ಪರಿವಾರದವರು, ಆಲದ ಮರ, ಹಲಸಿನ ಮರ, ಹಳ್ಳಿ ಮರ, ನೋಡು ನಮ್ ಬಗ್ಗೆ ಭಗವಂತ ಹೊಗಳ್ತಾ ಇದ್ದಾನೆ. ಅವ್ರಿಗೆ ಆನಂದ ಆಯ್ತು. ಎಂತ ಆನಂದ? ಪರಮ ಆನಂದ ಪಾಯಲ ವೃಕ್ಷ ಪರಿವಾರ. ಟಚ್ ಆಗ್ತಿದ್ಯಾ ಹೃದಯಕ್ಕೆ? ನಾಟ್ತಾ ಇದೆಯಾ ಯಾರಿಗಾದ್ರು? ಹೃದಯಕ್ಕೆ ಟಚ್ ಆಗ್ತಿದ್ಯಾ? ಯಾರು ಬೆಟರ್? ನಾವ್ ಏನಪ್ಪ ಮಾಡ್ತಿದೀವಿ? ಒಂದು ದಿನಕ್ಕಾದ್ರೆ ನಮ್ಗೆ ಯೋಚನೆ ಬಂತ, ನಾವೇನ್ ನಮ್ ಮನುಷ್ಯನಾಗ ಬಂದು ಏನ್ ಮಾಡ್ತಾ ಇದೀವಿ, ನಮ್ಗಿಂತ ಪ್ರಾಣಿಗಳೇ ಉತ್ತಮ ಅಂತ? ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ, ಭೀಷ್ಮಾಚಾರ್ಯರು ಹೇಳ್ತಾರೆ, ಅಲ್ಲ ನಾವು ಪಕ್ಷಿಗಳಾಗಿ, ಒಂದು ಪಕ್ಷಿಗಳು ಮಾತಾಡ್ಕೊಳ್ಳೋದು, ಪಾರಿವಾಳ ಮಾತಾಡ್ಕೊಳ್ಳೋದು, ನಾವು ಪಕ್ಷಿಗಳಾಗಿ ಬದುಕಿ ಏನ್ ಪ್ರಯೋಜನ? ಆ? ನಾವು ಸತ್ರೆ ಆ ಬೇಡ, ಒಬ್ಬ ಬೇಡ ಬಂದಿರ್ತಾನೆ ಪಕ್ಷಿಗೆ ಬಾಣ ಹೊಡೆಯೋದಕ್ಕೆ, ನಾನ್ ಪ್ರಾಣ ಕೊಟ್ರೆ ನಾನು ಒಂದೊತ್ತು ಊಟ ಆದ್ರೂ ಹಾಕ್ತೀನಿ ಅವನಿಗೆ ಅಂತ. ಆ ಬೇಡನ್ಗೆ ಒಂದೊತ್ತು ಊಟ ಆದ್ರೂ ಹಾಕ್ತೀನಿ ನಾನು ಸತ್ರೆ. ಮನುಷ್ಯ ಯಾರಿಗ ಆಗ್ತದಾನೆ? ಸತ್ರೆ ಅವ್ನು ತಿಂತಾರ ಅವ್ರನ್ನ ಬೇಯಿಸ್ಕೊಂಡು? ಬದುಕಿದ್ರೂ ಪ್ರಯೋಜನ ಇಲ್ಲ, ಸತ್ರೂ ಪ್ರಯೋಜನ ಇಲ್ಲ. ನಮ್ ಬಗ್ಗೆ ನಮಗೆ ಅಸಹ್ಯ ಬರ್ಬೇಕು ಮೊದ್ಲು. ಯಾವಾಗ ನಾವು ಭಗವಂತ ಶರಣಾಗ್ತೀವಿ, ನಮ್ ಬಗ್ಗೆ ನಮ್ಗೆ ಅಸಹ್ಯ ಬಂದಾಗ, ಎಂತ ಜನ್ಮ ನಂದು. ಯಜ್ಞ ಮಾಡ್ತಾ ಬ್ರಾಹ್ಮಣರಿಗೆ ಬಂತಲ್ಲ, ಎಂತ ಜನ್ಮ, ಎಂತ ಜನ್ಮ. ಬ್ರಾಹ್ಮಣರಾಗಿ ಹುಟ್ಟಿ, ವೈದಿಕರಾಗಿ ಹುಟ್ಟಿ, ನಮ್ಮ ಹೆಂಡತಿಯರಿಗೆ ಸಿಗದಿರೋ ಭಾಗ್ಯ, ಸಿಕ್ಕಿರೋ ಭಾಗ್ಯ ನಮಗ್ ಸಿಗ್ಲಿಲ್ವಲ್ಲ. ನಮ್ಗಿಲ್ದಿರೋ ಭಾಗ್ಯ ನಮ್ ಹೆಂಡತಿರಿಗೆ ಸಿಕ್ತಲ್ಲ, ನಮ್ ಜನ್ಮಕ್ ಧಿಕ್ಕಾರ ಇರ್ಲಿ ಅಂತ. ವೃಕ್ಷ ಪರಿವಾರದವರು ಪರಮ ಆನಂದ. ಏಯ್ ಆಜ್ಞಾ ಕೈಲ, ಭಗವಂತ ಸಾಕ್ಷಾತ್ ಭಗವಂತನೇ ಹೇಳ್ಬಿಟ್ರಲ್ಲ, ಮಾಲಕಾರ ಅವನು, ತೋಟದ ಯಜಮಾನ, ಇಡೀ ಜಗತ್ತೆನ್ನುವ ತೋಟಕ್ಕೆ ಯಜಮಾನ ಜಗನ್ನಾಥ. ಜಗನ್ನಾಥ ಬಂದು ಹೇಳ್ತಾನೆ, ಮರಗಳೇ ನೀವೇ ವಾಸಿ, ಪರವಾಗಿಲ್ಲ ಮನುಷ್ಯನಿಗಿಂತ.
ಯಾಕೆ? ಏಯ್ ಯಾಹ ತಾಹ ದಾನಕರೇ ಪ್ರೇಮ ಫಲ ಫಲ ಸ್ವಾದೆ ಮತ್ತ ಲೋಕಃ ಇಲ್ಲ ಸಕಲ. ನಿಮ್ಮ ಆ ಪ್ರೇಮದ ಹಣ್ಣನ್ನ ತಿಂದು ಮರಗಳು ಅಂದ್ರೆ ಇಲ್ಲಿ ಭಕ್ತರಿಗೆ ಹೇಳ್ತಾ ಇರೋದು. ಮರ ಹಣ್ಣು ಅಂದ್ರೆ ಭಕ್ತರು, ಕೃಷ್ಣ ಪ್ರೇಮ ಇದಕ್ಕೆ ಅರ್ಥ ಮಾಡ್ಕೋಬೇಕು. ಮತ್ತೆ ಮರದ ಯಾವ್ದೋ ನಾವು ಸಸ್ಯಶಾಸ್ತ್ರ ಪಾಠ ಮಾಡ್ತಾ ಇಲ್ಲ, ಸಸ್ಯಶಾಸ್ತ್ರ. ಇದು ಕೃಷ್ಣ ಪ್ರೇಮದ ಬಗ್ಗೆ ಮಾತಾಡ್ತೀವಿ. ಭಕ್ತರು ಕೃಷ್ಣ ಪ್ರೇಮ ಅನ್ನುವ ಹಣ್ಣನ್ನ ಕೊಡ್ತಾರಲ್ಲ, ಆ ಹಣ್ಣನ್ನ ಇನ್ನೊಬ್ಬರಿಗೆ ಹಂಚ್ತಾರಲ್ಲ, ಅಂತವ್ರ ಜನ್ಮ ಸಾರ್ಥಕ ಆಗುತ್ತೆ ಅಂತ ಅರ್ಥದಲ್ಲಿ ಹೇಳ್ತಾ ಇರೋದು. ಹೇಳ್ತಾರೆ, ಈ ಹಣ್ಣನ್ನ ಯಾವತ್ತಾದ್ರೂ ಒಂದು ದಿನ ಹಂಚಿದ್ರೆ ಅವನು ಒಂದಲ್ಲ ಒಂದಿನ ಹಣ್ಣಿನ ರುಚಿಗೋಸ್ಕರ ಹುಡ್ಕೊಂಡು ಬರ್ತಾನೆ. ನಾವೊಂದು 10 ವರ್ಷದಿಂದ ಇಲ್ಲಿ ಬೆಂಗಳೂರಿಗೆ ಬಂದಾಗ ಬಸವನಗುಡಿ, ಗಾಂಧಿ ಬಜಾರ್, ವಿದ್ಯಾರ್ಥಿ ಭವನ ದೋಸೆ ತಿಂದಿದ್ವಿ ಅಂತ 10 ವರ್ಷ ಆದ್ಮೇಲೆ ನೆನ್ಸ್ಕೊಂಡ್ ಬರ್ತಾನಂತೆ. ಹ ಎಲ್ಲೆಲ್ಲಿಂದನೂ ಬರ್ತಾರೆ ಅಲ್ಲಿಗೆ ದೋಸೆ ತಿನ್ನೋದಕ್ಕೆ, ಅಲ್ಲಿ ಏನೋ ಟೇಸ್ಟ್ ಇದೆ ಅಂತ. ಹಾಗೇನೆ ಅಲ್ಲ, ಒಂದು ಭೌತಿಕ ದೋಸೆ ತಿಂದ್ರೆ ಅಷ್ಟು ರುಚಿ ಹತ್ಬಿಡುತ್ತೆ ನಮಗೆ. ಹಾಗಾದ್ರೆ ಫಲಾಸ್ವಾದೆ ಮತ್ತ ಕೃಷ್ಣ ಪ್ರೇಮದ ಮತ್ತು ಬಂದ ಮೇಲೆ ವಾಪಸ್ ಬರದೇ ಇರ್ತಾನ ಅವನು. ಈ ಜನ್ಮ ಅಲ್ಲ, ಇನ್ನೊಂದು ಜನ್ಮಕ್ಕಾದ್ರೂ ಅವ್ನು ಖಂಡಿತ ಕೃಷ್ಣ ಪ್ರಜ್ಞೆಗೆ ಬಂದೇ ಬರ್ತಾನೆ. ಫಲ ಆಸ್ವಾದೆ ಅಂದ್ರೆ ಆ ಕೃಷ್ಣ ಪ್ರೇಮದ ಹಣ್ಣನ್ನ ತಿಂದ ಮೇಲೆ, ಆಸ್ವಾದ ಮಾಡಿದ್ಮೇಲೆ ಮತ್ತ ಲೋಕ ಇಡೀ ಜಗತ್ತೇ ಮತ್ತು ಬಂದ್ಬಿಡುತ್ತೆ ಆ ಟೇಸ್ಟ್, ಆ ರುಚಿ. ಮಹಾ ಮಾದಕ ಪ್ರೇಮ ಫಲ ಪೇಟ ಭರಿ ಕಾಯ. ತಿನ್ನಿ ತಿನ್ನಿ, ಹೊಟ್ಟೆ ತುಂಬ ತಿನ್ನಿ, ಪೇಟ ಭರಿ ಕಾಯ ತಿನ್ನಿ, ಎಷ್ಟು ಬೇಕು ಅಷ್ಟು. ಮಾತಿಲ ಸಕಲ ಲೋಕ ಆಸೆ ನಾಚೆ ಗಾಯ. ಹೇಗೆ? ಕೃಷ್ಣ ಪ್ರೇಮವನ್ನ ಕುಡಿದಷ್ಟು ಹಾಡ್ರಿ ಇನ್ನು, ಹರೇ ಕೃಷ್ಣ 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 ಹರೇ ಹರೇ, ಹಾಸೆ ನಾಚೆ ಗಾಯೆ, ನಗ್ರಿ, ಹಾಡ್ರಿ, ಕುಣಿರಿ. ಇದು ಕೃಷ್ಣ ಪ್ರೇಮ, ಇದು ಕಲಿಯುಗದ ಧರ್ಮ. ಕೆನ್ನೆ ತಟ್ಕೊಂಡು ಬರೋದಲ್ಲ, ದೇವಸ್ಥಾನಕ್ಕೆ ಹೋಗಿ ಬಸ್ಕಿ ಹೊಡ್ಕೊಂಡು ಬರೋದಲ್ಲ. ಏನ್ ಉಂಡು ವಾದ ಮಾಡ್ತಾರೆ ಅಂದ್ರೆ, ಯಾಕ್ರಿ ದೇವ್ ಗಣಪತಿ ಮುಂದೆ ಬಸ್ಕಿ ಹೊಡಿದಿರಾ? ಏನ್ ಪನಿಷ್ಮೆಂಟ್ ಕೊಟ್ರಾ ನಿಮ್ಗೇನಾದ್ರು? ಇಲ್ಲ ಇಲ್ಲ, ಗಣಪತಿ ಮುಂದೆ ಬಸ್ಕಿ ಹೊಡೆದ್ರೆ ಏನಾಗುತ್ತೆ ಅಂದ್ರೆ ಮಂಡಿ ನೋವು ಹೋಗುತ್ತೆ. ಎಲ್ಲ ಮೂರ್ಖ, ಮಂಡಿ ನೋವು ಬರ್ಲಿ, ಮಂಡಿ ನೋವು ಹೋಗ್ಲಿ ಅಂತ ನಮ್ಮ ಪೂರ್ವಜರು ಬಸ್ಕಿ ಹೊಡಿಯಕ್ಕೆ ಹೇಳಿದ್ರ? ಗಣಪತಿ ಮುಂದೆ ನಿಂತ್ಕೊಂಡು ಅಥವಾ ದೇವತೆಗಳ ಮುಂದೆ ನಿಂತ್ಕೊಂಡು ಕೆನ್ನೆಗೆ ಪಟ ಪಟ ಅಂತ ಹೊಡ್ಕೊಂಡು ಅದಲ್ಲಪ್ಪ. ನಿನಗೆ ನಿನ್ಗೆ ತಪ್ಪಿನ ಅರಿವಾದ್ರೂ ಇದೆಯಾ? ಹೋಗ್ಲಿ. ಭಾಗವತ ಹೇಳ್ತಾರೆ, ಕ್ವಚಿತ್ ಚರಿತಿ ಭದ್ರಾಯ ಕ್ವಚಿತ್ ಚರಿತಿ ತತ್ ಪುನಃ ಪ್ರಾಯಶ್ಚಿತ್ತ ಮತೋಪಾರ್ಥ ಮನ್ಯೇ ಕುಂಜರ ಶೌಚವತ್ತು. ಇಲ್ಲಿ ಬಸ್ಕೆ ಹೊಡಿತೀಯ, ಮತ್ತೆ ಅಲ್ವಾಗ ಅದೇ ಕೆಲಸ ಮಾಡ್ತೀಯ, ಮತ್ತೆ ನಾಳೆ ಬರ್ತೀಯ ಬಸ್ಕೆ ಹೊಡಿತೀಯ ಅದೇ ಕೆಲಸ ಮಾಡ್ತೀಯ, ಮತ್ತೆ ನಾಡಿದ್ದು ಬರ್ತೀಯ ಬಸ್ಕೆ ಹೊಡಿತೀಯ ಅದೇ ಕೆಲಸ ಮಾಡ್ತೀಯ. ಪ್ರಾಯಶ್ಚಿತ್ತ ಮತೋಪಾರ್ಥ ಮನ್ಯೇ ಕುಂಜರ ಶೌಚವತ್ತು. ಆನೆ ಸ್ನಾನ. ತಪ್ಪು ಮಾಡಿದ್ಯಾ ತಾನೆ, ಗೊತ್ತಾಯ್ತಾ ನಿನಗೆ? ತಿದ್ದುಕೊಂಡು ಹೋಗು. ಅದಕ್ಕೋಸ್ಕರ ಬರೋದು ಅಲ್ಲಿ ಬಸ್ಕೆ ಹೊಡಿಯೋದಕ್ಕೆ. ಅದೊಂದು ಹ್ಯಾಬಿಟ್ ಅಲ್ಲ, ಅದೊಂದು ಹ್ಯಾಬಿಚುವಲ್ ಪ್ರಾಕ್ಟೀಸ್. ಬರಬೇಕು ಹೊಡಿಬೇಕು ಅಲ್ಲ, ಅದು ನಿಜವಾದ ಭಕ್ತಿ ಅಲ್ಲ ಅದು. ಅದಕ್ಕೆ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡ್ತಾರೆ, ಅಲ್ಲ ಕ್ವಚಿತ್ ಚರಿತಿ ಭದ್ರಾಯಾಮ್, ಕೆಲವು ಟೈಮ್ ಏನ್ ಮಾಡ್ತಾನೆ ಒಳ್ಳೆ ಕೆಲಸ ಮಾಡ್ತಾನೆ, ಆಮೇಲೆ ಕೆಲವು ಟೈಮು ಕೆಟ್ಟ ಕೆಲಸ ಮಾಡ್ತಾನೆ. ಕ್ವಚಿತ್ ಚರಿತಿ ತತ್ ಪುನಃ, ಮತ್ತೆ ಅದೇ ಕೆಲಸ ಮಾಡ್ತಾನೆ. ಅಂಥವ್ರೂ ಕೂಡ ಏನ್ ಮಾಡ್ಬೇಕು? ಮಹಾ ಮಾದಕ ಪ್ರೇಮ ಫಲ ಪೇಟ ಬರೀ ಖಾಯ. ಅಲ್ಲಿ ನಿಂತ್ಕೊಂಡು ಬಸ್ಗೆ ಹೊಡೋದ್ರ ಬದಲು ಬಾಯಲ್ಲಿ ತಗೋ ಚಾಂಟಿಂಗ್ ಬಿಡ್ಸಿಡ್ಕೋ, ಜಪ ಮಾಡು, ಕುಣಿ, ಎಂಜಾಯ್ ಮಾಡು. ಮಾತಿಲ ಸಕಲ ಲೋಕ ಹಾಸೆ ನಾಚೆ ಗಾಯ. ಇದು ಇವಾಗ ರುಚಿ ಸಿಕ್ತಲ್ಲ, ಇದು ಬೇಕಾಗಿರೋದು ಭಗವಂತನಿಗೆ, ಅದಲ್ಲ. ನಿನಗೆ ಬಸ್ಕಿ ಹೊಡಿಸಿ ಪಾಪ ಅವನಿಗೇನಾಗ್ಬೇಕಾಗಿತ್ತು? ಸ್ಕೂಲಲ್ಲಿ ಹೋಮ್ ವರ್ಕ್ ಮಾಡಿಲ್ಲ ಅಂತ ಮೇಷ್ಟ್ರು ಬಸ್ಕಿ ಹೊಡಿಸ್ತಾರಲ್ಲ, ಪಾಪ ಮೇಷ್ಟ್ರಿಗೆ ಏನ್ ಬಂತು ಸುಖ? ಅವ್ರ ಹೊಟ್ಟೆ ತುಂಬ್ತಾ? ಹುಡುಗನ್ಗೆ ಬಸ್ಕಿ ಹೊಡಿಸಿ ಹುಡುಗನ್ ಒಳ್ಳೇದಾಯ್ತು, ಅಯ್ಯೋ ಮೇಷ್ಟ್ರು ಬಸ್ಕಿ ಹೊಡಿತಾರಪ್ಪ, ನಾಳೆಯಿಂದ ಓದ್ಕೊಂಡ್ ಅಂತ. ಇಲ್ಲಿ ಮೇಷ್ಟ್ರು ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡೋದಲ್ಲ, ಅವ್ರು ಉದ್ಧಾರ ಆಗ್ಲಿ ಅಂತ. ಮತ್ತೆ ಕ್ವಚಿಚ್ಚರಿತ ಪುನಃ ಅದೇ ಕೆಲಸ ಮಾಡ್ತೀವಿ ಅಂದ್ರೆ ಮತ್ತೇನಕ್ಕೆ ಬೇಕದು? ಕೃಷ್ಣ ಪ್ರೇಮವನ್ನ ಹೊಟ್ಟೆ ತುಂಬ ತಿನ್ನಿ. ಹಣ್ಣು ಕೃಷ್ಣ ಪ್ರೇಮ ಹಣ್ಣಿದೆಯಲ್ಲ, ಮಹಾ ಮಾದಕ ಪ್ರೇಮ ಫಲ
ತಿನ್ನಿ ಎಷ್ಟು ಬೇಕಾದ್ರು. ಎಲ್ಲಿ ಸಿಗುತ್ತೆ ಅದು? ಇಸ್ಕಾನ್ಗೆ ಬರ್ಬೇಕು. ಯಾವ ಕಾಳಮ್ಮ ಮಾರಮ್ಮನ್ ಟೆಂಪಲ್ ಅದು ಸಿಗೋದಿಲ್ಲ, ಇಸ್ಕಾನ್ಗೆ ಬರ್ಬೇಕು ಹಣ್ಣು ತಿನ್ಬೇಕು. ಮ್ಯಾಂಗೋ ಸೀಸನ್ ಶುರು ಆಯ್ತು. ಈಗ ನಾವು ಹೋಗ್ಬಿಟ್ಟು ತರಕಾರಿ ಅಂಗಡಿಲಿ ಅಥವಾ ಸೊಪ್ಪು ಅಂಗಡಿಲಿ ಹೋಗ್ಬಿಟ್ಟು ನಾವು ಒಳ್ಳೆ ಹಣ್ಣು ರಸಪುರಿ ಹಣ್ಣು ಕೊಟ್ರೆ, ನಮ್ಮ ಹತ್ರ ಇಲ್ಲ ಹೋಗ್ರಿ, ಬೇರೆ ಪಕ್ಕದ ಅಂಗಡಿಗೆ ಹೋಗಿ ಸಿಗುತ್ತೆ ಅಂತ ಹೇಳಿ ಕಳಿಸ್ತಾರಲ್ಲ, ಹಂಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ಬೇಕು. ಕರ್ಬೇವಿನ ಸೊಪ್ಪು ಸಿಗುತ್ತೆ ರೋಡಲ್ಲಿ, ನಮ್ ಕರ್ಬೇವಿನ ಸೊಪ್ಪು ಬೇಕಿಲ್ಲ, ಇವಾಗ ನಮ್ಗೆ ಹಣ್ಣು ಬೇಕು, ರಸಪುರಿ ಮಾವಿನ ಹಣ್ಣು ಬೇಕು, ಅದು ಮಾವಿನ ಹಣ್ಣು ಅಂಗಡಿಗೆ ಹೋಗ್ಬೇಕು ನಾವು. ಅದೇ ತರನೇ ನಮ್ಗೆ ನಿಜವಾದ ರಸ ಮಾದಕ ಪ್ರೇಮ ಫಲ ಬೇಕಾ, ಇಸ್ಕಾನ್ಗೆ ಬರ್ಬೇಕು. ಇಲ್ಲ ನಮ್ಮ ಮನೆ ಹತ್ರ ನಮ್ಮ ಊರಲ್ಲಿ ಇಲ್ಲ, ಏನು ಮಾಡಕ್ಕಾಗಲ್ಲ. ಮದುವೆಗೆ ಸೀರೆ ತೆಗೆಯಕ್ಕೆ ಕಂಚಿ ಮೇಲೆಲ್ಲ ಏನೇನು ಬರುತ್ತಲ್ಲ, ಬನಾರಸ್ಗೆಲ್ಲ ಹೋಗ್ತೀರಾ, ಮನೆ ಹತ್ರ ಇಲ್ಲ ಅಂದ್ಬಿಟ್ಟು ಇದಕ್ ಮಾತ್ರ ಮನೆ ಹತ್ರನೇ ಬೇಕಾ? ಕಂಚಿಗೆ ಹೋಗ್ತಾ ಇದೀವ್ರಿ, ಯಾಕೆ? ಸೀರೆ ತಗೊಂಬರ್ಕೆ ಹೇಗೆ ಇಲ್ವಾ ಸೀರೆ ಅಂಗಡಿ ಎಲ್ಲೂನು? ಇಲ್ಲ ನಾವು ಅಲ್ಲಿಗೇ ಹೋಗ್ಬೇಕಂತ ಹೋಗಲ್ವಾ? ಹಾಗೇನೆ ಕೃಷ್ಣ ಪ್ರೇಮ ಬೇಕಾ, ಇಸ್ಕಾನ್ಗೆ ಬರ್ಬೇಕು, ಕುಣಿಬೇಕು, ಹಾಡಬೇಕು. ಹಾಗೆ ನಾ ಹೇಳ್ತಾ ಇದ್ ಮತ್ತೆ ಮತ್ತೆ ಉದಾಹರಣೆಗಳನ್ನ ಅರ್ಥ ಮಾಡ್ಕೊಳಕ್ ಮಾತ್ರ ಬಳಸ್ಕೋಬೇಕು, ಆಮೇಲೆ ಬಿಸಾಕ್ಬೇಕು, ಇಟ್ಕೋಬಾರ್ದು. ಮತ್ತೆ ಅರ್ಥ ಆಗ್ಲಿ ಅನ್ನೋ ಅರ್ಥ ಕೇಳ್ತಾ ಇದೀವಿ ಅಷ್ಟೇ. ನಮಗ್ ಬೇಕು ಅಂದಾಗ ನಾವು ಕಂಚಿಗೆ ಹೋಗ್ತೀವಿ, ಇನ್ನೊಂದ್ ಕಡೆ ಹೋಗ್ತೀವಿ. ಮನೆ ಪಕ್ಕದಲ್ಲಿದೆ ಅಂಗಡಿ ಅಂದ್ಬಿಟ್ಟು ಅಲ್ಲಿ ತಗೊಳಕ್ಕಾಗತ್ತಾ? ಹಾಗೇನೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಕೃಷ್ಣ ಪ್ರೇಮ ಬೇಕಂದ್ರೆ ನಾವು ಇಸ್ಕಾನ್ಗೆ ಬರ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಅದು ಎಕ್ಸಾಂಪಲ್ ಬಿಟ್ಬಿಡಿ. ಕಬ್ಬು ರಸ ಕುಡಿದ್ರ ಸಿಪ್ಪೆ ಬಿಸಾಕ್ಬಿಡಿ. ಮಹಾಪ್ರಭು ನೋಡ್ತಾ ಇದ್ದಾರೆ, ಎಲ್ರು ಕೃಷ್ಣ ಪ್ರೇಮದ ಹಣ್ಣು ತಿಂತಾ ಇದ್ದಾರೆ. ವಾವ್ ಸೂಪರ್ ಆಗಿದೆ, ಹೇಗಿದೆಯೋ, ಫಸ್ಟ್ ಕ್ಲಾಸ್ ಆಗಿದೆ, ಹಿಂದೆಗಿದೆಯೋ, ಸೂಪರ್ ಆಗಿದೆ. ಅದನ್ನ ತೋಟದ ಯಜಮಾನ ನೋಡ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾನೆ. ಆಹಾ ನೋಡ್ರಿ, ನಾನ್ ಬೆಳೆಸಿರೋ ಹಣ್ಣನ್ನ ತಿಂದು ಎಷ್ಟು ಖುಷಿ ಪಡ್ತಾರೆ. ಅಲ್ಲೇ ನಾವ್ ತಿನ್ನೋದ್ ಬೇಡ, ತಾಯಿ ಮಗು ತಿನ್ನೋದ್ ನೋಡಿ ಖುಷಿ ಪಡ್ತಾಳಲ್ಲ, ನೋಡಿ ನನ್ ಮಗು ಇಷ್ಟು ಚೆನ್ನಾಗಿ ತಿಂತಾ ಇದೆ, ಎಷ್ಟು ಖುಷಿಯಿಂದ ತಿಂತಾ ಇದೆ ಅಂತ, ಅಷ್ಟೇ ಹೊಟ್ಟೆ ತುಂಬಗೋದೊಳಗೆ. ಆತರ ಕೇಹ ಗಡಾಗಡಿಯಾಯ ಕೇಹತ ಹುಂಕಾರ ದೇಖಿ ಆನಂದಿತ ಹಯ ಹಾಸೆ ಮಾಲಕಾರ. ತೋಟದ ಯಜಮಾನ ನೋಡ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾನೆ. ಇದೆ ಯಾರಿಗೆ ಕೃಷ್ಣನ ಕಥೆ ಕೇಳಿ, ಕೃಷ್ಣನ ಲೀಲೆಗಳ ಗುಣಗಳ ಶ್ರವಣ ಮಾಡಿ, ಕೃಷ್ಣನ ನಾಮದಲ್ಲಿ ಆನಂದ ಪಡ್ತಾನೋ ಅವನಿಗೆ ದೇಖಿ ಆನಂದಿತ ಹಯ, ಭಗವಂತನಿಗೆ ಆನಂದ ಆಗ್ಬಿಡುತ್ತೆ. ಬಸ್ಕಿ ಹೊಡೆದ ಆನಂದ ಆಗಲ್ಲ. ಮೇಷ್ಟ್ರಿಗೆ ಬಸ್ಕಿ ಹೊಡೆದ ಆನಂದ ಆಗುತ್ತಾ? ಪ್ರಭು ಇದಾರೆ, ಮಾತಾಜಿ ಇದಾರೆ, ಒಬ್ರು ಟೀಚರು, ನೋಡ್ದ ಬಸ್ಕಿ ಹೊಡೆದೆ ನಾನು, ಇವತ್ತು ಹಾಲು ಕುಡ್ದಷ್ಟು ಖುಷಿ ಆಯ್ತು ಅನ್ಸತ್ತಾ ಟೀಚರ್ಗೆ? ಅವ್ರಿಗೂ ದುಃಖ ಆಗುತ್ತೆ, ಅಯ್ಯೋ ಓದಿದ್ರೆ ಬಸ್ಕಿ ಹೊಡೆಯೋದು ತಪ್ತಾ ಇತ್ತಲ್ಲ ಅಂತ ಖುಷಿ ಆಗುತ್ತೆ ಅವ್ರಿಗೆ. ಅದೇ ಹುಡುಗ ನಾಳೆ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದ್ರೆ ಮೇಷ್ಟ್ರಿಗೆ ಎಷ್ಟು ಖುಷಿ ಆಗುತ್ತೆ? ಶಬಾಷ್ ಶಬಾಷ್, ಹಿಂಗಿರ್ಬೇಕು ಅಂತ ಹೇಳೋದಿಲ್ವಾ? ನಮಗೆ ಪನಿಷ್ಮೆಂಟ್ ಕೊಟ್ಟು ಭಗವಂತ ಖುಷಿ ಪಡೋದಿಲ್ಲ, ಅವನಿಗೂ ದುಃಖ ಆಗುತ್ತೆ. ಅದೇ ಹುಡುಗ ಹೋಮ್ವರ್ಕ್ ಮಾಡ್ಕೊಂಡ್ ಬಂದ್ರೆ ಮೇಷ್ಟ್ರಿಗೆ ಎಷ್ಟು ಖುಷಿ ಆಗುತ್ತೆ? ದೇಖಿ ಆನಂದಿತ ಹಯ ಹಾಸೆ ಮಾಲಕಾರ, ನಗ್ತಾನಂತೆ. ಆಹಾ, ನನ್ನ ಭಕ್ತರು ಹಿಂಗಿರ್ಬೇಕು. ಆಗ ಯಜಮಾನಿಗೆ ಏನಿಸುತ್ತೆ ಗೊತ್ತಾ? ರೇ, ನಾನ್ ಬೆಳೆಸಿರೋ ಮಾವಿನ ಹಣ್ಣು ಯಾರೋ ತಿಂದು ಖುಷಿ ಪಡ್ತಾ ಇದಾರೆ, ಹಾಗಾದ್ರೆ ನಾನೂ ತಿಂದು ಖುಷಿ ಪಡ್ಬೇಕಲ್ಲ ಅಂತ ಖುಷಿ ಇಚ್ಛೆ ಪಡ್ತಾನಲ್ಲ ಭಗವಂತ. ಅದಕ್ಕೋಸ್ಕರ ಭಗವಂತನು ನಾನು ಭಕ್ತನಾಗಿ ಬರ್ಬೇಕು. ನೋಡ್ರಿ, ಭಕ್ತರಷ್ಟು ಆನಂದ ಪಡ್ತಾರೆ. ಭಗವಂತನಿಗೆ ಎರಡು ದಾರಿದ್ರ್ಯ ಇದೆ. ಒಂದು ಏನಂದ್ರೆ, ಅವನ್ ಯಾರನ್ನೂ ಭಕ್ತಿ ಮಾಡಂಗಿಲ್ಲ, ಯಾಕಂದ್ರೆ ಅವ್ನು ದೊಡ್ಡವನು ಎಲ್ರಿಗಿಂತ. ಅವನಿಗೆ ಯಾರು ಅಪ್ಪ ಅಮ್ಮ ಇಲ್ಲ ಪಾಪ ಅವನಿಗೆ. ಅದಕ್ಕೆ ಏನ್ ಮಾಡ್ತಾನೆ, ಅಯ್ಯೋ ನಾನು ಎಷ್ಟು ದರಿದ್ರ ರೀ, ನನಗೆ ಅಪ್ಪ ಅಮ್ಮನೇ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಯಾರನ್ನಾದ್ರೂ ಭಕ್ತರನ್ನ ನನ್ನ ಅಪ್ಪ ಆಗಿ ಸ್ವೀಕಾರ ಮಾಡ್ತೀನಿ, ಅಮ್ಮ ಆಗಿ ಸ್ವೀಕಾರ ಮಾಡ್ತೀನಿ ಅಂತ ಬರ್ತಾನೆ. ನಾನು ಅವ್ರನ್ನೇ ಭಕ್ತಿ ಮಾಡ್ತೀನಿ, ನನ್ನ ಭಕ್ತರನ್ನೇ ಭಕ್ತಿ ಮಾಡ್ತೀನಿ ನಾನು. ಯಾಕಂದ್ರೆ ಭಗವಂತ ಯಾರು ಭಕ್ತಿ ಮಾಡಕ್ ಆಗೋದಿಲ್ಲ, ಭಕ್ತರನ್ನೇ ಮಾಡ್ಬೇಕು ಅವನು, ಯಾಕಂದ್ರೆ ಅವನಿಗೆ ಮೇಲೆ ಯಾರು ಇಲ್ಲ. ಇದು ದರಿದ್ರ ಪಾಪ ಅವನಿಗೆ, ಭಗವಂತಗೂ ದರಿದ್ರ. ನೋಡಿ, ನಾವ್ ಹೇಳ್ತೀವಿ ಅವನು ಸರ್ವ ಏನು ಶ್ರೀಮಂತ,
ಅವನು ಸಕಲ ಐಶ್ವರ್ಯ ಪರಿಪೂರ್ಣ ಅಂತ ಹೇಳ್ತೀವಿ, ಆದ್ರೆ ಭಗವಂತನಿಗೂ ಬಡತನ, ದರಿದ್ರ. ಯಾಕಂದ್ರೆ ಪಾಪ ಅವನ್ಗೆ ಅಪ್ಪ ಅಮ್ಮ ಇಲ್ಲ, ಆ, ಅಲ್ವಾ? ಅವನು ಕೂಡ ಆಸೆ ಪಡ್ತಾನೆ, ಅದೇ ನಾನು ಅಪ್ಪ ಅಮ್ಮನ ಇಟ್ಕೊಂಡಿದ್ರೆ ಹೆಂಗಿಷ್ಟು ಚೆನ್ನಾಗಿರ್ತಾ ಇತ್ತು, ನನಗೂ ಅಪ್ಪ ಅಮ್ಮ ಇದ್ದಿದ್ರೆ, ನಾನೇ ಎಲ್ರಿಗೂ ಇಡೀ ಜಗತ್ತಿಗೆ ನಾನೇ ಅಪ್ಪ ನಾನೇ ಅಮ್ಮ, ಪಿತಾಮಹಸ್ಯ ಜಗತ್ತೋ ಮಾತಾ ಧಾತಾ ಪಿತಾಮಹ. ಭಗವಂತ ಯಾರನ್ನ ಭಕ್ತಿ ಮಾಡ್ತಾನೆ? ಭಗವಂತ ಭಕ್ತರನ್ನ ಭಕ್ತಿ ಮಾಡ್ತಾನೆ. ಯಾಕೆ ರಾಮಚಂದ್ರ ಶಿವನ ಪೂಜೆ ಮಾಡ್ದ? ದೊಡ್ಡವನು ಅಂತೆಲ್ಲ ಮಾಡಿದ್ದು. ಶಿವ ಭಗವಂತನ ಭಕ್ತ, ದಾಸ, ಸೇವಕ. ಅದೇ ನನ್ನ ಭಕ್ತರು ನಾನು ಭಕ್ತಿ ಮಾಡ್ತೀನಿ. ಅಹಂ ಭಕ್ತ ಪರಾಧೀನೋ ಅಸ್ವತಂತ್ರ ಹಿ ದ್ವಿಜ ಇವ. ಅಸ್ವತಂತ್ರ. ಭಗವಂತ ಸ್ವತಂತ್ರನ? ಹ್ಮ್. ಅಸ್ವತಂತ್ರ ಹಿ, ಖಂಡಿತವಾಗ್ಲೂ ನಾನು ಅಸ್ವತಂತ್ರ. ಇಂಡಿಪೆಂಡೆಂಟ್ ಅಲ್ಲ, ನಾನು ಡಿಪೆಂಡೆಂಟ್ ಆನ್ ಮೈ ಡಿವೋಟೀಸ್. ಇದು ಪ್ರೇಮದ ರುಚಿ. ಅವನು ಆಸೆ ಪಡ್ತಾನೆ. ಭಗವಂತ ಅಂದ್ರೆ ನಾವು ಕಲ್ಲು ಗುಂಡು, ಕಲ್ಲು ಶಿಲೆ ಅಲ್ಲ. ಭಗವಂತನಿಗೆ ಭಾವನೆ ಇದೆ, ಅವನಿಗೂ ಅವನಿಗೂ ಫೀಲಿಂಗ್ಸ್ ಇದೆ. ಅವನು ಖುಷಿ ಪಡ್ತಿರ್ತಾನೆ, ಅವನು ಕುತ್ಕೊಂಡು ಪಾಠ ಕೇಳ್ತಿರ್ತಾನೆ. ನಮ್ಗದ್ ಅನ್ಸೋದಿಲ್ಲ. ನಾವು ಶ್ರವಣ ಮಾಡ್ಬೇಕು, ನಾವು ಭಕ್ತಿ ಮಾಡ್ಬೇಕು ಅಂತ ನಮ್ಗ ಅನ್ಸೋದಿಲ್ಲ ನೋಡಿ. ಯಾರು ಚೇತನ ಮಹಾಪ್ರಭುನ ಇವನೊಬ್ಬ ಕುಡುಕ ಸನ್ಯಾಸಿ, ಸುಮ್ನೆ ಹಾಡ್ಕೊಂಡು ಕುಣ್ಕೊಂಡು ಮೂರ್ಛೆ ಹೋಗಿ ಬೀಳ್ತಿರ್ತಾನೆ ಅಂತಿದ್ರಲ್ಲ ಮಾಯಾವಾದಿ ಸನ್ಯಾಸಿಗಳು, ಅವರು ಕೂಡ ಆ ಪ್ರೇಮದ ಫಲವನ್ನ ತಿಂದು ಆಹಾ ಇದಕ್ಕೆ ರೀ, ಇದಕ್ಕೆ ಮಹಾಪ್ರಭು ಕುಣಿತಾ ಇದ್ದಿದ್ದು, ಮೂರ್ಛೆ ಹೋಗ್ತಾ ಇದ್ದಿದ್ದು, ಇಷ್ಟು ಟೇಸ್ಟ್ ಇರೋದಕ್ಕೆ ತಾನೆ ಅಂತ ಅರ್ಥ ಆಯ್ತು ಅವ್ರಿಗೆ. ಏ ಪೂರ್ವೆ ನಿಂದಾ ಕೈಲ, ಯಾರ್ಯಾರು ಹಿಂದೆ ನಿಂದನೆ ಮಾಡಿದ್ರೋ ಅವರೇ ಬಲಿ ಮಾತೋ ಎಲ, ಸೇಹೋ ಫಲಕಾಯ ನಾಚೆ ಬಲೆ ಬಾಲ ಬಾಲ. ರೇ 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 ಸಖತ್ತಾಗಿದೆ ರೀ. ಯಾರು ಹಿಂದೆ ನಿಂದನೆ ಮಾಡಿದ್ರೋ ಅವರೇ ಅದನ್ನ ಒಪ್ಕೋತಾರೆ. ಅದಕ್ಕೆ ಆ ಆ ಕೃಷ್ಣ ಪ್ರೇಮ ಅನ್ನುವ ಹಣ್ಣನ್ನ ತಿನ್ಬೇಕು, ಒಂದ್ಸಲ ಆದ್ರೂ ಅದು ಕಚ್ಚಬೇಕು, ಒಂದು ಸಲ ಆದ್ರೂ ಕಚ್ಚಿ ಅದ್ರ ರಸವನ್ನ ನೋಡ್ಬೇಕು ಅಂತವ್ರು ಯಾವತ್ತೂ ಕೂಡ ಬಿಟ್ಟು ಹೋಗೋದಿಲ್ಲ. ಬಿಟ್ಟು ಹೋದ್ರು ಕೂಡ ಅವ್ರ ಕರ್ಮ ಏನಿದೆ ಭಕ್ತಿ ಮಾಡಕ್ ಬಿಟ್ಟಿಲ್ಲ, ಆದ್ರೆ ಅವ್ರು ಮಾಡಿದ್ದು ಯಾವತ್ತೂ ಕೂಡ ನಾಶ ಆಗೋದಿಲ್ಲ. ಮುಂದೆ ಜನ್ಮಕ್ಕೆ ಅದು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ, ಯಾವ್ದು ವ್ಯರ್ಥ ಆಗೋದಿಲ್ಲ. ಮಹಾಪ್ರಭು ಸಂಕೀರ್ತನಾಂಧ್ರನ ಶುರು ಮಾಡಿದಾಗ ಎಲ್ಲ ನಿಂದನೆ ಮಾಡ್ತಾ ಇದ್ರು ಮಾಯಾವಾದಿ ಸನ್ಯಾಸಿಗಳು. ಇವನೊಬ್ಬ ಸನ್ಯಾಸಿ, ಮೂರ್ಖ ಸನ್ಯಾಸಿ, ಸುಮ್ಮನೆ ಕುಣ್ಕೊಂಡಿದ್ದಾನೆ ಅಂತ ನಿಂದನೆ ಮಾಡ್ತಾ ಇದ್ರು. ಬುದ್ಧಿಗೇಡಿಗಳು, ನಾಸ್ತಿಕರು ಅಲ್ವಾ? ನಮ್ನು ಹಂಗೆ ತಾನೆ ಟೀಕೆ ಮಾಡೋದು. ನಮ್ ಮುಂದೆ ಮಾಡದೇ ಇರ್ಬೋದು, ನಮ್ ಬೆನ್ನಿಂದೆ ಮಾಡ್ತಾರೆ. ಟೀಕೆ ಮಾಡೋರು ಮುಂದೆ ಏನ್ ಮಾಡ್ತಾರ? ಹಿಂದೆಯಿಂದ ಮಾಡ್ತಾರೆ. ಮಾಡ್ಕೊಳ್ಳಿ. ಮಹಾಪ್ರಭುನೇ ಬಿಡ್ಲಿಲ್ಲ. ಯುಗ ಧರ್ಮ ಪ್ರಚಾರ ಮಾಡಕ್ ಬಂದ ಭಗವಂತನ್ನೇ ಬಿಡ್ಲಿಲ್ಲ. ಈ ನಮ್ದೆಲ್ಲ ಏನು? ಅದಕ್ಕೆ ತಲೆಗೆ ಹಾಕೋಬೇಡಿ. ನಿಮ್ ಪಾಡೇನು ಗಲ್ಲಿ ಗಲ್ಲಿ ಮುಸ್ಲಿಂ ಏರಿಯಾಗೂ ಹೋಗಿ ನಗರ ಸಂಕೀರ್ತನ ಮಾಡಿ, ಮುಸ್ಲಿಂ ಏರಿಯಾಗೆ ಹೋಗಿ ಭಗವದ್ಗೀತಾ ಡಿಸ್ಟ್ರಿಬ್ಯೂಟ್ ಮಾಡಿ. ಯಾರು ನಿಂದನೆ ಮಾಡ್ಬೇಕು? ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿಯಪ್ಪ, ತಲೆ ಕೆಡ್ಸ್ಕೊಬೇಡಿ. ಏ ಪೂರ್ವೆ ನಿಂದಾ ಕೈಲ, ಬಲಿ ಮಾತೋ ಯಾಲ, ಸೇಹೋ ಫಲಕಾಯ. ಅವರು ಹಣ್ಣು ತಿಂದ ಮೇಲೆ ಏನಾಗುತ್ತೆ? ನಾಚೆ ಬಲೆ ಫಲ ಫಲ ಫಲ. ಅವರು ಕುಣಿತಾರೆ ಒಂದಲ್ಲ ಒಂದಿನ. ಹೀಗೆ ಭಗವಂತ ಆ ಪ್ರೇಮ ಫಲವನ್ನ ಹಂಚುವುದರ ಮಹತ್ವ ತಿಳಿಸಿದ್ರು. ಅಂದ್ರೆ ಮೊದಲು ಅದರ ಹಣ್ಣಿನ ರುಚಿಯನ್ನ ತಿಳಿಸ್ಬಿಟ್ರು. ಈಗ ಅದರ ವೃಕ್ಷದ ಬೇರೆ ಬೇರೆ ರೆಂಬೆಗಳಿದಾವಲ್ಲ, ಅಂದ್ರೆ ಮಹಾಪ್ರಭು ಅವರ ಅವರ ಶಿಷ್ಯರು ಇವರೆಲ್ಲ ರೆಂಬೆ ಕೊಂಬೆಗಳು. ಇವರು ಹೇಗೆ ಹೇಗೆ ಪ್ರಚಾರ ಮಾಡಿದ್ರು ಅನ್ನೋದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನಾವು ಶ್ರವಣ ಮಾಡೋದು. ಮಹಾಪ್ರಭು ತೋಟದ ಮಾಲೀಕ ಅಲ್ವಾ? ತೋಟ ಅಂದ್ರೆ ಏನಂತ ಅನ್ಕೋಬೇಕು ನಾವು? ಇಡೀ ಜಗತ್ತು. ಮಾಲೀಕ ಅಂದ್ರೆ ಯಜಮಾನ, ಇಡೀ ಜಗತ್ತನ್ನೇ
ನಿಯಮನ ಮಾಡುವಂತಹ ಸರ್ವಶಕ್ತ ಭಗವಂತ ತಾನೂ ಆ ಪ್ರೇಮದ ಫಲವನ್ನ ಆಸ್ವಾದಿಸ್ಬೇಕು ಅಂತಾನೆ ಭಕ್ತನ ರೂಪದಲ್ಲಿ ಬಂದಿದ್ದು. ಒಂದು ಇದು ಮುಂದೆ ಬರುತ್ತೆ ಕಥೆ ಲೀಲೆ. ನಾಯಿನ ಉದ್ಧಾರ ಮಾಡಿದ್ದಂತ ಲೀಲೆ. ಮಹಾಪ್ರಭು ಒಂದು ನಾಯಿನ ಉದ್ಧಾರ ಮಾಡ್ಬಿಡ್ತಾರೆ ಜಗನ್ನಾಥಪುರಿಯಲ್ಲಿ. ಅಂದ್ರೆ ಆ ನಾಯಿ ಜನ್ಮ ಹೋಯ್ತು ಅವ್ರಿಗೆ, ಅವರು ನೇರವಾಗಿ ಭಗವದ್ಧಾಮವನ್ನ ಪ್ರವೇಶ ಮಾಡಿದ್ರು. ಆದ್ರೆ ಮೂಲತಃ ನಾಯಿ ಕೊಳಕು ಪ್ರಾಣಿ. ಅದ್ಯಾವ್ದೋ ಲ್ಯಾಬ್ರಡಾರೋ ಏನ್ ಹೇಳ್ತಲ್ಲ, ಏನೇನೋ ರೋಡ್ ಜಾತಿ, ಅದು ಕೊಳಕು ಹೀನ ಪ್ರಾಣಿ. ಅದು ಯಾರೋ ಸಾಕೊಂಡಿದ್ರೆ ಅದಕ್ಕೇನ್ ಗೊತ್ತಪ್ಪ, ಈಗ ತುಳಸಿ ಗಿಡದ ಮುಂದೆ ನಿಲ್ಸಿ ಅದು ಮೂತ್ರ ವಿಸರ್ಜನೆ ಮಾಡ್ಬಿಡುತ್ತೆ ತುಳಸಿ ಗಿಡದ ಮೇಲೆ. ಅಲ್ಲ ಅದಕ್ಕೇನ್ ಪಾಪ ಬರಲ್ಲ ಬಿಡಿ, ಯಾಕಂದ್ರೆ ಅದು ಮೊದಲೇ ಪಾಪಿ, ಇನ್ನೇನ್ ಪಾಪ ಬರ್ಬೇಕು ಅದಕ್ಕೆ. ಅಂತ ಪಾಪಿ ಪ್ರಾಣಿಯನ್ನು ಕೂಡ ಭಗವಂತ ಉದ್ಧಾರ ಮಾಡ್ಬಿಟ್ರು. ತುಳಸಿ ಗಿಡದ ಮೇಲೆ ಮೂತ್ರ ಮಾಡುವಂತ ಹೀನ ಪ್ರಾಣಿ, ಅದಕ್ಕೇನ್ ಗೊತ್ತು ತುಳಸಿ ಗಿಡ ಅಂತ. ತುಳಸಿ ಗಿಡ ಆದ್ರೂ ಅಷ್ಟೇ, ಅದು ಲ್ಯಾಂಬೋರ್ಗಿನ್ ಕಾರ್ ಆದ್ರೂ ಅಷ್ಟೇ, ಅದು ಸುಯ್ ಅಂತ ಮೂತ್ರ ವಿಸರ್ಜನೆ ಮಾಡ್ಬಿಡುತ್ತೆ. ಅಂತ ಅಂತ ಅಸಹ್ಯ ಪ್ರಾಣಿನೂ ಕೂಡ ಭಗವಂತನ ದೃಷ್ಟಿ ಬಿದ್ದಾಗ ಉದ್ಧಾರ ಆಗ್ಬಿಡ್ತಾರೆ ಅಂದ್ರೆ ಅಂತ ಅಂದ್ಮೇಲೆ ನಮ್ಮ ಕಥೆ ಏನು ಹಾಗಾದ್ರೆ? ನಮ್ಮ ಉದ್ಧಾರ ಮಾಡದೇ ಇರ್ತಾರ? ಹ್ಮ್. ಕಥಾಂಚಿತ್ ಆಶ್ರಯ ದೇಶಂ ಶ್ವಾಪಿ ತದ್ಗಂಧ ಭಾಗ್ ಭವೇತ್. ಶ್ವಾಪಿ ಒಂದು ನಾಯಿಯನ್ನು ಕೂಡ ಉದ್ಧಾರ ಮಾಡ್ಬಿಡುತ್ತೆ ಭಗವಂತನ ನಾಮ. ಅದಕ್ಕೆ ಹೇಳೋದು, ಅದು ಎಂಥ ಹೀನ ಪ್ರಾಣಿಯಾಗಿದ್ರು ಕೂಡ ಭಗವಂತನ ನಾಮವನ್ನ ಕೇಳಿದ ಕೂಡಲೇ ಅದರ ಪಾಪವನ್ನ ಅದು ಕಳ್ಕೊಬಿಡುತ್ತೆ. ಎಷ್ಟು ಶಕ್ತಿ ಇದೆ ಭಗವಂತ ನಾಮದ ಮೇಲೆ. ಇನ್ನು ನಾವು ವಾಕಿಂಗು, ಜಾಗಿಂಗು, ಪಾರ್ಕಲ್ಲಿ ಚಿಟ್ ಚಾಟು, ಲಯನ್ಸ್ ಕ್ಲಬ್, ಲಯನೆಸ್ ಕ್ಲಬ್ ಅಲ್ಲಿ ಓಡಾಡ್ಕೊಂಡಿದೀವಿ. ನಮ್ಗಿನ್ನು ಹರಿನಾಮ ಹೇಳಕ್ಕೆ ಪುರ್ಸೊತೆ ಆಗ್ತಾ ಇಲ್ಲ, ಟೈಮೇ ಸಿಗ್ತಾ ಇಲ್ಲ ನಮ್ಗಿನ್ನ. ಸಮ್ಮರ್ ಕ್ಯಾಂಪು ಈಗ ಹೊಸದು. ಅಯ್ಯೋ ನಮ್ಗೆ ಬೆಳಗ್ಗೆಯಿಂದ ಬಿಸಿ ಶೆಡ್ಯೂಲ್ ರೀ. ಬೆಳಿಗ್ಗೆ 8 ಗಂಟೆಗೆ ಎದ್ದ ತಕ್ಷಣ 8 ಗಂಟೆಗೆ ಎದ್ದ ತಕ್ಷಣ ಶುರು ಆಗ್ಬಿಡುತ್ತೆ ಅವ್ರದ್ದು, ರಾತ್ರಿ 12:30 1 ಗಂಟೆ ತನಕ. ಏನು ಬೆಳಗ್ಗೆ 8 ಗಂಟೆಗೆ ಎದ್ದು ವಾಕಿಂಗ್ ಗೀಕಿಂಗ್ ಮಾಡ್ಕೊಂಡು ಪೇಪರ್ ಓದ್ಕೊಂಡು ಅಲ್ಲೋಗಿ ಇಲ್ಲೋಗಿ, ಎಲ್ಲಿ ನಮ್ಗೆ ರಾತ್ರಿ ಟೈಮ್ ಆಗ್ಬಿಡುತ್ತೆ ರೀ. ಇಲ್ಲಿ ಹರಿನಾಮ ಹೇಳಕ್ಕೆ ನಮ್ಗೆ ಟೈಮೇ ಇಲ್ಲ. ಬೆಳಗ್ಗೆ ಒಬ್ರು ಬಂದ್ರು ಕಸ ಹೊಡೆಯಕ್ಕೆ, ಅವ್ರಿಗೆ ಹೇಳಿದೆಪ್ಪ ಕಸ ಗುಡಿಸ್ಕೊಂಡು ಹೇಳಯ್ಯ ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ ಕೆಲ್ಸದ ಕಡೆ ಗಮನ ಬರೋದಿಲ್ಲ ಈ ಹರೇ ಕೃಷ್ಣ ಅಂತ ಹೇಳ್ಕೊಂಡು ಕಸ ಗುಡಿಸೋದು ಏನ್ ನಿನ್ಗೇನ್ ಗಮನ ಕೊಡ್ಬೇಕು? ಅಲ್ಲಿ ಗಮನ ಏನಪ್ಪ ಕೊಡ್ತೀಯ ನೀನಲ್ಲಿ? ಕಸ ಗುಡಿಸ್ತಾ ಇದೆಯಾ ಹರೇ ಕೃಷ್ಣ ಅಂತ ಹೇಳ್ಕೊಂಡು ಇಲ್ಲ ಸರ್ ನನ್ ಗಮನ ಆ ಕಡೆ ಹೋಗ್ಬಿಡುತ್ತೆ, ಆಮೇಲೆ ಕೆಲಸ ಮಾಡಕ್ಕಾಗಲ್ಲ. ಯಾರ್ರೀ ಉದ್ಧಾರ ಮಾಡ್ತಾರೆ ನಿಮ್ಮನ್ನ ಹಾಗಾದ್ರೆ? ಮುಗಿತಾ ಇಲ್ಲಿಗೆ ನಿಮ್ ಜನ್ಮ? ಇಷ್ಟೇನಾ? ಒಂದು ನಾಯಿನ ಕೂಡ ಉದ್ಧಾರ ಮಾಡುತ್ತೆ ಹರಿನಾಮ ಅಂತ ಹೇಳಿದ್ರೆ, ನಿಮ್ ಮನುಷ್ಯರಾಗಿ ಭಗವಂತ ನಾಮ ಹೇಳದೇ ಇದ್ರೆ ಮತ್ತೆ ಅವ್ರಿಂತ ಕಡೆ ಅಲ್ವಾ ಹಾಗಾದ್ರೆ? ತುಂಬಾ ಬೇಜಾರಾಗುತ್ತೆ ಒಂದೊಂದು ಟೈಮಲ್ಲಿ. ಹೆಂಗ್ ಅರ್ಥ ಒಂದು ಏನ್ ಗೊತ್ತಾ, 2 ತರ ಬೇಜಾರಿದೆ. ಒಂದು ನನ್ ಮೇಲೂ ಬೇಜಾರಾಗುತ್ತೆ, ಏನಪ್ಪ ಇವಾಗ ಅರ್ಥ ಮಾಡಿಸೋಷ್ಟು ಶಕ್ತಿ ನನಗಿಲ್ವಾ, ಅಥವಾ ನಾನು ಹೇಳಿದ್ದು ಕೂಡ ಅರ್ಥ ಆಗ್ತಾ ಇಲ್ವಾ ಅವ್ರಿಗೆ, ನಾನು ಹೇಳಿದ್ದು ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋದು ಒಂದು ಬೇಜಾರಿರುತ್ತೆ. ಇಲ್ಲ ನಾನೇ ಅರ್ಥ ಮಾಡೋ ತರ ಮಾಡಿಸೋ ತರ ಹೇಳ್ತಾ ಇಲ್ವಾ ಅಂತ ನನ್ ಮೇಲೆ ನನಗೂ ಬೇಜಾರಾಗುತ್ತೆ. 2 ಬೇಜಾರಿದೆ. ಅಲ್ಲ ಪೊರ್ಕೆಲ್ ಕಸ ಗುಡಿಸ್ತೀಯಪ್ಪ, ಗಮನ ಆ ಕಡೆ ಈ ಕಡೆ ಹೋಗಿ ಏನ್ ನಷ್ಟ ಆಯ್ತು? ಆಕಾಶ ತಲೆ ಮೇಲೆ ಬೀಳುತ್ತಾ? ಕಥಾಂಚಿತ್ ಆಶಯ ದೇಶಂ ಶ್ವಾಪಿ ತದ್ಗಂಧ ಭಾಗ್ ಭವೇತ್. ಒಂದು ವೇಳೆ ಅಭಕ್ತನಾಗಿದ್ದವನು ಕೂಡ, ಅಂದ್ರೆ ಭಕ್ತಿ ಮಾಡ್ತಾ ಇಲ್ಲ, ಅಭಕ್ತ ಅಂದ್ರೆ ಭಕ್ತಿ ಮಾಡದೇ ಇರೋವನು, ಭಕ್ತ ಸಂಪರ್ಕಕ್ಕೆ ಬಂದ ಮೇಲೆ ಅವನು ಕೂಡ ತದ್ಗಂಧ ಭಾಗ್ ಭವೇತ್. ಗಂಧವನ್ನ ತೆಗೆದಾಗ ಕಲ್ಲು ಅಂಟ್ಕೊಂಡ್ಬಿಡುತ್ತೆ ನೋಡಿ, ಗಂಧ ಸ್ಮೆಲ್. ಗಂಧ ಗಂಧದ ಕೊರಡು ತೆಗಿತಾ ಇದ್ರೆ ಆ ಕಲ್ಗೂ ಗಂಧದ ಸ್ಮೆಲ್ ಹೆಂಗ್ ಅಂಟ್ಕೊಂಡ್ಬಿಡುತ್ತೆ?
ಕಲ್ಲು ಕೂಡ ಗಂಧ ಆಗ್ಬಿಡುತ್ತಲ್ಲ. ಹಾಗೇನೆ ಒಬ್ಬ ಶ್ವಾನ ಸದೃಶ ಅಭಕ್ತ, ಇಲ್ಲಿ ಅಭಕ್ತನ ನಾಯಿಗೆ ಹೋಲಿಸಿದ್ರೆ, ಅಂದ್ರೆ ಶ್ವಾನ ಸದೃಶನಾದ ಅಭಕ್ತ ಭಕ್ತರ ಸಂಪರ್ಕಕ್ಕೆ ಬಂದಾಗ ಅವನು ಕೂಡ ತದ್ಗಂಧ ಭಾಗ್ ಭವೇತ್, ಅವನು ಭಕ್ತನ ಗುಣಗಳನ್ನ ಬೆಳೆಸ್ಕೊಂಡ್ಬಿಡ್ತಾನೆ. ಅದಕ್ಕೆ ಭಕ್ತರ ಸಂಘಕ್ಕೆ ಬರಬೇಕು. ಹೆಂಗ ಅರ್ಥ ಮಾಡಿಸ್ತೀರಿ ಇವಾಗ ಭಕ್ತರು ಅಲ್ಲದವರಿಗೆ? ದೊಡ್ಡ ಚಾಲೆಂಜ್ ಇದು. ವಾದ ಮಾಡ್ತಾರೆ, ವಾದ ಮಾಡಿದಾಗ ನಾವು ಉತ್ತರ ಕೊಡಕ್ಕಾಗಲ್ಲ, ನಾವು ಸೋತೋಗ್ತೀವಿ. ಅವಾಗ ಉತ್ತರ ಕೊಡಕ್ ಆಗಲ್ಲ ಅಂತ ಅಲ್ಲ, ಉತ್ತರ ಕೊಟ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅವರಿಗೆ ಅಂತ. ನಾಯಿಗೆ ಹೇಳ್ತೀರಾ, ಏಪ್ಪ ಇದು ತುಳಸಿ ಗಿಡ ಕಣಯ್ಯ, ಮೂತ್ರ ವಿಸರ್ಜನೆ ಮಾಡಬೇಡ ಅಂತ, ಮತ್ತೆ ನಾಳೆ ಬಂದು ಅದೇ ಕೆಲಸ ಮಾಡ್ತದ್ದು. ಅದಕ್ಕೇನ್ ಗೊತ್ತು ತುಳಸಿ ಗಿಡ ಅಂತ? ನಾನು ಮಾಡದೇ ಮಾಡ್ತೀನಿ, ನನಗೆ ತುಳಸಿ ಗಿಡನೂ ಒಂದೇ ಕಾಂಗ್ರೆಸ್ ಗಿಡನೂ ಒಂದೇ, ಏನಿವಾಗ ಅಂತ ಕೇಳಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅದಕ್ಕೆ ನಾವು ಪ್ರತಿದಿನ ಶಿಲ ಪ್ರಭುಪಾದರನ್ನ ಪ್ರಾರ್ಥನೆ ಮಾಡ್ಬೇಕು. ಪ್ರಭುಪಾದ ನನಗೆ ಶಕ್ತಿ ಕೊಡಿ, ಪ್ರಭುಪಾದ ನನಗೆ ಶಕ್ತಿ ಕೊಡಿ, ಭಗವಂತನ ಸೇವೆ ಮಾಡ್ಬೇಕು, ಒಂದೊಂದು ಜನಗಳಿಗೆ ಅರ್ಥ ಮಾಡಿಸ್ಬೇಕು, ಕಿರ್ಚ್ಕೊಂಡು ಹೇಳಬೇಕು, ನಾನು ಜನಗಳಿಗೆ ಅರ್ಥ ಮಾಡಿಸ್ಬೇಕು. ಜನ ಮೂಢರು, ಮೊಂಡರು, ಅರ್ಥ ಆಗ್ತಾ ಇಲ್ಲ ಇವರಿಗೆ. ಕೃಷ್ಣ ಪ್ರಜ್ಞೆ ಅಂದ್ರೆ ಅರ್ಥನ ಆಗ್ತಾ ಇಲ್ಲ. ಜಗಮೊಂಡರು ಇವರು. ಇಂಥವ್ರಿಗೆ ಅರ್ಥ, ಪ್ರಭುಪಾದ ಅದನ್ನೇ ಕೇಳ್ಕೊಂಡು ಹೋಗಿದ್ದು ಅಮೆರಿಕಕ್ಕೆ, ಇಂಥ ಜನಗಳಿಗೆ ಹೆಂಗ್ ನಾನು ಕೃಷ್ಣ ಪ್ರಜ್ಞೆ ಕೊಡ್ಲಿ? ಕೃಷ್ಣ ಸಹಾಯ ಮಾಡ್ತಾನೆ. ನಾವ್ ಹೇಳ್ತಾ ಇರ್ತೀವಿ, ಒಬ್ರಿಗಾದ್ರೂ ಈ ಹೇಳೋದ್ ಮಾತುಗಳ ಅರ್ಥ ಆದ್ರೆ, ಹೃದಯಕ್ಕೆ ನಾಟಿದ್ರೆ, ನಾವ್ ಹೇಳೋದ್ ಸಾರ್ಥಕ ಆಗೋಗ್ಬಿಡುತ್ತೆ ಅಂತ. ಒಬ್ರಿಗಾದ್ರೂ ಏನು ಅರ್ಥ ಆಗಿಲ್ಲ ಅಲ್ಲ, ಒಬ್ರಿಗಾದ್ರೂ ಅರ್ಥ ಆಯ್ತು. ಭಗವಂತ ನಾಮದ ಶಕ್ತಿ ಎಷ್ಟು ಅಂತ ಅರ್ಥ ಆಯ್ತು ಇವತ್ತು ನನಗೆ. ಭಗವಂತ ಭಕ್ತರ ಶಕ್ತಿ ಎಷ್ಟು ಅಂತ ಅರ್ಥ ಆಯ್ತು ನನಗೆ ಅಂತ ಯಾರಾದ್ರೂ ಒಬ್ರು ಮನಸಾರೆ ಹೃದಯ ಪೂರ್ವವಾಗಿ ಹೇಳ್ಬಿಟ್ರೆ ನನಗೆ ಎಷ್ಟು ಖುಷಿ, ಹಾಲು ಕುಡಿದ ಸಂತೋಷ ಆಗ್ತದೆ. ಯಾಕಂದ್ರೆ ಈ ಐಹಿಕ ಜಗತ್ತು ಇರೋದು ಮೊಂಡು ಜನರಿಗೆ, ಭಕ್ತರಿಗೆಲ್ಲ ಇದು. ಅದಕ್ಕೆ ಹೇಳ್ತಾರೆ ನೋಡಿ, ಶ್ಲೋಕದ ಮೊದಲನೇ ಮಾತಲ್ಲೇನೆ ಏಷಾಂ ಶ್ವಾ ಅಪಿ ತದ್ಗಂಧ ಭಾಗ್ಭವಿತ್ತು. ಶ್ವಾನ ಸದೃಶವಾದ ಅಭಕ್ತನು ಕೂಡ ಭಕ್ತರ ಆಶ್ರಯವನ್ನ ಪಡೆದ ತಕ್ಷಣ ಅವನು ಹೇಗೆ ಉದ್ಧಾರ ಆಗ್ಬಿಡ್ತಾನೋ ಹಾಗೆ ಇಲ್ಲಿ ನಾಯಿಯ ಉದಾಹರಣೆ ತುಂಬಾ ಸಮರ್ಪಕವಾಗಿದೆ. ಶ್ಲೋಕ ಶ್ವ ಅಪಿ, ನಾಯಿ ಕೂಡ ಅಂತ ಅರ್ಥ. ನಾಯಿ ಕೂಡ ಭಕ್ತ ಆಗ್ಬಿಡುತ್ತೆ ಅದ ಮೇಲೆ ನಾವಾಗೋದಿಲ್ವಾ? ಅದಕ್ಕೆ ಹೇಳುದು, ಬನ್ನಿ ಅಪ್ಪ ಇಸ್ಕೊಂಡ್ ಬನ್ನಿ, ಏನಾಗೋದಿಲ್ಲ, ಏನೋ ಭಯ ಇಟ್ಕೊಂಡ್ ಬಂದ್ಬಿಡೋದಲ್ಲ. ಬನ್ನಿ ಜಗನ್ನಾಥನ ದರ್ಶನ ನೋಡಿ, ರಾಧಾ ಮಾಧವ ದರ್ಶನ ನೋಡಿ, ಪ್ರಸಾದ ತಗೊಳ್ಳಿ, ಕೀರ್ತನೆ ಪಾರ್ಟಿಸಿಪೇಟ್ ಮಾಡಿ, ಬನ್ನಿ ಮನೆಗೆ ಆರಾಮ ಮಲ್ಕೊಳ್ಳಿ. ಇಷ್ಟ ಮಾಡಿ ಭಕ್ತರ ಸಂಘಕ್ಕೆ ಬಂದಾಗ ನಾಯಿ ಕೂಡ ಉದ್ಧಾರ ಆಗುತ್ತೆ ಅಂತ ಹೇಳೋದಿಲ್ವಾ? ನಾವು ಅದಕ್ಕೂ ವರ್ಷ ಆಗಿದ್ದೀವಿ ಇವಾಗ. ನಾವು ಸುಮ್ನೆ ಬೆಂತಟ್ಕೊಳ್ಳೋದಲ್ಲ, ನಾನ್ ಮನುಷ್ಯ ಅಲ್ಲ. ನನ್ಗೇನಾಗಿದೆ, ಟಿಪ್ ಟಾಪ್ ಸ್ಮಾರ್ಟ್ ಆಗಿಲ್ವಾ? ಒಂದು ಹೀನ ಪ್ರಾಣಿಗಿಂತನೂ ವರ್ಸ್ಟ್ ಆಗಿ ನಾವು ಇದ್ದೀವಿ ಇವಾಗ ಈ ಜಗತ್ತಲ್ಲಿ ನಾವು. ಅದಕ್ಕೆ ತಾನೇ ಮಹಾಪ್ರಭು ಹೇಳಿದ್ದು, ಮರಗಳೇ ವಾಸಿ ನಿಮ್ಗಿಂತ. ಹೀಗೆ ಮಹಾಪ್ರಭು ತಮ್ಮ ವಂಶದ ಅಂದ್ರೆ ಆ ಮರದ ಕೊಂಬೆಗಳು, ರೆಂಬೆ ಕೊಂಬೆಗಳ ಬಗ್ಗೆ ಮಾತಾಡ್ತಿದ್ದಾರೆ. ಹೇಳಿದ್ರು, ಯಾರಲ್ಲೂ ನಾವು ಈಗ ಹಿರಿಯ ಕಿರಿಯ, ಇವನಲ್ಲಿ ಈ ದೋಷ ಇದೆ, ಇವನಲ್ಲಿ ಈ ಗುಣ ಇದೆ ಅಂತ ಹೇಳ್ಬಾರ್ದು. ಈಗ ಮರದಲ್ಲಿ 100 ಹಣ್ಣು ಬಿಟ್ಟಿರುತ್ತೆ, ಈ ಹಣ್ಣು ಸರಿ ಇಲ್ಲ, ಈ ಹಣ್ಣು ಸರಿ ಇಲ್ಲ ಅಂತ ಹೇಳಕ್ಕಾಗತ್ತೆ ನಾವು? ಅದು ಕೊಳತೋದ್ರೆ ಸರಿ ಇಲ್ಲ ಅಷ್ಟೇನೆ. ಬಟ್ ಮರದಲ್ಲಿ ಹಣ್ಣು ಬಿಟ್ಟಾಗ ಎಲ್ಲ ಹಣ್ಣು ಒಂದೇ ಅಲ್ವಾ? ಎಲ್ಲ ಹಣ್ಣು ಆ ಮರದಲ್ಲಿ ಮರಕ್ಕೆ ಸಂಬಂಧಪಟ್ಟದ ಹಣ್ಣೆ ಅಲ್ವಾ? ಇದರಲ್ಲಿ ಹೆಚ್ಚು ಕಡಿಮೆ ಅಂತ ಹೇಳಂಗಿಲ್ಲ ನಾವು. ಎಲ್ಲರೂ ಸಮಾನವಾಗಿ ಅದು ಹಣ್ಣನ್ನ ಕೊಡುತ್ತೆ ಮರ. ಅಥವಾ ಇದು ಈ ಹಣ್ಣು ಬಡವರಿಗೋಸ್ಕರ ಕೆಜಿ 100 ರೂಪಾಯಿ, ಈ ಹಣ್ಣು ಶ್ರೀಮಂತರಿಗೋಸ್ಕರ ಇದು ಕೆಜಿ 100 ರೂಪಾಯಿ ಅಂತ ಹೇಳುತ್ತೆ ಮರ. ಒಂದೇ ಮರದಲ್ಲಿ ಹಣ್ಣು ಬಿಟ್ಟಿದ್ದು. ಇದು ಬಡವರಿಗೋಸ್ಕರ, ಇದು ಗಿಳಿಗೆ, ಇದು ನಾಯಿಗೆ, ಇದು ಪ್ರಾಣಿಗೆ, ಇದು ಶ್ರೀಮಂತಿಗೆ ಅಂತ ಹೇಳುತ್ತೆ. ಅದು ಹಣ್ಣು ಬಿಡದೆ ಎಲ್ರಿಗೂ ಸಮಾನವಾಗಿ ಹಂಚುತ್ತೆ. ಸೊ ಹಾಗೇನೆ ಯಾರೆಲ್ಲ ಕೃಷ್ಣ ಪ್ರೇಮವನ್ನ ವಿತರಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದಾರೋ ಅವರೆಲ್ಲರನ್ನೂ ಕೂಡ ನಾವು ಅಷ್ಟೇ ಗೌರವದಿಂದ, ಪ್ರೀತಿಯಿಂದ ಕಾಣಬೇಕು. ಅಂದ್ರೆ ಒಂದೇ ಮರದಲ್ಲಿರೋ ಹಣ್ಣುಗಳು ಎಲ್ಲರಿಗೂ ಹೇಗೆ ಸಮಾನವಾಗಿ ಕೊಡುತ್ತೋ ಹಾಗೆ
ಕೃಷ್ಣ ಪ್ರೇಮವನ್ನ ಹಂಚುವ ಭಕ್ತರನ್ನ ನಾವು ಆ ಗೌರವದಿಂದ ನಾವು ಕಾಣಬೇಕು. ಅದಕ್ಕೆ ಮಹಾಪ್ರಭು ಮೊದಲು ಅವರು ಪ್ರಾರ್ಥನೆ ಮಾಡೋದು ಶ್ರೀವಾಸ ಪಂಡಿತರಿಗೆ. ಶ್ರೀವಾಸ್ ಪಂಡಿತ ಮತ್ತೆ ಶ್ರೀರಾಮ ಪಂಡಿತ ಅಂತ. ಶ್ರೀವಾಸ್ ಪಂಡಿತ್ ಅಂದ್ರೆ ಶ್ರೀವಾಸ್ ಠಾಕೂರ್. ನಾವು ಪಂಚತತ್ವದಲ್ಲಿ ನಮ್ಮ ಬಲಗಡೆ ಕೊನೆಯಲ್ಲಿದ್ದಾರಲ್ಲ, ಅಂದ್ರೆ ಮಹಾಪ್ರಭು ಎಡಕ್ಕೆ, ಅವರು ಶ್ರೀವಾಸ್ ಪಂಡಿತ್. ಅವರಿಬ್ರು ಅಣ್ಣ ತಮ್ಮದರು, ಗೃಹಸ್ಥರು. ಶ್ರೀವಾಸ್ ಪಂಡಿತ್ ನಾರದ ಮುನಿಗಳ ಅವತಾರ. ಹಿಂದೆ ದ್ವಾಪರದಲ್ಲಿ ನಾರದರಾಗಿದ್ದವರು, ಈಗ ಅವರು ಶ್ರೀವಾಸ್ ಪಂಡಿತರಾಗಿ ಬಂದರು. ಅವರ ತಮ್ಮ ಶ್ರೀರಾಮ್ ಪಂಡಿತ್ ಅವರು ಹಿಂದಿನ ಜನ್ಮದಲ್ಲಿ ಅಂದ್ರೆ ಕಲಿ ದ್ವಾಪರದಲ್ಲಿ ನಾರದ ಮುನಿಗಳ ಮಿತ್ರ ಪರ್ವತ ಮುನಿಗಳು. ಪರ್ವತ ಮುನಿ, ಈ ಪರ್ವತ ಮುನಿ ಒಬ್ಬ ರಾಕ್ಷಸನ ಉದ್ಧಾರ ಮಾಡ್ಬಿಡ್ತಾರೆ. ಅಂದ್ರೆ ನರ ರಾಕ್ಷಸ, ನರ ನರ ಏನು ಏನ್ ಹೇಳ್ತಾರೆ ಅದಕ್ಕೆ, ಪ್ರಾಣಿಗಳನ್ನ, ಮೃಗಾರಿ. ಈ ಮೃಗಾರಿಯನ್ನ ಉದ್ಧಾರ ಮಾಡದಂತಹ ಪರ್ವತ ಮುನಿಗಳು ಅವರೇ ಕಲಿಯುಗದಲ್ಲಿ ಶ್ರೀರಾಮ ಪಂಡಿತ ಆಗಿ ಬಂದರು. ಇದೆಲ್ಲ ಹೇಗೆ ನಾವು ಊಹೆ ಮಾಡಿ ಹೇಳ್ತಾರದಲ್ಲ, ಇದೆಲ್ಲ ಯಾವುದು ಊಹೆ ಇಲ್ಲ ಇಲ್ಲಿ. ಹಿಂದೆ ಯಾರೆಲ್ಲ ಏನೆಲ್ಲ ಆಗಿದ್ರು ಅನ್ನೋದನ್ನ ಗೌರ ಗಣದೇಶ ದೀಪಕದಲ್ಲಿ ಕವಿ ಕರ್ಣಪುರ ಅವರು ರಚನೆ ಮಾಡಿದ್ದಾರೆ, ಯಾರ್ಯಾರು ಏನೇನಾಗಿದ್ದವರು ಅಂತ. ಅದನ್ನೊಂದಿನ ಅದನ್ನೇ ಒಂದಿನ ಚರ್ಚೆ ಮಾಡೋಣ. ಯಾರ್ಯಾರು ಏನೇನಾಗಿದ್ರು, ಕೃಷ್ಣನ ಬಟ್ಟೆ ವಾಶ್ ಮಾಡೋರು, ವಾಷರ್ಮೆನ್, ಅಗಸರು ಯಾರಾಗಿದ್ರು, ಕೃಷ್ಣ ಮನೆಯಲ್ಲಿ ಅವನಿಗೆ ಅಚ್ಚುಮೆಚ್ಚಿನ 2 ಹಸುಗಳಿತ್ತು, ಹಸುಗಳು ಯಾರಾಗಿ ಬಂದ್ರು, ಕೃಷ್ಣನ ಮನೆ ಅಡಿಗೆ ಭಟ್ರು, ಭಗವಂತನಿಗೆ ಅಡಿಗೆ ಮಾಡಿಕೊಡ್ತಾ ಇದ್ದವರು, ಭಗವಂತನ ರಥದ ಸಾರಥಿ, ಆ ಕುದುರೆಗಳು, ಭಗವಂತನ ಕೃಷ್ಣನ ಸ್ನೇಹಿತರು, ರಥದ ಸಾರಥಿ, ಇವರೆಲ್ಲ ಕಲಿಯುಗದಲ್ಲಿ ಏನಾಗಿ ಬಂದ್ರು ಅನ್ನೋದನ್ನ ಗೌರ ಗಣೋದ್ದೇಶ ದೀಪಿಕದಲ್ಲಿ ಕೊಟ್ಟಿದ್ದಾರೆ. ಲಲಿತಾ ವಿಶಾಖ ಸಖಿಯಾಗಿದ್ದವರು ರಾಮಾನಂದರಾಯ್ ಮತ್ತೆ ಸಾರ್ವಭೌಮ ಸ್ವರೂಪ್ ದಾಮೋದರಾಗಿ ಬಂದ್ರು. ಆಮೇಲೆ ವೃಷಭಾನು ಆಗಿದ್ದವ್ರು ಏನಾಗಿ ಬಂದ್ರು ಇಲ್ಲಿ, ವೃಷಭಾನು ರಾಧಾರಾಣಿಯ ತಂದೆ. ಆಮೇಲೆ ಇದೆಲ್ಲ ಇದೆ ಗೌರ ಗಣೇಶ ದೀಪಿಕದಲ್ಲಿ. ನಾವು ಸುಮ್ಮನೆ ಅದನ್ನ ನಮ್ಮ ಮನಸ್ಸಿಗೆ ಬಂದಂಗೆಲ್ಲ ನಾವು ನಮ್ಗೆ ಅನ್ಸಿದ್ದಂಗೆ ಅನ್ಕೊಂಡು ಹೋಗೋದಲ್ಲ. ಪ್ರತಿಯೊಂದಕ್ಕೂ ಶಾಸ್ತ್ರದ ನಿರ್ಣಯ. ಅದಕ್ಕೆ ನಾವು ಒಂದ್ ಹೆಜ್ಜೆ ಮೇಲೆ ಬರ್ಬೇಕು ಅರ್ಥ ಮಾಡ್ಕೊಳಕ್ಕೆ. ಹಿಂದ್ಗಡೆ ನಿಂತ್ಕೊಂಡು ಲಾಸ್ಟ್ ನಿಂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗ್ತೀನಿ ಅಂದ್ರೆ ಏನ್ ಕಾಣಿಸುತ್ತೆ? ಏನು ಕಾಣಿಸಲ್ಲ. ಸ್ವಲ್ಪ ಮುಂದೆ 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 ಬರ್ಬೇಕು ಅಲ್ವಾ? ಮುಂದೆ ಬಂದ್ರೆ ಕಾಣಿಸುತ್ತೆ. ಹಾಗೇನೆ ನಾವು ಭಗವಂತನ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸ್ಪಿರಿಚುಲಿ ಮುಂದೆ ಬರ್ಬೇಕು. ಅರ್ಥ ಆಗುತ್ತೆ, ಏನು ಅರ್ಥ ಆಗದೆ ಇರೋಷ್ಟು ಏನೆಲ್ಲ ಅರ್ಥ ಆಗುತ್ತೆ. ನಿಧಾನಕ್ಕೆ ನಾವು ಅರ್ಥ ಮಾಡ್ಕೊಂಡು ಹೋಗೋಣ. ಶ್ರೀವಾಸ್ ಪಂಡಿತರದ್ದು ಹೇಳಿದ್ರು. ಆಮೇಲೆ ಶ್ರೀವಾಸ್ ಪಂಡಿತರ ಪತ್ನಿ ಮಾಲಿನಿ ದೇವಿ. ಶ್ರೀವಾಸ್ ಪಂಡಿತ್ ಶ್ರೀವಾಸ್ ಠಾಕೂರ್ ಅವರ ಪತ್ನಿ ಮಾಲಿನಿ ದೇವಿ. ಈ ಮಾಲಿನಿ ದೇವಿ ಹಿಂದೆ ಕೃಷ್ಣ ಅವತಾರದಲ್ಲಿ ಅಂಬಿಕಾ ಆಗಿದ್ದವಳು. ಅಂಬಿಕಾ ಅಂದ್ರೆ ಚಿತ್ತವೀರನ ಪತ್ನಿ ಅವಳಲ್ಲ, ಆ ಅಂಬಿಕಾ ಅಲ್ಲ. ಕೃಷ್ಣನಿಗೆ ಹಾಲು ಕುಡಿಸಿದ ದಾದಿ ಅವಳು. ಕೃಷ್ಣನಿಗೆ ಬರೀ ಯಶೋದ ಮಾತ್ರ ಸ್ತನ್ಯಪಾನ ಮಾಡಿಸಿದಲ್ಲ, ಬೇರೆ ಬೇರೆ ಗೋಪಸ್ತ್ರೀಯರು ಕೂಡ ಕೃಷ್ಣನಿಗೆ ಹಾಲು ಕುಡಿಸಿದ್ರು. ಆ ಅಂಬಿಕಾ ಅನ್ನೋ ದಾದಿನೇ ಮಾಲಿನಿಯಾಗಿ ಬಂದಿದ್ದು, ಶ್ರೀವಾಸ್ ಠಾಕೂರ್ ಅವ್ರ ಪತ್ನಿಯಾಗಿ ಬಂದಿದ್ದು. ಅದಾದ್ಮೇಲೆ ಓಕೆ, ಇದೆಲ್ಲ ಒಂದಿನ ಚರ್ಚೆ ಮಾಡೋಣ ಬಿಡಿ, ಒಂದೇ ಸಲ ಮಾಡೋಕ್ಕಾಗೋದಿಲ್ಲ. ಸೊ ಯಾರ್ಯಾರು ಏನೇನಾಗಿದ್ರು ಅನ್ನೋದನ್ನ ನೋಡೋಣ. ಓಕೆ, ಇಲ್ಲಿ ಸ್ಟಾಪ್ ಮಾಡೋಣ, ಮುಂದೆ ಚರ್ಚೆ ಮಾಡೋಣ. ಆಮೇಲೆ ರಾಧಾರಾಣಿಯ ತಂದೆ ವೃಷಭಾನು ಇಲ್ಲಿ ಅಂದ್ರೆ ಕಲಿಯುಗದಲ್ಲಿ ಪುಂಡರೀಕ ವಿದ್ಯಾನಿಧಿಯಾಗಿ ಬಂದ್ರು.
ಪುಂಡರೀಕ ವಿದ್ಯಾನಿಧಿ ಚೈತನ್ಯ ಮಹಾಪ್ರಭುಗಳ ಪರಮ ಭಕ್ತರು. ಅವರು ಹಿಂದೆ ಏನಾಗಿದ್ದವರು ರಾಧಾರಾಣಿಯ ತಂದೆ. ಇವರು ಓಕೆ ನಿಲ್ಸೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದ ಕೀ ಜೈ. ನೋಡಿ, ನಮಗೆ ಶಾಸ್ತ್ರ ಯಾಕೆ ಬೇಕು ಅಂತ ಅನ್ಸುತ್ತಲ್ಲ. ನಮಗೆ ಶಾಸ್ತ್ರದ ತಿರಸ್ಕಾರ ಮಾಡಿದ್ರೆ ನಮ್ಗೇನು ಅರ್ಥ ಆಗೋದಿಲ್ಲ, ನಮ್ಗೇನು ಗೊತ್ತಾಗೋದಿಲ್ಲ. ಪ್ರಾಣಿ ಜೀವನ ಮಾಡ್ಕೊಂಡು ಹೋಗ್ತಿರ್ತೀವಿ. ತಪ್ಪೇನಲ್ಲ, ಗೊತ್ತಿಲ್ಲದೆ ಇರೋದು. ಗೊತ್ತು ಮಾಡ್ಕೋಬೇಕು, ಗೊತ್ತು ಮಾಡ್ಕೊಂಡು ನಾವು ಅದನ್ನ ಫಾಲೋ ಮಾಡ್ಬೇಕಷ್ಟೇ. ಎಲ್ರಿಗೂ ಶಾಸ್ತ್ರ ಓಪನ್ ಆಗಿ ತಿಳ್ಕೊಳ್ಳೋದಿಲ್ಲ, ಸುಕೃತಿ ಇದ್ರೆ ಮಾತ್ರ. ಅದಕ್ಕೆ ಆ ಸುಕೃತಿಯನ್ನು ಬೆಳೆಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ಬೇಕು ನಾವು. ಹೇಗೆ ಸುಕೃತಿ ಬೆಳೆಯುತ್ತೆ, ಅಟ್ಲೀಸ್ಟ್ ಈ ಜನ್ಮದಲ್ಲಿ ನಮ್ಗೆ ಎಷ್ಟು ಸಿಕ್ಕದೋ ಅದೇ ಭಾಗ್ಯ. ನಮ್ಗೆ ಎಷ್ಟು ಭಗವಂತ ಕೊಟ್ಟಿದಾನೋ ಅದನ್ನೇ ನಾವು ಭಗವಂತನ ಸೇವೆ ಬಳಸಿದ್ರೆ ಮುಂದೆ ಭಗವಂತ ಇನ್ನೂ ಹೆಚ್ಚಿಗೆ ಕೊಡ್ತಾನೆ, ಇನ್ನೂ ಅವಕಾಶ ಕೊಡ್ತಾನೆ ಸೇವೆ ಮಾಡೋದಕ್ಕೆ. ಮಾಡಿ, ಅವಕಾಶ ಇರೋದನ್ನ ಕೈ ಚೆಲ್ಲಬಾರದು ಅಷ್ಟೇ. ಅದಕ್ಕೊಂದು ಕತೆ ಹೇಳಿದ್ವಿ ನಾವು. ಒಬ್ಬ ಬಡವ, ಒಂದು ಚಿಕ್ಕ ಸಂಸಾರ, ಗಂಡ ಹೆಂಡತಿ ಮಕ್ಕಳು ಜೀವನ ಮಾಡ್ತಿರ್ತಾನೆ. ಅವನಿಗೇನು ಅವತ್ತನ್ನ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು, ಏನೋ ಕೂಲಿಗೆ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ. ಒಂದಿನ ಅವನಿಗೇನಾಯ್ತು, ಕಾಡಲ್ಲಿ ಸೌದೆ ಕಟ್ ಮಾಡ್ಬೇಕಾದ್ರೆ ಅವನಿಗೊಂದು ಚಿನ್ನದ ಮಡಕೆ ಸಿಕ್ತು, ನಿಧಿ ಸಿಕ್ತು. ಬಡವನಿಗೆ ನಿಧಿ ಸಿಕ್ಕಿದ್ರೆ ಏನಾಗುತ್ತೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಅವನು ಯಾವಾಗ್ಲೂ. ತಗೊಂಬಂದ್ ನೋಡ್ತಾನೆ, ಮನೇಲಿ ಚಿನ್ನದ ನಾಣ್ಯಗಳಿದೆ ಅದರೊಳಗೆ. ಅಬ್ಬಾ, ಚಿನ್ನದ ನಾಣ್ಯ, ನನ್ನ ಜೀವನನೇ ಖುಲಾಯಿಸ್ಬಿಡ್ತು ಅಂತ ಆಸೆ ಪಟ್ಟ. ಆಮೇಲೆ ಮನೇಲಿ ಎಲ್ಲ ಹೆಂಡತಿ ಮಕ್ಕಳ ಕೂತ್ಕೊಂಡು ಎಣಿಸ್ತಾರೆ, 1 2 3 4 ಅಂತ 99 ಇದೆ. ಎಷ್ಟು? 99. ಅವನಿಗೆ ಬೇಜಾರಾಯ್ತು. ಖುಷಿ ಆಗ್ಲಿಲ್ಲ, ಅವನಿಗೆ ಬೇಜಾರಾಯ್ತು. ಅಯ್ಯೋ 99 ಇದೆಯಲ್ಲ, ಇನ್ನೊಂದಿದ್ರೆ ಸೆಂಚುರಿ ಆಗ್ಬಿಡ್ತಾಯ್ತು ಅಂತ. ಸರಿ, ಏನ್ ಮಾಡ್ದ, ಹೆಂಡತಿಗೆ ಆಜ್ಞೆ ಮಾಡ್ದ ಮಕ್ಳಿಗೆ, ನೋಡ್ರಿ ಇದು 100 ಆಗೋ ತನಕ ಇದನ್ನ ಮುಟ್ಬಾರದು, ಒಂದಲ್ಲ ಒಂದಿನ ಅದನ್ನ 100 ಮಾಡ್ಬೇಕು ಅಂತೇಳಿ ಆ 99ನ ಹಾಗೇ ಇಟ್ಟ. ಇನ್ನೊಂದು ಚಿನ್ನದ ನಾಣ್ಯಕ್ಕೋಸ್ಕರ ಇಡೀ ಜೀವನ ಕಷ್ಟಪಟ್ಟ. ಅಲ್ಲ, ಆ ದಿನ ಸೌದೆ ಮಾರಿ ಜೀವನ ಮಾಡೋನ್ಗೆ ಒಂದು ಚಿನ್ನದ ನಾಣ್ಯ ಸಂಪಾದನೆ ಮಾಡೋದು ಎಷ್ಟು ಕಷ್ಟ. ಇಡೀ ಜೀವನ 99ನ ಹಾಗೆ ಇಟ್ಟ, 100 ಮಾಡ್ಬೇಕು ಅಂತ ಏನ್ ಮಾಡ್ದ, ಕಷ್ಟಪಟ್ಟ. ಅಲ್ಲಿ 100 ಆಗಿಲ್ಲ, ಇವನು 99 ಖುಷಿ ಪಟ್ಟಿಲ್ಲ, ಜೀವನವನ್ನ ವ್ಯರ್ಥ ಮಾಡ್ಕೊಂಡ. ಹಾಗೆ ನಮಗೆ ಭಗವಂತ ಏನ್ ಕೊಟ್ಟಿದ್ದಾನೆ, ನಮ್ಮ ಹತ್ರ 99 ಚಿನ್ನದ ನಾಣ್ಯ ಇದೆ ಅನ್ಕೊಳ್ಳಿ, ಯಾಕೆ ಇನ್ನೊಂದಕ್ಕೋಸ್ಕರ ಒದ್ದಾಡ್ತಾ ಇದೀವಿ ನಾವು? ಇರೋದನ್ನ ಭಗವಂತನ ಸೇವೆಯಲ್ಲಿ ಯಾಕೆ ತೊಡಗಿಸಬಾರ್ದು? ಅಲ್ಲ, 99 ಇರ್ಬೇಕು ಅಂತ ಬೇಡಪ್ಪ, ಒಂದಿದ್ರು ಸಾಕಲ್ಲ. ಭಗವಂತ ನಮ್ಗೆ ಒಂದು ಕಿಂಚಿತ್ ಆ ಭಾಗ್ಯ ಕೊಟ್ಟಿದ್ದಾನೆ ಅಂದ್ರೆ ನಾವ್ ಯಾಕೆ ಅದನ್ನ ಯುಟಿಲೈಸ್ ಮಾಡಬಾರ್ದು ಅಲ್ವಾ? ಜನ್ಮ ಸಾರ್ಥಕ ಕರ ಪರೋಪಕಾರ. ನಾವು ನಮ್ಮ ಉಪಕಾರ ಅಲ್ಲ, ಫಸ್ಟ್ ನಾವು ಪರೋಪಕಾರ ಮಾಡ್ಬೇಕು, ಅವಾಗ ಒಂದು ಜನ್ಮ ಸಾರ್ಥಕ ಆಗುತ್ತೆ. ಓಕೆ, ಆ 99ನ 100 ಮಾಡೋ ಗೋಜಲಿಗೆ ಹೋಗ್ಬಾರ್ದು. ಆ 100 ಆಗುತ್ತೋ ಬಿಡುತ್ತೋ ನಮ್ಗೆ ಬೇಕಾಗಿಲ್ಲ. ಇದೆಯಾ ಭಗವಂತ ಕೊಟ್ಟಿದ್ದಾನೆ ಇವತ್ತು, ಅದನ್ನ ಭಗವಂತ ಸೇವೆಯಲ್ಲಿ ತೊಡಗಿಸ್ಬೇಕು. ಬುದ್ಧಿ ಆಗಿರ್ಬೋದು, ಪ್ರಾಣೈರ್ ಅರ್ಥೈರ್ ಧಿಯ ವಾಚ, ಪ್ರತಿಯೊಂದನ್ನು. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಏನಾದರೂ ಪ್ರಶ್ನೆ ಹೇಳಿದ್ರೆ ದಯವಿಟ್ಟು ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ.